ಪಾದಪದ್ಮೇ ತಯೋರ್ಷಿತ್ವಾ ಪ್ರಣಮಾಮಿ. ರತ್ನಾಕರ ಧೌತಪದಾಂ ಹಿಮಾಲಯ ಗಿರಿಗಿರೀಂ ಬ್ರಹ್ಮ ರಾಜರ್ಷಿ ರತ್ನಾಢ್ಯಾಂ ವಂದೇ ಭಾರತ ಮಾತರಂ. ವೇದಿಕೆ ಮೇಲೆ ಆಸೀನರಾಗಿರುವ ಆದರಣೀಯ ರಾಮಚಂದ್ರಜಿ, ಆಗಮಿಸಿರುವ ಸಹಕಾರ ನಗರದ ಸುತ್ತಮುತ್ತಲಿನ ಸಮಸ್ತ ದೇಶಭಕ್ತ ಬಂಧುಗಳಿಗೆ, ಮಾತಾ ಭಗಿನಿಯರಿಗೆ ಹಾಗೂ ನನ್ನೆಲ್ಲ ನೆಚ್ಚಿನ ತರುಣ ಮಿತ್ರರಿಗೆ ಅತ್ಯಂತ ಪ್ರೀತಿಪೂರ್ವಕವಾದ ನಮಸ್ಕಾರವನ್ನು ಸಮರ್ಪಿಸ್ತೇನೆ. ನಿನ್ನೆ ಈ ಹೊತ್ತಿಗೆ ನಾನೆಲ್ಲೋ ಟ್ರಾಫಿಕಲ್ಲಿ ಸಿಕ್ಕಾಕೊಂಡಿದ್ದೆ. ಟ್ರಾಫಿಕಲ್ಲಿ ಯಾವಾಗ ಸಿಕ್ಕಾಕೊಂಡ್ರು ಟೆನ್ಷನ್ನೇ. ನಿನ್ನೆ ಸ್ವಲ್ಪ ಟೆನ್ಷನ್ ಜಾಸ್ತಿ. 7:30 ಮುಂಚೆ ಮನೆಗೆ ರೀಚ್ ಆಗ್ತಿರೋ ಇಲ್ವೋ ಅಂತ ನರೇಂದ್ರ ಮೋದಿ ಅವರು ಭಾಷಣ ಕೇಳಿದ್ರು. ಬಹುಶಃ ಈ ದೇಶ ಮೊದಲನೇ ಬಾರಿಗೆ ಒಂದು ಭಾಷಣ ಕೇಳಕ್ಕೆ ಇಷ್ಟು ತುದಿಗಾಲಲ್ಲಿ ನಿಂತಿತ್ತು ಅಂತ. ಇದು ನರೇಂದ್ರ ಮೋದಿ ಅವರು ಮಾಡಿರುವಂತಹ ಮ್ಯಾಜಿಕ್. ಯಾವ್ಯಾವ ಟಿವಿ ಚಾನೆಲ್ಗಳು ನರೇಂದ್ರ ಮೋದಿ ಅವರನ್ನ ಬೈಕೊಂಡೇ ಬಂದು 50 ದಿನ TRP ಬೇಕು ಅಂತ ಅವರು ಪ್ರಸಾರ ಮಾಡಿದ್ರು. ನರೇಂದ್ರ ಮೋದಿಯೇ ಈ ದೇಶದ TRP ರೇಟಿಂಗು ಅಂತ ಪಕ್ಕಾ ಎಲ್ಲ ಚಾನೆಲ್ಗಳಿಗೂ ಗೊತ್ತಾಗಿವೆ, ವಿರೋಧಿ ಚಾನೆಲ್ಗಳಿಗೂ ಗೊತ್ತಾಗಿವೆ. ಇದೊಂದು ವಿಚಿತ್ರವಾದ ಸಂಗತಿ. ಇಲ್ಲ, ನಾವು ಭಾಷೆಯ ಬಗ್ಗೆ ತುಂಬಾ ಗಲಾಟೆ ಮಾಡ್ಕೊಳ್ತೀವಿ, ಆ ಭಾಷೆ ಈ ಭಾಷೆ ಅದು ಇದು ಅಂತ. ಆದ್ರೆ ನೆನೆ ನಾನು ನೋಡಿದ್ದೀನಿ ಅವರ ಹಿಂದಿ ಮತ್ತು ಇಂಗ್ಲಿಷ್ ನ ಭಾಷಣವನ್ನ, ವಿಶೇಷವಾಗಿ ಹಿಂದಿಯ ಭಾಷಣವನ್ನ ಬಹುಶಃ ದೇಶದ ಎಲ್ಲ ಭಾಷೆಯ ಚಾನೆಲ್ಗಳೂ ತೋರಿಸಿವೆ. ಯಾರಿಗೂ ಅದೊಂದು ಅಸ್ಪೃಶ್ಯವಾಗಿರುವಂತ ಭಾಷೆ ಅಂತ ಅನ್ನಿಸ್ಲಿಲ್ಲ ಅಂತ. ಅಂದ್ರೆ ನಮಗ್ ಒಂದಂತೂ ಸ್ಪಷ್ಟವಾಗಿದೆ, ನಾವು ಕಟ್ಟಬೇಕಾಗಿರೋದು ರಾಷ್ಟ್ರವನ್ನ ಅಂತ ನರೇಂದ್ರ ಮೋದಿ ಕಳೆದ 2.5 ವರ್ಷಗಳಲ್ಲಿ ಸ್ಪಷ್ಟವಾದ ಚೌಕಟ್ಟಿನಲ್ಲಿ ನಮ್ಗೆ ಹಾಕೊಟ್ಟಿದ್ದಾರೆ. ರಾಷ್ಟ್ರ ಗಮನದಲ್ಲಿರಲಿ ಅಂತ ಒಂದು ಸುಂದರವಾದ ಚೌಕಟ್ಟನ್ನು ಹಾಕೊಟ್ಟಿದ್ದಾರಲ್ಲ, ನರೇಂದ್ರ ಮೋದಿ ಮಾಡಿರುವಂತ ಮ್ಯಾಜಿಕ್. ಅವ್ರಿಗೊಂದು ಧನ್ಯವಾದಗಳನ್ನು ಸಲ್ಲಿಸಲೇಬೇಕು. ಯಾಕೆ ಮಾತನ್ನು ಹೇಳ್ತೀನಿ ಅಂತಂದ್ರೆ, ಕಳೆದ 70 ವರ್ಷಗಳಿಂದ ಅಥವಾ ಕಳೆದ 20-22 ವರ್ಷಗಳು ನನಗೆ ಬುದ್ಧಿ ಬಂದು ನಾನು ಇದನ್ನೆಲ್ಲ ಅಧ್ಯಯನ ಮಾಡ್ಲಿಕ್ಕೆ ಶುರು ಮಾಡಿದಾಗಲಿಂದಲೂ ನಾನು ತುಂಬಾ ಸ್ಪಷ್ಟವಾಗಿ ಹೇಳಬಲ್ಲೆ, ನನ್ನ ದೇಶದ ಕುರಿತಂತ ಇದ್ದ ಕಲ್ಪನೆಗಳು ಅತ್ಯಂತ ಕಠೋರವಾಗಿದ್ದ ಕಲ್ಪನೆಗಳೇ. ಎಂಥ ಕಲ್ಪನೆಗಳು ಅಂತಂದ್ರೆ, ಇವತ್ತಿಗೂ ನೀವು ಯಾರಾದ್ರೂ ಹೋಗಿ ಕೇಳಿ ಸ್ಕೂಲ್ ಮಕ್ಕಳನ್ನ, ಜಗತ್ತಿನ ಅತ್ಯಂತ ಭ್ರಷ್ಟ ರಾಷ್ಟ್ರ ಯಾವುದು? ಸ್ಕೂಲ್ ಮಕ್ಕಳು ಹೇಳ್ತಾರೆ ಭಾರತನೇ ಭ್ರಷ್ಟ ರಾಷ್ಟ್ರ ಅಂತ. ಅದಕ್ಕೆ ನೀವೇನು ಸರ್ವೆ ಮಾಡಿ ಇಂತಿಂತ ರಾಷ್ಟ್ರಗಳು ಭ್ರಷ್ಟ ಅಂತ ಹೇಳ್ಬೇಕಾಗಿಲ್ಲ. ಈ ದೇಶದ ಶಾಲಾ ಮಕ್ಕಳಿಗೂ ಗೊತ್ತು ಜಗತ್ತಿನ ಅತ್ಯಂತ ಭ್ರಷ್ಟ ರಾಷ್ಟ್ರ ಭಾರತ ಅಂತ ಅನ್ಕೊಂಡಿದ್ದವರು ನಾವು. ಜಗತ್ತಿನ ಅತ್ಯಂತ ಅಪ್ರಾಮಾಣಿಕ ರಾಷ್ಟ್ರ ಯಾವುದು ಅಂತ ಏನಾದ್ರೂ ಪ್ರಶ್ನೆ ಕೇಳಿದ್ರೆ ನಂಗೆ ಡೌಟ್ ಇಲ್ಲ, ಇಲ್ಲಿರೋ 99% ಜನ ಹೇಳ್ತಾರೆ ನಮ್ಮ ದೇಶನೇ ಅಪ್ರಾಮಾಣಿಕ ರಾಷ್ಟ್ರ ಸರ್. ರಸ್ತೆಯಲ್ಲಿ ನಿಂತ್ಕೊಂಡಿರುವಂತ ಒಬ್ಬ ಟ್ರಾಫಿಕ್ ಪೊಲೀಸು 100 ರೂಪಾಯಿ ಕೊಟ್ಬಿಟ್ರೆ ಎಂತ ಪ್ರಾಬ್ಲಮ್ ಇಂದಲೂ ಸಾಲ್ವ್ ಮಾಡಿ ಕಳ್ಸ್ಕೊಂಡ್ಬಿಡ್ತಾನೆ ಅಂತ ನಾವೇ ಹೇಳ್ತೀವಿ. ಅಪ್ರಾಮಾಣಿಕ ರಾಷ್ಟ್ರದಲ್ಲಿ ನಂಬರ್ 1. ಎಷ್ಟು ಅಪ್ರಾಮಾಣಿಕರು ಅಂತಂದ್ರೆ, ನೆನ್ನೆ ನರೇಂದ್ರ ಮೋದಿ ಅವರು ಭಾಷಣದಲ್ಲಿ ಹೇಳಿದ್ರು, ಈ ದೇಶದಲ್ಲಿ 10 ಲಕ್ಷಕ್ಕಿಂತ ಹೆಚ್ಚು ಇನ್ಕಮ್ ನನಗೆ ವಾರ್ಷಿಕ, ತಿಂಗಳಿಗೆಲ್ಲ ನಾನು ಹೇಳ್ತಿರೋದು, ವರ್ಷಕ್ಕೆ 10 ಲಕ್ಷಕ್ಕಿಂತ ಹೆಚ್ಚು ಇನ್ಕಮ್ ಬರುತ್ತೆ ಅಂತ ಡಿಕ್ಲೇರ್ ಮಾಡ್ಕೊಂಡಿರೋರೇ 24 ಲಕ್ಷ ಜನ. 125 ಕೋಟಿ ಭಾರತೀಯರಲ್ಲಿ 25 ಕೋಟಿ ಭಾರತೀಯರನ್ನ ಬಿಟ್ಟುಬಿಡಿ, 100 ಕೋಟಿ ಭಾರತೀಯರಲ್ಲಿ 24 ಲಕ್ಷ ಜನ ಮಾತ್ರ ನನಗೆ ತಿಂಗಳಿಗೆ 10, ವರ್ಷಕ್ಕೆ 10 ಲಕ್ಷಕ್ಕಿಂತ ಜಾಸ್ತಿ ಆದಾಯ ಅಂತ ಡಿಕ್ಲೇರ್ ಮಾಡ್ಕೊಂಡಿದ್ದಾರೆ. ಏನ್ ಅಪ್ರಾಮಾಣಿಕತೆ ಇದು? ಇಲ್ಲಿ ಕೂತಿರೋರಿಗೆ ಬಹಳ ಜನಕ್ಕೆ ನಾಚಿಕೆ ಆಗ್ತಾ ಇರುತ್ತೆ, ನಂದು ಇದೆ ಬಿಡಿ ಸರ್. ನಂಗೆ ಗೊತ್ತು, ನನ್ನ ಮುಖ ನೋಡಿ ಹೇಳೋದಿಲ್ಲ ಯಾರ್ಯಾರ್ದು 10 ಲಕ್ಷಕ್ಕಿಂತ ಜಾಸ್ತಿ ಇದೆ ಅಂತ. ಇಲ್ಲಿ ಗುರುತಿಸೋದು ಬೇಡ ಅಂತ ಸುಮ್ಮನೆ ಅಷ್ಟೇ. ಆದ್ರೆ ನಾವ್ಯಾರು ಡಿಕ್ಲೇರ್ ಮಾಡ್ಕೊಳ್ಳಿಲ್ಲ. ಬಹಳ ಆಶ್ಚರ್ಯದ ಸಂಗತಿ ಹೇಳ್ತೀನಿ ನಿಮ್ಗೆ. ಬಹುಶಃ 2014-15 ರೆಕಾರ್ಡ್ ಇರಬೇಕು. ಭಾರತದಲ್ಲಿ ಇನ್ಕಮ್ ಟ್ಯಾಕ್ಸ್ ರಿಟರ್ನ್ ಫೈಲ್ ಮಾಡಿದವರು 1.25 ಕೋಟಿ. ಅದರಲ್ಲಿ ಹೆಚ್ಚು ಕಡಿಮೆ 50 ಲಕ್ಷ ಜನ ರಿಟರ್ನ್ ಫೈಲ್ ಮಾಡಿದ್ರಷ್ಟೇ, ಇನ್ಕಮ್ ಟ್ಯಾಕ್ಸ್ ತುಂಬಲಿಲ್ಲ. ಉಳಿದ ಇನ್ಕಮ್ ಟ್ಯಾಕ್ಸ್ ಕಟ್ಟುವಂತ ಜನ 1.25 ಕೋಟಿ ಮಾತ್ರ. 125 ಕೋಟಿಯಲ್ಲಿ ಈ ದೇಶದಲ್ಲಿ ನಂದು ಇನ್ಕಮ್ ಇದೆ, ನಾನು ಕಟ್ತೀನಿ ಅಂತ ಹೇಳುವಂತವರು 1% ಜನ ಮಾತ್ರ. ಏನ್ ಪ್ರಾಮಾಣಿಕ ರಾಷ್ಟ್ರ ರೀ? ನಮಗೆ ಕೂತಲ್ಲಿ ನಾಚಿಕೆ ಆಗ್ತಿರುತ್ತೆ, ಸರ್ ನಾನು ಕಟ್ಟಬೇಕಿತ್ತು ಸರ್, ಹೆಂಗೋ ಏನ್ ಮಾಡೋದು, ಬೇಡ ಸಹವಾಸ ಸುಮ್ಮನೆ ಇದ್ದೀನಿ ಅಂತ ಲೆಕ್ಕ ಹಾಕೊಳ್ಳಿ. ಈ ದೇಶವನ್ನ ಅಪ್ರಾಮಾಣಿಕ ರಾಷ್ಟ್ರ ಅಂತ ಸುಮ್ಮನೆ ಕರೆದಿದ್ದಲ್ಲ. ಈ ದೇಶದ ಕುರಿತಂತೆ ಮಾತನಾಡಬೇಕಾದ್ರೆ ಈ ದೇಶ ಅತ್ಯಂತ ದಟ್ಟ ದರಿದ್ರ ರಾಷ್ಟ್ರ ಅಂತ ಯಾವ ಮೂಲೆಯಲ್ಲಿ ನಿಂತವ್ರು ಯಾರು ಬೇಕಿದ್ರು ಹೇಳ್ತಾರೆ, ಅನುಮಾನವೇ ಇಲ್ಲ. ನಾವು ದರಿದ್ರ ರಾಷ್ಟ್ರ ಯಾಕೆ, ಬಡ ರಾಷ್ಟ್ರ ಯಾಕೆ ಅಂತ ಕೇಳಿದ್ರೆ, ವರ್ಷಕ್ಕೆ ಈ ದೇಶಕ್ಕೆ ಎಷ್ಟು ಖರ್ಚು ಮಾಡ್ಲಿಕ್ಕೆ ದುಡ್ಡು ಬೇಕೋ ಅಷ್ಟು ದುಡ್ಡು ಕೂಡ ಗವರ್ಮೆಂಟ್ ಹತ್ರ ಪ್ರತಿ ವರ್ಷ ಕಲೆಕ್ಟ್ ಆಗಲ್ಲ. ಇದನ್ನ ಡೆಫಿಸಿಟ್ ಬಜೆಟ್ ಅಂತ ಕರೀತಾರೆ. 2 ತರದ ಬಜೆಟ್ ಇದೆ. ಒಂದು ಸರ್ಪ್ಲಸ್ ಬಜೆಟ್ ಚೀನಾದು, ಎರಡನೇದು ಡೆಫಿಸಿಟ್ ಬಜೆಟ್.
ಜಗತ್ತಲ್ಲಿ ಅನೇಕ ರಾಷ್ಟ್ರಗಳು ಡೆಫಿಸಿಟ್ ನಲ್ಲಿ ಇರ್ತವೆ, ತಪ್ಪೇನಿಲ್ಲ ಡೆಫಿಸಿಟ್ ಅಲ್ಲಿ ಇರೋದು. ಡೆಫಿಸಿಟ್ ಅಲ್ಲಿ ಇರೋದು ಸಾಲ ಮಾಡ್ಲಿಕ್ಕೆ ಪ್ರೇರಣೆ, ಸಾಲ ಮಾಡೋದು ಡೆವಲಪ್ಮೆಂಟ್ ಗೆ ಪ್ರೇರಣೆ ಅಂತ ಅನೇಕ ಬಾರಿ ಅನೇಕರು ಅದನ್ನ ಹೊಸ ರೀತಿಯಲ್ಲಿ ನೋಡ್ತಾರೆ. ಸರಿ, ಎಲ್ಲವೂ ಸರಿ. ಆದ್ರೆ ನಮ್ಮ ಡೆಫಿಸಿಟ್ ಬಜೆಟ್ ಎಂತದ್ದು ಅಂತಂದ್ರೆ, ನಮ್ಮ ಮನೆಯಲ್ಲಿ ಪ್ರತಿ ತಿಂಗಳ ಆದಾಯ ಖರ್ಚು ಅಪ್ಪನ ಆದಾಯಕ್ಕಿಂತ ಕಡಿಮೆ ಇರಬೇಕು ಅಂತ ರೂಲ್ ಮಾಡ್ಕೊಂಡಿದ್ದೀವಿ. ಆದ್ರೆ ದೇಶದಲ್ಲಿ ಪ್ರತಿ ವರ್ಷದ ದೇಶದ ಖರ್ಚು ದೇಶದ ಆದಾಯಕ್ಕಿಂತ 5-6 ಲಕ್ಷ ಕೋಟಿ ರೂಪಾಯಿ ಜಾಸ್ತಿ. ನಮ್ ದೇಶದ ಇಯರ್ಲಿ ಬಜೆಟ್ 22 ಲಕ್ಷ ಕೋಟಿ ರೂಪಾಯಿ ಇದ್ರೆ, ನಮ್ದು ಇಯರ್ಲಿ ನಮ್ ಕಲೆಕ್ಟ್ ಆಗುವಂತ ಟ್ಯಾಕ್ಸ್, ಡೈರೆಕ್ಟ್ ಅಂಡ್ ಇಂಡೈರೆಕ್ಟ್ ಟ್ಯಾಕ್ಸ್ ಎಲ್ಲ ಸೇರಿಸಿದ್ರೆ ಹೆಚ್ಚಂದ್ರೆ 15-16 ಲಕ್ಷ ಕೋಟಿ ರೂಪಾಯಿ. ಪ್ರತಿ ವರ್ಷ 5-6 ಲಕ್ಷ ಕೋಟಿ ರೂಪಾಯಿ ಡೆಫಿಸಿಟ್. ಈ ಡೆಫಿಸಿಟ್ ನ ಕಾರಣದಿಂದಾಗಿಯೇ ಈ ದೇಶದ ಪ್ರಧಾನಿ 7-8 ತಿಂಗಳ ಹಿಂದೆ ಜಪಾನಿಗೆ ಹೋಗಿದ್ದಾಗ, ಜಪಾನಿನಲ್ಲಿ ಅವರು ಈ ದೇಶಕ್ಕೊಂದು ಬುಲೆಟ್ ಟ್ರೈನ್ ಬೇಕು ಅಂತ ಕೇಳಿದ್ರು. ಬುಲೆಟ್ ಟ್ರೈನ್ ಸ್ಪೀಡ್ ಹೆಚ್ಚು ಕಡಿಮೆ 350-450 ಕಿಲೋಮೀಟರ್ ಪರ್ ಅವರ್. ಇಲ್ಲಿಂದ ಬುಲೆಟ್ ಟ್ರೈನ್ ಅಲ್ಲಿ ಸಹಕಾರ ನಗರದಲ್ಲಿ ನೀವೇನಾದ್ರೂ ಹತ್ತಿದ್ರೆ ಪ್ರಾಬಬ್ಲಿ ನೆಕ್ಸ್ಟ್ 1-1.25 ಗಂಟೆಲಿ ಹೈದರಾಬಾದ್ ಇರ್ತೀರಿ. ನಿಮ್ ಕೆಲಸ ಮುಗಿಸಿಕೊಂಡು 2-3 hours ಬಿಟ್ಟು ಇನ್ನೊಂದು ಬುಲೆಟ್ ಟ್ರೈನ್ ಹಿಡಿದ್ರೆ ವಾಪಸ್ ಬರ್ತೀರಿ. ಬೆಳಗ್ಗೆ ತಿಂಡಿ ತಿಂದು ಮನೆ ಬಿಟ್ರೆ ಮಧ್ಯಾಹ್ನದ ಊಟಕ್ಕೆ ವಾಪಸ್. ಇದು ಕಲ್ಪನೆ, ಬುಲೆಟ್ ಟ್ರೈನ್ ನ ಕಲ್ಪನೆ ಇರೋದೇ ಹಂಗೆ. ಈ ದೇಶದ ವ್ಯಾಪಾರಿಗಳು, ಈ ದೇಶದ ಉದ್ದಿಮೆದಾರರು ಮ್ಯಾಕ್ಸಿಮಮ್ ಟೈಮ್ ಅನ್ನ ರಸ್ತೆಯಲ್ಲಿ ಕಳೀತಾರೆ. ಯಾಕಂದ್ರೆ ಸ್ಪೀಡ್ ಅನ್ನೋದು ಗೊತ್ತೇ ಇಲ್ಲ ನಮ್ಗೆ. ಸ್ಪೀಡ್ ಆಗಿರುವಂತ ಹೈವೇ ಮಾಡ್ತೀವಿ ನಾವು, ಆ ಹೈವೇನಲ್ಲಿ ಟೋಲ್ ಬೂತ್ ಅಲ್ಲಿ ಹೋಗ್ಕೊಂಡು ಅರ್ಧ ಗಂಟೆ ಆಗುತ್ತೆ. ನಮ್ಗೆ ಸ್ಪೀಡ್ ಅನ್ನೋ ಕಲ್ಪನೆಯೇ ಇಲ್ಲ. ಈ ಕಲ್ಪನೆ ಕಟ್ಟಿಕೊಂಡಂತ ಈ ದೇಶದ ಪ್ರಧಾನಿ ಜಪಾನಿಗೆ ಹೋಗಿ ನಮ್ಗೊಂದು ಬುಲೆಟ್ ಟ್ರೈನ್ ಬೇಕು ಅಂತ ಆರಂಭದಲ್ಲಿ ಕೇಳಿದ್ದಕ್ಕೆ ಜಪಾನಿಗೆ ಹೇಳಿದ್ರು ಬುಲೆಟ್ ಟ್ರೈನ್ ಕೊಡಬಹುದು, ಆದ್ರೆ ಒಂದು ಬುಲೆಟ್ ಟ್ರೈನ್ಗೆ 1 ಲಕ್ಷ ಕೋಟಿ ರೂಪಾಯಿ ಆಗುತ್ತೆ. ಅಹಮದಾಬಾದ್ ಟು ಮುಂಬೈ ತುಂಬಾ ಜನ ಬಿಸ್ನೆಸ್ ಮನೆಗಳು ಓಡಾಡೋ ಜಾಗ, 1 ಲಕ್ಷ ಕೋಟಿ ರೂಪಾಯಿ ಆಗುತ್ತೆ. ಪಾಪ ಡೆಫಿಸಿಟ್ ಬಜೆಟ್ ನಿಮ್ದು, ಎಲ್ಲಿಂದ ತರ್ತೀರಿ ನೀವು? 60,000 ಕೋಟಿ ರೂಪಾಯಿ ಸಾಲ ಕೊಡ್ತೀವಿ, ಉಳಿದ 40,000 ಕೋಟಿ ರೂಪಾಯಿ ನೀವು ಹೊಂದಿಸಿ ಒಂದು ಬುಲೆಟ್ ಟ್ರೈನ್ ಮಾಡೋಣ, ಯಾಕೆಂದ್ರೆ ಭಾರತದ ಮೇಲೆ ಅಪಾರವಾದ ಪ್ರೀತಿ ನಮಗಿದೆ ಅಂತ ಜಪಾನ್ ಹೇಳ್ತು. ಆದ್ರೆ ಈ ದೇಶದ ಪ್ರಧಾನಿ ಚಪ್ಪಾಳೆ ಹೊಡಿತಿರ್ಬೇಕು ಅನ್ಕೊಂಡಿರಲಿಲ್ಲ ನಾನು. ಯಾಕೆಂದ್ರೆ ಸಾಲ ಯಾರಾದ್ರೂ ಕೊಡ್ತೀನಿ ಅಂತ ಇಟ್ಟೊಂದು ಖುಷಿ ಪಡೋಣ, ನಮ್ಗೆಲ್ಲ ಸಾಲ ಮನ್ನಾ ಮಾಡ್ಕೊಂಡು ರೂಢಿ ಆಗ್ಬಿಟ್ಟಿದೆ ಅಂತ. ಯಾಕಂದ್ರೆ ನರೇಂದ್ರ ಮೋದಿ ಭಾಷಣದಲ್ಲಿ ಎಲ್ಲರೂ ಕೇಳಿದ್ರು, ನರೇಂದ್ರ ಮೋದಿ ಭಾಷಣದಲ್ಲಿ ಸಾಲ ಮನ್ನಾ ಮಾತೇ ಆಗ್ಲಿಲ್ವಲ್ಲ ಅಂದ್ರೆ ಎಲ್ರಿಗೂ ಸಾಲ ಮನ್ನಾ ಮಾಡಿದ್ರೆ ಮಾತ್ರ ಗ್ರೇಟ್ ಅಂತ. ಒಟ್ಟಲ್ಲಿ ದುಡ್ಡು ತಗೊಂಡಿದ್ರೆ ವಾಪಸ್ ಕೊಡದೆ ಇದನ್ನೇ ಅಪ್ರಾಮಾಣಿಕತೆ ಅಂತ ಕರೆಯೋದು. ಒಂದು ಕಾಲ ಇತ್ತು, ಈ ನಾಲಿಗೆ ಕೊಟ್ಟ ಮಾತನ್ನು ಉಳಿಸ್ಕೊಳ್ಳಿಲ್ಲ ಅಂದ್ರೆ ಎಗಡ ಇದು ಅಂತ ಕರೀತಿದ್ರು. ಇದು ಹಳ್ಳಿಯಲ್ಲಿ ಹೇಳ್ತಿದ್ದ ಮಾತು. ಇವತ್ತು ಸಾಲ ವಾಪಸ್ ಕೊಡ್ತೀನಿ ಅಂತ ತಗೊಂಡು ಬಂದು ಸಾಲ ಮನ್ನಾ ಮಾಡ್ತಾರ ಈ ಬಜೆಟ್ ಅಲ್ಲಿ ಅಂತಾನೆ ಕಾಯ್ತಾ ಕೂತಿರ್ತೀವಿ. ವಿಚಿತ್ರವಾಗಿದೆ. ಸಾಲ ತಗೊಳ್ಳೋದು ನನ್ನ ದೃಷ್ಟಿಯಲ್ಲಿ ಹೇಗಿತ್ತು ಅಂತಂದ್ರೆ, ನಾನು ಚಿಕ್ಕವನಿಂದ ಕಲ್ತಿದ್ದೀನಿ, ಜೀವಮಾನದಲ್ಲಿ ಸಾಲ ಮಾಡದೆ ಬದುಕ್ಬಿಟ್ರೆ ಶ್ರೇಷ್ಠವಾದ ಬದುಕು ಅಂತ. ಆದ್ರೆ ಜಪಾನ್ ಸಾಲ ಕೊಡುತ್ತೆ ಅಂದಾಗಲೂ ಖುಷಿ ನಮಗೆ. ಚೆನ್ನಾಗಿದೆ ನೋಡಿ, ಎಷ್ಟು ಚೇಂಜ್ ಆಗಿದೆ ಭಾರತ, ಎಷ್ಟು ಡಿಫರೆಂಟ್ ಆಗಿದೆ. ಆದ್ರೆ ಆಶ್ಚರ್ಯ ಏನ್ ಗೊತ್ತೇನು, ಈ ದೇಶದ ಪ್ರಧಾನಿ ಖುಷಿ ಆಗ್ಲಿಲ್ಲ. ಅವ್ರು ಏನು ಮಾತಾಡದೆ ಒಪ್ಪಂದ ಮಾಡ್ಕೊಳ್ದೆ ವಾಪಸ್ ಬಂದ್ರು. ನವೆಂಬರ್ 8ನೇ ತಾರೀಕು ರಾತ್ರಿ ಬಾಯೋರ್ ಬ್ಯಾನೋ ಅಂತ ಕಿಡಿ ಹಚ್ಬಿಟ್ಟು 8ನೇ ತಾರೀಕು ರಾತ್ರಿ ಫ್ಲೈಟ್ ಇಟ್ಕೊಂಡು ಜಪಾನ್ಗೆ ಹೋಗ್ಬಿಟ್ರು. ಜಪಾನಿಗೆ ಹೋಗಿ ನೀವು ನೋಡಿ, ವಾಪಸ್ ಆ ಫೋಟೋಸ್ ಎಲ್ಲ ತೆಗೆದು ನೋಡಿ, ಈ ದೇಶದ ಜನ ಫುಲ್ ಪ್ಯಾನಿಕ್ ಅಲ್ಲಿ ಇದ್ರು. 500,000 ಹೋಯ್ತು, ನನ್ನ ಜೇಬಲ್ಲಿರೋ ದುಡ್ಡಿಗೆ ಬೆಲೆ ಇಲ್ಲ, ಹೋಟ್ಲಿಗೆ ಹೋದ್ರೆ ಅವ್ನು ಊಟ ಕೊಡಲ್ಲ, ಹೊರಗಡೆ ಬಂದ್ರೆ ತಿಂಡಿ ಕೊಡಲ್ಲ, ಅವ್ನು ದುಡ್ಡು ತಗೊಳ್ಳಲ್ಲ, ಇವ್ನು ಕಿರಿಕಿರಿ. ಈ ದೇಶದ ಪ್ರಧಾನಿ ಜಪಾನ್ ಅಲ್ಲಿ ಹಾಯಾಗಿ ಸುಟ್ಟು ಬೂಟು ಹಾಕೊಂಡು ತಿರುಗಾಡ್ತಿದ್ರು. ತಿರುಗಾಡೋದಲ್ಲದೆ ಅಲ್ಲಿನ ಬುಲೆಟ್ ಟ್ರೈನ್ ಅಲ್ಲಿ ಕೂತ್ಕೊಂಡು ಡ್ರೈವಿಂಗ್ ಸೀಟ್ ಅಲ್ಲೆಲ್ಲ ಕೂತ್ಕೊಂಡಿದ್ರು. ಯಾಕೆ ಅಂತ ಆಮೇಲೆ ಗೊತ್ತಾಯ್ತು, ಅವ್ರಿಗೆ ಚೆನ್ನಾಗಿ ಗೊತ್ತಿತ್ತು, 20 ದಿನ ಕಳೆದ್ರೆ 1 ಅಲ್ಲ 10 ಬುಲೆಟ್ ಟ್ರೈನ್ ತಗೊಳ್ಳೋಷ್ಟು ಹಣ ಬರುತ್ತೆ ಬ್ಯಾಂಕಿಗೆ, ನಾನು ಅಧಿಕೃತವಾಗಿ ಕೊಂಡುಕೊಳ್ಳಿ ಬರ್ತೀನಿ, ನೀವು ಹಿಂಗೆಲ್ಲ ಸಾಲ ಕೊಡೋ ಅಗತ್ಯ ಇಲ್ಲ ಅಂತ. ಎಷ್ಟು ಚೆನ್ನಾಗಿದೆ ನೋಡಿ. ಎಲ್ಲಿತ್ತು ದುಡ್ಡು? ಯಾವ ದೇಶವನ್ನ ದಟ್ಟ ದರಿದ್ರ ನಾಡು ಅಂತ ಜಗತ್ತು ಕರೆದು ಸಾಲ ಕೊಡ್ಲಿ ಬರ್ತಿತ್ತೋ, ಅದೇ ದೇಶದ ಜನ ಮನೇಲಿ ಕೂಡಿಟ್ಟಲ್ಲ ಬ್ಯಾಂಕಿಗೆ ಬಂದ್ರೆ 10 ಬುಲೆಟ್ ಟ್ರೈನ್ ತೆಗೆದುಕೊಳ್ಳೋ ಕೆಪಾಸಿಟಿ ಬಂತಲ್ಲ ಭಾರತಕ್ಕೆ. ಹೆಂಗಿದೆ? ಕಳೆದ 50 ದಿನಗಳಲ್ಲಾಗಿರೋ ಮ್ಯಾಜಿಕ್ ಇದೆ. ಯಾವ ದೇಶವನ್ನ ಜಗತ್ತು ಅತ್ಯಂತ ಹೀನ ರಾಷ್ಟ್ರ ಅಂತ ನೋಡ್ತಿತ್ತೋ, ಆ ರಾಷ್ಟ್ರವನ್ನ ಎಕನಾಮಿಕಲಿ ಸ್ಟ್ರಾಂಗ್ ಆಗಿರುವಂತ ಕಂಟ್ರಿ ಅಂತ ಇಡೀ ಜಗತ್ತು ನೋಡ್ಲಿಕ್ಕೆ ಶುರು ಮಾಡಿದೆಯಲ್ಲ. 50 ದಿನಗಳಲ್ಲಿ ದೇಶದ ಪ್ರಧಾನಿ ಮಾಡಿರುವಂತ ಮ್ಯಾಜಿಕ್ ಇದು ಅಂತ ನಿಮ್ಗೆ ಹೇಳ್ಲಿಕ್ಕೆ ಇಚ್ಛೆ ಪಡ್ತೀನಿ ಮಿತ್ರರೇ. ಈ ದೇಶದಲ್ಲಿ ಆಗಿರುವಂತ ಕೆಲವು ಬದಲಾವಣೆಗಳನ್ನ ಆದರಣೀಯ ರಾಮಸ್ಕಂದಜಿ ಅವರು ತಮ್ಮ ಭಾಷಣದಲ್ಲಿ ಟಚ್ ಮಾಡಿದ್ರು. ನಾನು ಸ್ವಲ್ಪ ಎಲಾಬರೇಟ್ ಮಾಡ್ತೀನಿ ಅಷ್ಟೇ. ನರೇಂದ್ರ ಮೋದಿ ಅವರು ನವೆಂಬರ್ 8ನೇ ತಾರೀಕು ತಮ್ಮ ಭಾಷಣದಲ್ಲಿ 4 ವಿಚಾರವನ್ನು ಪ್ರಸ್ತಾಪ ಮಾಡಿದರು. ಈ ದೇಶದಲ್ಲಿ ಡಿಮಾನಿಟೈಸೇಷನ್ ಆದ ಮೇಲೆ ಭ್ರಷ್ಟಾಚಾರ ಹಂತವಾಗಿ ನಿಲ್ಲುತ್ತೆ, ಅಥವಾ ಭ್ರಷ್ಟಾಚಾರದ ಮೇಲೆ ಡಿಮಾನಿಟೈಸೇಷನ್ ಪದಾಘಾತ ಅಂತ ಕರೆದಿದ್ರು. ಭ್ರಷ್ಟಾಚಾರ ಈ ದೇಶದಲ್ಲಿ ನಿಲ್ಲುತ್ತೋ ಇಲ್ವೋ ಅನ್ನೋದು ಕಾಲ ಹೇಳಬೇಕು. ಯಾಕಂದ್ರೆ ಅಷ್ಟರ ಮಟ್ಟಿಗೆ ಭ್ರಷ್ಟಾಚಾರಕ್ಕೆ ಒಗ್ಗಿಕೊಂಡಿದ್ದೀವಿ. ನನಗೆ ದುರಂತ ಅಂತ ಅನ್ಸೋದು, ಮೊದಲು ಇಷ್ಟು ದಿನಗಳ ಕಾಲ ಹೇಗೆ ದುಡ್ಡು ಬೇಡ ಅಂತಿದ್ರು, ಈಗ ಹೊಸ ನೋಟನ್ನು ಕೇಳಲಿಕ್ಕೆ ಶುರು ಮಾಡಿದ್ದಾರೆ ಜನ.
ಆದ್ರೆ ಮೊದಲ 40-45 ದಿನಗಳ ಕಾಲ ನಾನು ನೋಡಿದ್ದೀನಿ ಎಷ್ಟರ ಮಟ್ಟಿಗೆ ಭ್ರಷ್ಟಾಚಾರ ಕಂಟ್ರೋಲಿಗೆ ಬಂದಿತ್ತು, ಹಿಡಿತಕ್ಕೆ ಸಿಕ್ಕಿತ್ತು ಅಂತಂದ್ರೆ, ಈ ದೇಶದ ಪ್ರಧಾನಿ ಹೇಳಿದಂತೆ ನೀವು ಯಾವುದೇ ಬ್ಯಾಂಕಿಗೆ ಯಾವುದೇ ಆಫೀಸಿಗೆ ಹೋದ್ರು ನಿಮ್ಮ ಫೈಲ್ ಮೂವ್ ಆಗುತ್ತೆ. ಯಾಕಂದ್ರೆ ಫೈಲ್ ತುಂಬಾ ದಿನ ಇಟ್ಕೊಂಡಿರುವಾಗಿಲ್ಲ, ತುಂಬಾ ಪೈಲಪ್ ಆಗ್ಬಿಡುತ್ತೆ. ಅದನ್ನ ಮೂವ್ ಮಾಡ್ಲೇಬೇಕು. ಮೂವ್ ಮಾಡುವಾಗ ಇವ್ರು ಬಂದವ್ರ ಹತ್ರ ಮೊದಲು ದುಡ್ಡು ಕೊಟ್ಟು ಮೂವ್ ಮಾಡಿಸ್ಕೊಳ್ತಿದ್ರು, ಈಗ ದುಡ್ಡು ಕೊಡೋದಂಗಿಲ್ಲ. ಯಾಕೆಂದ್ರೆ ಬಂದವ್ರು ಕೇಳ್ತಾರೆ ಓಲ್ಡ್ ಕರೆನ್ಸಿ ಓಕೆನಾ ಸರ್? ಅವನೇನು ಓಲ್ಡ್ ಕರೆನ್ಸಿ ತಗೊಂಡು ನರಕಕ್ಕೆ ಹೋಗ್ಬೇಕು, ಓಲ್ಡ್ ಕರೆನ್ಸಿ ಬೇಡ ಅಂತ. ಹೊಸ ಕರೆನ್ಸಿ ಯಾವಾಗ ಕೊಡಬೇಕು? ಹೊಸ ಕರೆನ್ಸಿ ಡಿಸೆಂಬರ್ 31 ಕಳೆದ ಮೇಲೆ ಕೊಡಬೇಕು ಅಂತ ಹೇಳಿ ಕಳಿಸ್ತಾನೆ. ಆದ್ರೆ ನರೇಂದ್ರ ಮೋದಿ ಅವರು 31 ನಂತರವೂ ದುಡ್ಡು ಬಿಡಿಸ್ತಾ ಇಲ್ವಲ್ಲ. ನಮ್ ಕೈಯಲ್ಲಿ ಏನಾದ್ರೂ 50,000 ರೂಪಾಯಿ ಹಳೆ ಕರೆನ್ಸಿ ಕೊಟ್ಟು 50,000 ರೂಪಾಯಿ ಹೊಸ ಕರೆನ್ಸಿ ವಾಪಸ್ ತೆಗೆದುಕೊಳ್ಳುವಂತ ಅವಕಾಶವನ್ನ ಡೇ 1 ನಿಂದ ಕೊಟ್ಟಿದ್ರೆ ಇಡೀ ಡಿಮಾನಿಟೈಸೇಷನ್ ಫ್ಲಾಪ್ ಶೋ ಆಗಿರ್ತಿತ್ತು. ನರೇಂದ್ರ ಮೋದಿ ಅವರು ಅಥವಾ ಇಡೀ ಈ ಡಿಮಾನಿಟೈಸೇಷನ್ ಕಲ್ಪನೆಯಲ್ಲಿ ನಮ್ ಕೈಗೆ ಪೂರ್ಣ ಪ್ರಮಾಣದ ದುಡ್ಡನ್ನೇ ಕೊಡ್ಲಿಲ್ಲವಾದ್ರಿಂದ ನಾವು 2,000 ರೂಪಾಯಿ ಲೈನಲ್ಲಿ ನಿಂತಿದ್ದಾಗಿದ್ರಿಂದ 2,000 ರೂಪಾಯಿ ನಾವು ಪ್ರತಿದಿನ ತಗೊಂಡು ಇವನಿಗೆ 10,000 ರೂಪಾಯಿ ಲಂಚ ಕೊಡಬೇಕು ಅಂದ್ರೆ ಇವನಿಗೋಸ್ಕರ 5 ದಿನ ಲೈನಲ್ಲಿ ನಿಂತ್ಕೋಬೇಕು. ಅದಕ್ಕೆ ಅವನಂದ ಡಿಸೆಂಬರ್ 31 ನಂತರ ಕೊಡಿ ಅಂತ. ಆದ್ರೆ ನೆನ್ಪಿಟ್ಕೊಳ್ಳಿ, ಡಿಸೆಂಬರ್ 31 ನಂತರವೂ ಕೂಡ ಈಸಿ ಏನಿಲ್ಲ. ಈ ಹಣದ ಫ್ಲೋ ಎಷ್ಟು ನಿಧಾನವಾಗಿ ಆಗ್ತಿದೆ ಅಂತಂದ್ರೆ, ನಿಧಾನವಾಗಿ ಹಣದ ಫ್ಲೋ ಮಾಡ್ತಾ ಜನ ಅನಿವಾರ್ಯವಾಗಿ ಡಿಜಿಟಲ್ ವ್ಯವಹಾರ ಮಾಡಬೇಕು ಅನ್ನುವಂತ ಒಂದು ಪ್ರಯತ್ನಕ್ಕೆ ಕೈ ಹಾಕಬೇಕು ಅಂತ ನರೇಂದ್ರ ಮೋದಿ ಅವರು ಏನ್ ಟೈಟ್ ಮಾಡ್ತಿದ್ದಾರೆ. ಈ ಕಾರಣಕ್ಕೋಸ್ಕರ ಈ ದೇಶದಲ್ಲಿ ಡಿಜಿಟಲ್ ಪೇಮೆಂಟ್ 400% ಇಂದ 600% ರೈಸ್ ಆಗಿದೆ. ಈ ಕಾರಣಕ್ಕೋಸ್ಕರ ಈಗ ಏನ್ ಮ್ಯಾಜಿಕ್ ಆಗುತ್ತೆ ಅಂದ್ರೆ, ನಾವೆಲ್ಲರೂ ಒಂದು ಮನಸ್ಸು ಮಾಡಿ ಇನ್ನು ಮುಂದೆ ಬೆಂಗಳೂರಿನಲ್ಲಿ ಟೋಟಲಿ ಕ್ಯಾಶ್ಲೆಸ್ ಬಿಸ್ನೆಸ್ ನಡಿಬೇಕು ಅಂತ ಈ ಬೆಂಗಳೂರಿನ ಟೋಟಲ್ ಜನ ಮನಸ್ಸು ಮಾಡಿದ್ರು ಅಂತ ಇಟ್ಕೊಳ್ಳಿ. ಅವಾಗ ಬೆಂಗಳೂರಿನ ಯಾವ್ದಾದ್ರು ಆಫೀಸಿಗೆ ಹೋಗಿ ಲಂಚ ಕೇಳಬೇಕು ಅಂದ್ರೆ ಕಾರ್ಡ್ ಸ್ವೈಪ್ ಮಾಡ್ಬೇಕು. ನಿಮ್ಮ ಅಕೌಂಟ್ ನಂಬರ್ ಕೊಡಿ ಸರ್, ಅಕೌಂಟ್ ನಂಬರ್ ಕಳಿಸಿ. ಬೇಕಾದ್ರೆ ನಿಮ್ಮ ಹತ್ರ ಕ್ಯಾಶ್ ಇಲ್ಲ, ಅವ್ರು ಕ್ಯಾಶ್ ಇಟ್ಕೊಳ್ಳೋಂಗಿಲ್ಲ. ಕ್ಯಾಶ್ ಇಟ್ಕೊಂಡ್ರೆ ಉಪಯೋಗಕ್ಕೆ ಬರಲ್ಲ ಅವನಿಗೆ. ಅದನ್ನ ಕಾರ್ಡ್ ಸ್ವೈಪ್ ಮಾಡ್ಕೊಡ್ಬೇಕು, ಇಲ್ಲ ಅಕೌಂಟಿಗೆ ಟ್ರಾನ್ಸ್ಫರ್ ಮಾಡಬೇಕು. ಯಾವಾಗ ಅಕೌಂಟಿಗೆ ಟ್ರಾನ್ಸ್ಫರ್ ಮಾಡಿದ್ನೋ ಅಲ್ಲಿಗೆ ಅವ್ನು ಸತ್ತ. ಯಾಕೆಂದ್ರೆ ಯಾವತ್ತು ಬೇಕಿದ್ರು ಅವ್ನು ಎತ್ತಾಕೊಂಡು ಹೋಗ್ಬೋದು. ಎಲ್ಲಿಂದ ಬಂತಿ ದುಡ್ಡು ಅಂತ ಕೇಳಲಿಕ್ಕೆ ಸಾಧ್ಯ ಅಂತ. ಒಂದು ನೋಟಿನ ಹೆಜ್ಜೆ ಗುರುತು ಸ್ಪಷ್ಟವಾಗಿ ಸಿಗುತ್ತಲ್ಲ, ಆ ಹೆಜ್ಜೆ ಗುರುತು ಸಿಗಬೇಕು ಅನ್ನೋ ಕಾರಣಕ್ಕೋಸ್ಕರವೇ ಈ ಟೋಟಲ್ ಕ್ಯಾಶ್ಲೆಸ್ ನ ಕಲ್ಪನೆ ನರೇಂದ್ರ ಮೋದಿ ತಗೊಂಡು ಬಂದಿರೋದು. ಈ ಕಾರಣದಿಂದ ಭ್ರಷ್ಟಾಚಾರಕ್ಕೆ ಒಂದು ದೊಡ್ಡ ಕಡಿವಾಣ ಬೀಳುತ್ತೆ ಬರೋ ದಿನಗಳಲ್ಲಿ ಅಂತ ಸ್ಪಷ್ಟ ಧ್ವನಿಯಲ್ಲಿ ನರೇಂದ್ರ ಮೋದಿ ಅವರು ನವೆಂಬರ್ 8 ಮಿತ್ರ ನರೇಂದ್ರ ಮೋದಿ ಅವರು ಎರಡನೇ ಸಂಗತಿ ಹೇಳಿದ್ರು. ಡಿಮಾನಿಟೈಸೇಷನ್ ನಂತರ ಭಯೋತ್ಪಾದನೆ ಮತ್ತು ನಕ್ಸಲ್ವಾದಕ್ಕೆ ಈ ದೇಶದಲ್ಲಿ ಕಡಿತ ಆಗುತ್ತೆ ಅಥವಾ ಪೂರ್ಣ ಪ್ರಮಾಣದಲ್ಲಿ ನಿಲ್ಲುತ್ತೆ. ನನಗೂ ಮೊದಲು ನಂಬಿಕೆ ಇರಲಿಲ್ಲ. ಹಣವನ್ನ ಕಂಟ್ರೋಲ್ ಮಾಡಿದ್ರೆ, ಡಿಮಾನಿಟೈಸೇಷನ್ ನಡೆದು ಕೊಡುವ ದುಡ್ಡನ್ನ ಕಂಟ್ರೋಲ್ ಮಾಡಿದ್ರೆ ಭಯೋತ್ಪಾದನೆ ನಿಲ್ಲುತ್ತಾ? ಸೆಪ್ಟೆಂಬರ್ 11ಕ್ಕೆ ಅಮೆರಿಕಾದ 2 ಕಟ್ಟಡದ ಮೇಲೆ ದಾಳಿ ಮಾಡಿದ್ದಲ್ಲ ಒಸಾಮಾ ಬಿನ್ ಲಾಡೆನ್ ತನ್ನ ಚೇಲಾಗಳನ್ನು ಕರ್ಕೊಂಡು. ಹಾಗೆ ದಾಳಿ ಮಾಡಿದ ನಂತರ ಹೆಚ್ಚು ಕಡಿಮೆ 15 ವರ್ಷ ಆಯ್ತು. ಇವತ್ತಿನವರೆಗೂ ಮತ್ತೊಂದು ಅಂತ ಅಟ್ಯಾಕ್ ಅಮೆರಿಕಾದಲ್ಲಿ ಆಗಲಿಲ್ಲ. ಗಮನಿಸಬೇಕು ಇದನ್ನ. ಆದ್ರೆ ಭಾರತದಲ್ಲಿ 1 ವರ್ಷ ಮುಂಬೈ ಅಟ್ಯಾಕ್ ಆಗುತ್ತೆ, ಮತ್ತೊಂದು ವರ್ಷ ಬೆಂಗಳೂರಲ್ಲಿ ಸರಣಿ ಬಾಂಬ್ ಸ್ಫೋಟ ಆಗುತ್ತೆ. ಬೆಂಗಳೂರಲ್ಲಿ ಮುಗೀತು ಅಂತಂದಾಗ ಅಲ್ಲೆಲ್ಲೋ ಬಂಗಾಳದಲ್ಲಿ ಶುರುವಾಗ್ಬಿಡುತ್ತೆ. ಬಂಗಾಳದಲ್ಲಿ ಮುಗಿತು ಅಂದಾಗ ಯುಪಿನಲ್ಲಿ ಬಾಂಬ್ ಬ್ಲಾಸ್ಟ್ ಆಗುತ್ತೆ. ಯುಪಿನಲ್ಲಿ ಮುಗಿತು ಅಂತಂದ್ರೆ ಕಾಶ್ಮೀರದಲ್ಲಿ ಶುರು ಮಾಡ್ಕೊಳ್ತಾರೆ. ಕಾಶ್ಮೀರದಲ್ಲಿ ಗಲಾಟೆ ಮುಗಿತು ಅಂದ್ರೆ ಪಂಜಾಬ್ನಲ್ಲಿ ಶುರು ಮಾಡ್ಕೊಳ್ತಾರೆ. ಭಾರತದಲ್ಲಿ ನಿರಂತರವಾಗಿ ಇದು 1 ವರ್ಷ ಆದ್ಮೇಲೆ 1 ವರ್ಷ ನಡೀತಾನೆ ಇರುತ್ತಲ್ಲ. ಅಮೆರಿಕಾದಲ್ಲಿ ಯಾಕೆ ನಡೀಲಿಲ್ಲ? ಅಂತಂದ್ರೆ ಅಮೆರಿಕ ಸೆಪ್ಟೆಂಬರ್ 11 ಅಟ್ಯಾಕ್ ನಂತರ ಭಯೋತ್ಪಾದಕರಿಗೆ ದುಡ್ಡು ಎಲ್ಲಿಂದ ಸೋರ್ಸ್ ಬರ್ತಿತ್ತೋ ಆ ಸೋರ್ಸ್ ಅನ್ನ ಕಟ್ ಮಾಡಿಬಿಡ್ತು. ಯಾವಾಗ ಸೋರ್ಸ್ ಆಫ್ ಮನಿ ಕಟ್ ಆಯ್ತು ಆಗ ಅಮೆರಿಕಾದಲ್ಲಿ ಭಯೋತ್ಪಾದನೆ ಸ್ಟಾಪ್ ಆಯ್ತು. ದುಡ್ಡೇ ಸಿಗಲಿಲ್ಲ ಅಂದ್ರೆ ಎಲ್ಲಿಂದ ಭಯೋತ್ಪಾದನೆ ಮಾಡೋದು? ಯಾರಿಗೆ ಸಪ್ಲೈ ಮಾಡಬೇಕು ಶಸ್ತ್ರಾಸ್ತ್ರಗಳನ್ನ? ಯಾರು ಮದ್ದು ಗುಂಡುಗಳನ್ನ ಕೊಡಬೇಕು? ಆದ್ರೆ ಭಾರತದಲ್ಲಿ ಕಳೆದ 70 ವರ್ಷಗಳಿಂದ ಈ ಪ್ರಯತ್ನಕ್ಕೆ ಯಾರು ಕೈ ಹಾಕಿರ್ಲಿಲ್ಲ. ಮೊದಲನೇ ಬಾರಿಗೆ ನರೇಂದ್ರ ಮೋದಿ ಅವರು ಕೈ ಹಾಕಿದ್ರಲ್ಲ, ಅದಕ್ಕೆ ಹೇಳ್ತಾರಲ್ಲ 56 ಇಂಚಿನ ಎದೆ ಬೇಕು ಇದಕ್ಕೆ ಅಂತ, ಸುಮ್ನೆ ಅಲ್ಲ ಅಂತ. ಯಾರೋ ನನಗೆ ಹೇಳಿದ್ರು ಪಾಕಿಸ್ತಾನದ ಮೇಲೆ ಸರ್ಜಿಕಲ್ ಅಟ್ಯಾಕ್ ಮಾಡಿದಾಗಲೇ 56 ಇಂಚು ಪ್ರೂವ್ ಆಗಿತ್ತು, ಇದಕ್ಕೆ 112 ಇಂಚೇ ಬೇಕಿತ್ತು ಸರ್, ಇದಕ್ಕೆ ತಮಾಷೆ ಅಲ್ಲ ಅಂತ. ಸ್ವಲ್ಪ ಎಡವಟ್ಟಾಗಿದ್ದಿದ್ರೆ ಸಹಕಾರ ನಗರದವ್ರು ನಾವ್ ಏನ್ ಪ್ರೀತಿಯಿಂದ ಇವತ್ತು ಕೇಳ್ತಿದೀವಲ್ಲ, ನಾವೇ ಕಲ್ ತಗೊಂಡು ಹೊಡೆದಿರ್ತಿದ್ವಿ. ಎಲ್ಲ ಅಂಗಡಿ ಮುಗ್ಗಟ್ಟುಗಳನ್ನ ಲೂಟಿ ಮಾಡಿ ಬಿಸಾಕಿರ್ತಿದ್ವಿ. ಸ್ವಲ್ಪ ಎಡವಟ್ಟಾಗಿದ್ದಿದ್ರೆ. ಅಂತ ಎದೆಗಾರಿಕೆ ಇಟ್ಕೊಂಡು ಈ ಮನುಷ್ಯ, ನೀವು ಓಟ್ ಹಾಕ್ತಿರೋ ಬಿಡ್ತಿರೋ, ರಾಷ್ಟ್ರವನ್ನ ಕಟ್ಟೋದು ನನ್ನ ಕರ್ತವ್ಯ, ಕಟ್ತೀನಿ ಅಂತ ಹಠ ಹಿಡಿದು ನಿಂತ್ಕೊಂಡ್ರಲ್ಲ, ಅದಕ್ಕೋಸ್ಕರ ನರೇಂದ್ರ ಮೋದಿ ಒಂದು ಸೆಲ್ಯೂಷನ್ ಅಂತ. ಮಿತ್ರರೇ, ಪ್ರಾಮಾಣಿಕವಾಗಿ ಹೇಳ್ತೀನಿ,
ನನಗೆ ನರೇಂದ್ರ ಮೋದಿ ಅವರ ಬಗ್ಗೆ ನೀವು ತುಂಬಾ ಭಾವುಕರಾಗಿ ಮಾತನಾಡ್ತೀರಾ ಅಂತ ಎಲ್ಲರೂ ಹೇಳ್ತಾರೆ. ಸತ್ಯ ಹೇಳಬೇಕು ಅಂದ್ರೆ ನಿನ್ನೆ ನರೇಂದ್ರ ಮೋದಿ ಅವರು ಒಂದೆರಡು ಘೋಷಣೆ ಮಾಡ್ತಾರೆ, ಜನಕ್ಕೆ ಇಷ್ಟ ಆಗುವಂತದ್ದು ಏನೋ ಹೇಳ್ತಾರೆ ಅಂತ ನಾನು ಕಾಯ್ಕೊಂಡು ಕೂತಿದ್ದೆ. ಮೈಕ್ ಪದೇ ಪದೇ ಕೊಡ್ಬೇಡ್ರಪ್ಪ, ತುಂಬಾ ಡಿಸ್ಟರ್ಬ್ ಮಾಡ್ಬೇಡಿ. ಇದಕ್ಕೆ ಒಂದ್ಸಲ ಸೆಟ್ ಮಾಡ್ಬಿಟ್ಬಿಡಿ, ಹಮ್ಮಿಂಗ್ ಬರ್ತಿದೆ, ಏನು ಮಾಡ್ಬೇಡಿ, ಇನ್ನೇನು ಮುಟ್ಟಕ್ಕೆ ಹೋಗ್ಬೇಡಿ, ಅದು ಇಷ್ಟಿಗೆ ಬಿಟ್ಬಿಡಿ. ನಿನ್ನೆ ರಾತ್ರಿ ನೀವೆಲ್ಲ ಭಾಷಣ ಕೇಳ್ತಾ ಇದ್ದವರು ನಂಗೆ ಗೊತ್ತಿದೆ, ಭಾಷಣ ಮುಗಿಯುವಾಗ ಏನಪ್ಪಾ ನರೇಂದ್ರ ಮೋದಿ ಅವರು ಇದ್ರದ್ದು ವಾಚ್ ಕಡಿಮೆ ಆಯ್ತು, ಈ ಮೈಕ್ನವ್ರು ಸುಮ್ಮನೆ ಇರ್ಬೇಕಪ್ಪ, ನೀವು ಇದ್ರದ್ದು ವಾಚ್ ಕಡಿಮೆ ಆಯ್ತು ಕೊಡಿ. ನಿನ್ನೆ ರಾತ್ರಿ ನರೇಂದ್ರ ಮೋದಿ ಅವರು ಭಾಷಣ ಮಾಡುವಾಗ ನಾನು ಕಾತರದಿಂದ ಕಾಯ್ತಾ ಇದ್ದೆ, ನಂಗೆ ಗೊತ್ತು ನೀವು ಕಾತರದಿಂದ ಕಾಯ್ತಾ ಇದ್ರಿ. ಭಾಷಣ ಮುಗಿದಾಗ ಅನೇಕರಿಗೆ ಅನ್ಸಿದೆ, ಛೇ ಏನೋ ಹೇಳಲೇ ಇಲ್ವಲ್ಲ, ನಮಗೆಲ್ಲ ಬಹಳ ಕಲ್ಪನೆ, ಏನೋ ಹೇಳ್ಬಿಡ್ತಾರೆ ನರೇಂದ್ರ ಮೋದಿ ಅವರು, ಮ್ಯಾಜಿಕ್ ಮಾಡ್ಬಿಡ್ತಾರೆ ಅಂತ. ನರೇಂದ್ರ ಮೋದಿ ಅವರ ಜಾಗದಲ್ಲಿ ನಿನ್ನೆ ಬೇರೆ ಯಾರೇ ಇದ್ದಿದ್ರು ಕೂಡ ನಾನು ರಾಷ್ಟ್ರದ ಎಲ್ಲ ರೈತರ ಸಾಲ ಮನ್ನಾ ಮಾಡ್ತೀನಿ, ಎಲ್ಲರಿಗೂ ಹಂಗ್ ಮಾಡ್ತೀನಿ, ಎಲ್ರಿಗೂ ಹಿಂಗ್ ಮಾಡ್ತೀನಿ ಅಂತ ದೊಡ್ಡ 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 ಘೋಷಣೆಗಳನ್ನು ಕೊಟ್ಟು ಒಂದು ಹೆಸರನ್ನ ಗಳಿಸಿ ಓಟ್ ತಗೊಳ್ಳಿಕ್ಕೆ ಪ್ರಯತ್ನ ಪಡ್ತಿದ್ರು. ಆದ್ರೆ ನರೇಂದ್ರ ಮೋದಿ ಅವರು ಮುಂದಿನ 50 ವರ್ಷಗಳಿಗೆ ಎಕಾನಮಿಯನ್ನು ಸ್ಟ್ರೆಂಥನ್ ಮಾಡ್ಲಿಕ್ಕೆ ಏನೇನು ಬೇಕೋ ಅಷ್ಟನ್ನ ಮಾತ್ರ ತಮ್ಮ ಯೋಜನೆಯಲ್ಲಿ ಬಾಯಿ ಬಿಟ್ರೆ ಹೊರತು ಇನ್ನು ಒಂದು ಪದವನ್ನು ಹೆಚ್ಚಿಗೆ ಆಗ್ಲಿಲ್ವಲ್ಲ, ಅದವ್ರು ಮುತ್ಸತ್ತಿದ್ದಲ್ಲ ಅಂತ ನಾನು ತುಂಬಾ ಯೋಚನೆ ಮಾಡೋದನ್ನು ಈ ಮನುಷ್ಯ ಸಾಮಾನ್ಯ ಅಲ್ಲ ಬಿಡಿ ಮಿತ್ರರೇ. ನಿನ್ನೆ ನರೇಂದ್ರ ಮೋದಿ ಅವರು ಯಾವುದನ್ನು ಅನೌನ್ಸ್ ಮಾಡ್ಲಿಕ್ಕೆ ಸಾಧ್ಯವೇ ಆಗ್ತಾ ಇರಲಿಲ್ಲ. ಯಾಕೆ ಅಂತಂದ್ರೆ ಇದುವರೆಗೂ ಎಷ್ಟು ದುಡ್ಡು ಪರ್ಫೆಕ್ಟ್ ಆಗಿ ಒಳಗ್ ಬಂದಿದೆ ಅನ್ನೋ ಲೆಕ್ಕಾಚಾರ ಯಾರಿಗೂ ಸಿಗ್ಲಿಲ್ಲ. ಸಹಕಾರಿ ಬ್ಯಾಂಕ್ಗಳು ಕೊಟ್ಟಿರೋದನ್ನ ಮತ್ತೆ ಲೆಕ್ಕವನ್ನ ಬೇರೆ ಬ್ಯಾಂಕ್ಗಳು ಕೊಟ್ಟಿವೆ. ಹೀಗಾಗಿ ಓವರ್ ರೈಟ್ ಆಗಿರುವಂತ ಚಾನ್ಸಸ್ ಇದೆ. ಒಟ್ಟಾರೆ ಎಷ್ಟು ದುಡ್ಡು ಬಂದಿದೆ, ಈ ಬಂದಿರೋ ದುಡ್ಡಲ್ಲಿ ಫೇಕ್ ಕರೆನ್ಸಿ ಇದೆಯಾ, ಬಂದಿರೋ ದುಡ್ಡಲ್ಲಿ ಮೋಸ ಆಗಿರೋದು ಎಷ್ಟು, ಲೆಕ್ಕಾಚಾರ ತಪ್ಪಾಗಿರೋದು ಎಷ್ಟು, ಇವೆಲ್ಲವನ್ನು ಮೊದಲು ಬ್ಯಾಂಕರ್ಸ್ ಗಳ ಮೇಲೆ ತುಂಬಾ ವಿಶ್ವಾಸದಿಂದ ಮುಂದುವರೆದಿದ್ರು. ಯಾವಾಗ ಬ್ಯಾಂಕರ್ಗಳೇ ಮೋಸ ಮಾಡಿದ್ದಾರೆ ಅಂತ ಗೊತ್ತಾಯ್ತು, ಈಗ ಲೆಕ್ಕ ಪರ್ಫೆಕ್ಟ್ ಆಗಿ ತೆಗೆದುಕೊಳ್ಳದೆ ಯಾವುದನ್ನು ಘೋಷಣೆ ಮಾಡುವಂತಿರಲಿಲ್ಲ. ಇಟ್ಟು ಟೈಮ್ ತಗೊಂಡು ಜನರ ಜೊತೆ ಮಾತಾಡಿದ್ರು. ಇನ್ನೊಂದು ಸ್ವಲ್ಪ ದಿನ ನೋಡಿ ನಿಮ್ಗೆ ಸರಿಯಾದ ರಿಪೋರ್ಟ್ ಕೊಡ್ತೀನಿ ಅಂತ ಎದುರಿಗೆ ಬಂದು ನಿಂತ್ಕೊಳ್ತೀನಿ ಅಂತ ಹೇಳಿದ್ರಲ್ಲ, ಅದು ನರೇಂದ್ರ ಮೋದಿ ಅವರ ವಿಶ್ವಾಸಾರ್ಹತೆಗೆ ಸಾಕ್ಷಿ. ಅವ್ರ ಕೆಲಸ ಮಾಡ್ತಿರೋದು ಓಟಿನ ರಾಜಕಾರಣಕ್ಕೋಸ್ಕರ ಅಲ್ಲ, ಅವ್ರ ಕೆಲಸ ಮಾಡ್ತಿರೋದು ರಾಷ್ಟ್ರದ ವಿಶ್ವ ಗುರುತ್ವಕ್ಕೋಸ್ಕರ ಅಂತ ಹಿಂಗ ಅರ್ಥ ಆಗುತ್ತೆ ಅಂತ. ಮಿತ್ರ, ನರೇಂದ್ರ ಮೋದಿ ಅವರು ಹೇಳಿದ್ರು ಭಯೋತ್ಪಾದನೆ ಪೂರ್ಣ ನಿವಾರಣೆ ಆಗುತ್ತೆ, 200,000 ಕಂಟ್ರೋಲ್ ಮಾಡಿದ್ರು. ಸರ್ ಹೇಳಿದ್ರು ಬಹಳ ಚೆನ್ನಾಗಿ, ಕಳೆದ 50 ದಿನಗಳಿಂದ ಕಾಶ್ಮೀರದಲ್ಲಿ ಒಬ್ಬ ತರುಣ ತನ್ನ ಕೈಯಲ್ಲಿ ಕಲ್ಲೆತ್ಕೊಂಡು ಸೈನಿಕರ ಮೇಲೆ ಎಸ್ದಿಲ್ಲ. ಯಾಕೆ ಎಸ್ದಿಲ್ಲ ಅಂತ ಕೇಳಿದ್ರೆ, ಕಾಶ್ಮೀರದಲ್ಲಿ ನನ್ನ ಒಬ್ಬ ಮಿತ್ರ ಅವನು ಟೂರಿಸಂ ಇದು ನಡೆಸ್ತಾನೆ, ಟ್ರಾವೆಲ್ಸ್ ನಡೆಸ್ತಾನೆ. ಅವನಿಗೆ ಫೋನ್ ಮಾಡಿ ಕೇಳಿದೆ ಏನ್ ಎಲ್ಲರೂ ಸೈಲೆಂಟ್ ಆಗಿದ್ದಾರೆ ಅಂತ. ಅವನಂದ, ಇವ್ರಿಗೆ ಯಾರು ದುಡ್ಡು ಕೊಟ್ಟು ಕಲ್ಲೆಸಿಲಿ ಕೇಳ್ತಿದ್ರು ಅವ್ರ ಹತ್ರ ಇರೋ ನೋಟಿಗೆ ಬೆಲೆ ಇಲ್ವಲ್ಲ, ಅದಕ್ಕೆ ಕಲ್ಲೆಸಿಲಿಗೆ ಯಾರು ಇಲ್ಲ ಅಂತ. ಇವ್ರು ದುಡ್ಡು ಕೊಟ್ಟು ಎಸಿಬೇಕಿತ್ತಲ್ಲ. ಯಾರ್ಯಾರು ಕಲ್ಲೆಸಿಬೇಕು ಅಂತ ನೋಟ್ ಕಲೆಕ್ಟ್ ಮಾಡ್ಕೊಂಡು ಮನೇಲಿ ಇಟ್ಕೊಂಡಿದ್ರು ಅವರೆಲ್ಲರೂ ಬ್ಯಾಂಕ್ಗಳ ಹೊರಗೆ ಬಂದು ಬ್ಯಾಂಕ್ಗಳ ಹೊರಗೆ ನಿಂತು ಆ ನೋಟನ್ನ ಕನ್ವರ್ಟ್ ಮಾಡ್ಕೊಳ್ಳಿಕ್ಕೆ ನಿಂತಿದ್ರು. ಹೀಗಾಗಿ 50 ದಿನಗಳಿಂದ ಕಲ್ಲೆಸೆಯೋ ಪ್ರಮೇಯವೇ ಇಲ್ಲ. ಎಲ್ಲಕ್ಕೂ ಹೆಚ್ಚಿನ ಸಂಗತಿ ಅಂದ್ರೆ, ಯಾವ ಕಾಶ್ಮೀರದಲ್ಲಿ ಕಳೆದ ಅನೇಕ ತಿಂಗಳುಗಳಿಂದ ಶಾಲೆಗಳು ಮುಚ್ಚೋದಿತ್ತು ಭಯೋತ್ಪಾದನೆಯ ಕಾರಣದಿಂದಾಗಿ, ಅಂತ 192 ಶಾಲೆಗಳು ರೀಓಪನ್ ಆದವು. ಅವುಗಳಲ್ಲಿ ಎಕ್ಸಾಮ್ ಬಂದಾಗ 92% ಅಟೆಂಡೆನ್ಸ್ ಇತ್ತು. ಹೆಣ್ಣು ಮಕ್ಕಳು ಅಷ್ಟರ ಮಟ್ಟಿಗೆ ಶಾಲೆಗೆ ಹೋಗಿದ್ರು. ಒಬ್ಬ ಕಾಶ್ಮೀರಿ ಯುವಕ, ಕಾಶ್ಮೀರಿ ತಂದೆ ಪತ್ರ ಬರೀತಾನೆ ನರೇಂದ್ರ ಮೋದಿ ಅವರಿಗೆ. ಪತ್ರ ಬರೆದು ಹೇಳ್ತಾನೆ, ಆದರಣೀಯ ನರೇಂದ್ರ ಮೋದಿಜಿ, ನೀವು ಅದೇನ್ ಮ್ಯಾಜಿಕ್ ಮಾಡಿದ್ರೋ ಗೊತ್ತಿಲ್ಲ, ನನ್ನ ಮಗಳು ಶಾಲೆಗೆ ಹೋಗೋದೇ ಇಲ್ಲ ಲೈಫ್ ನಲ್ಲಿ ಅಂತ ಅನ್ಕೊಂಡಿದ್ದೆ. ಆದ್ರೆ ಕಳೆದ 50 ದಿನಗಳಲ್ಲಿ ನನ್ನ ಮಗಳಿಗೆ ಶಾಲೆಗೆ ಹೋಗುವಂತ ವಿಶ್ವಾಸವನ್ನ ನೀವು ತುಂಬಿದ್ದೀರಿ. ಅವಳು ಎಕ್ಸಾಮ್ ಬರೆದಿದ್ದಾಳೆ, ಧನ್ಯವಾದ ಅಂತ ನರೇಂದ್ರ ಮೋದಿ ಅವರ ಡಿಮಾನಿಟೈಸೇಷನ್ ಮೂವ್ ಅನ್ನ ಕಾಶ್ಮೀರ ಸಮರ್ಥಿಸಿಕೊಂಡಿದ್ರು. ಮಿತ್ರ, ಭಯೋತ್ಪಾದಕರು ಕಾಶ್ಮೀರದಲ್ಲಿ ಫತ್ವಾ ಹೊರಡಿಸಿದ್ರು, ಯಾರೂ ಕೂಡ ತರುಣರು ಬ್ಯಾಂಕಿಗೆ ಹೋಗಬಾರದು, ಬ್ಯಾಂಕಿಗೆ ಹೋದ್ರೆ ನಾವು ಸುಮ್ಮನಿರೋದಿಲ್ಲ. ಯಾವ ತರುಣರ ಬಲದ ಮೇಲೆ ಭಯೋತ್ಪಾದನೆ ಕಟ್ತೀವಿ ಅಂತ ಅನ್ಕೊಂಡಿದ್ರು ಆ ತರುಣರು ಬ್ಯಾಂಕಿನ ಹೊರಗೆ ನಿಂತರು, ತಮ್ಮ ನೋಟುಗಳನ್ನ ಕನ್ವರ್ಟ್ ಮಾಡಿಕೊಂಡ್ರು, ಅಗತ್ಯ ಬಿದ್ದಾಗ ಅಕೌಂಟ್ ಓಪನ್ ಮಾಡಿ ಭಾರತದೊಂದಿಗೆ ತಮ್ಮ ಸಂಬಂಧವನ್ನ ಗರಿಷ್ಠ ಮಾಡಿಕೊಂಡ್ರಲ್ಲ. ಇದು ಈ ದೇಶದಲ್ಲಿ ಆಗ್ಬೇಕಾಗಿದ್ದಂತ ದೊಡ್ಡ ಮಟ್ಟದ ಬದಲಾವಣೆ ಆಯ್ತು. ಯಾವ ನಕ್ಸಲರನ್ನ ಕಂಟ್ರೋಲ್ ಮಾಡಬೇಕು ಅಂತ ಈ ದೇಶ ಕಳೆದ ಅನೇಕ ವರ್ಷಗಳಿಂದ ಒದ್ದಾಡ್ತಿತ್ತು, ಸಾವಿರಾರು ಕೋಟಿ ರೂಪಾಯಿ ಖರ್ಚು ಮಾಡ್ತೋ. ಛತ್ತೀಸ್ಗಢದ ದಾಂತೆವಾಡದಲ್ಲಿ 18 ಜನ ಭಾರತೀಯ ಸೈನಿಕರನ್ನ ಅತ್ಯಂತ ಕರಾಳವಾಗಿ ಕೊಂದು ಬಿಸಾಡಿದ್ರು. ಮನಸ್ಸೋ ಇಚ್ಛೆ ಈ ದೇಶದ ಸೈನಿಕರ ಮೇಲೆ ದಾಳಿ ಮಾಡ್ತಿದ್ರು ನಕ್ಸಲರು. ಕಳೆದ 1 ತಿಂಗಳಲ್ಲಿ
ಈ ದೇಶದಲ್ಲಿ ರೆಕಾರ್ಡ್ ನಂಬರ್ ನಕ್ಸಲರು, ರೆಕಾರ್ಡ್ ನಂಬರ್ ಅಂಡರ್ಲೈನ್ ಮಾಡ್ತಿದ್ದೀನಿ, 564 ನಕ್ಸಲರು ಒಂದು ತಿಂಗಳೊಳಗೆ ಸರ್ಕಾರಕ್ಕೆ ಶರಣಾಗತರಾದ್ರು. ಯಾಕೆ ಶರಣಾಗತರಾದ್ರಿ ಅಂತ ಕೇಳಿದ್ರೆ, ಈ ಆಂಧ್ರದ CRPF ನ DG ಒಂದ್ ಮಾತು ಹೇಳಿದ್ರು, ಇವರು ಜನರನ್ನ ಲೂಟಿ ಮಾಡಿ ಕಾಡ್ನಲ್ಲಿ ಕೂಡಿಟ್ಟ 3,000 ರಿಂದ 4,000 ಕೋಟಿ ರೂಪಾಯಿ ಹಣಕ್ಕೆ ನಯಾ ಪೈಸೆ ಕಿಮ್ಮತ್ತಿಲ್ಲ. ಈಗ ಇರೋದು ಒಂದೇ ಒಂದು ಮಾರ್ಗ, ತಾವು ಮೇನ್ ಸ್ಟ್ರೀಮಿಗೆ ಬಂದು ಅರ್ಧ ಎಕರೆ ಜಮೀನ್ ಕೊಡಿ, ನಾವು ಬೇರೆಯವ್ರ ತರ ಬದುಕ್ತೀವಿ ಅಂತ ಹೇಳಿದ್ರೆ ಬೇರೆ ಮಾರ್ಗ ಇಲ್ಲ. ಅದಕ್ಕೆ 564 ಜನ ಬಂದು ಶರಣಾಗತರಾಗಿದ್ದಾರೆ ಅಂತ ಹೆಂಗ್ ಸಾಧ್ಯ ಆಯ್ತು ಇದು? ನರೇಂದ್ರ ಮೋದಿ ಹೇಳಿದ್ರು ಫೇಕ್ ಕರೆನ್ಸಿ ಅವಾಯ್ಡ್ ಆಗುತ್ತೆ ಅಂತ. ಮಿತ್ರ, ನಿಮ್ಗೆ ಆಶ್ಚರ್ಯ ಆಗುತ್ತೆ, ಫೇಕ್ ಕರೆನ್ಸಿಯ ಕುರಿತಂತೆ ಒಂದೊಂದು ಲೆಕ್ಕಾಚಾರ ಒಂದೊಂದಿದೆ. ಕೆಲವರು ಹೇಳ್ತಾರೆ ಈ ದೇಶದಲ್ಲಿ 400 crore rupees ಮಾತ್ರ ಫೇಕ್ ಕರೆನ್ಸಿ ಮಾತ್ರ. ಹೇಳಿದವರು ಯಾರು ಬೇರೆ ಅಲ್ಲ, ಈ ದೇಶದ ಅತ್ಯಂತ ಎಲ್ಲರೂ ಗುರುತಿಸುವ ಅಥವಾ ಎಲ್ಲರೂ ಶ್ರೇಷ್ಠ ಹಣಕಾಸು ಮಂತ್ರಿ ಅಂತ ಕರೆಯುವ ಪಿ ಚಿದಂಬರಂ ಒಂದು ಇಂಟರ್ವ್ಯೂ ನಲ್ಲಿ ಹೇಳಿದ್ರು, ಈ ದೇಶದಲ್ಲಿ ಇರುವಂತ ಫೇಕ್ ಕರೆನ್ಸಿ ಓನ್ಲಿ 400 crore rupees. ಅದಕ್ಕೋಸ್ಕರ ಇಷ್ಟೆಲ್ಲ ಸರ್ಕಸ್, ಓನ್ಲಿ 400 crores. ಮುಂಬೈನಲ್ಲಿ ನಡೆದ ಭಯೋತ್ಪಾದನಾ ದಾಳಿಗೆ 25 ರಿಂದ 27 ಲಕ್ಷ ರೂಪಾಯಿ ಮಾತ್ರ ಖರ್ಚಾಯಿತು. ಆದ್ರೆ ಭಾರತಕ್ಕೆ 120 ಬಿಲಿಯನ್, 120 ಶತಕೋಟಿ ಡಾಲರ್ಗಳಷ್ಟು ನಷ್ಟ ಆಯಿತು. 160ಕ್ಕೂ ಹೆಚ್ಚು ಭಾರತೀಯರನ್ನ ಕಳ್ಕೊಂಡ್ವಿ. ಇದೇ ಹತ್ತಿರದಲ್ಲಿರುವಂತ ಸಂದೀಪ್ ಉನ್ನಿಕೃಷ್ಣನನ್ನ ಅದೇ ಹೋರಾಟದಲ್ಲಿ ಕಳ್ಕೊಂಡಂತ ಹತಭಾಗ್ಯರು ನಾವು. ನಮ್ದೇ ಸಂದೀಪ್ ಉನ್ನಿಕೃಷ್ಣನನ್ನ. ಇಷ್ಟಕ್ಕೂ ಭಯೋತ್ಪಾದಕರಿಗೆ ಖರ್ಚಾಗಿದ್ದು 25 ರಿಂದ 27 ಲಕ್ಷ ಮಾತ್ರ. 400 ಕೋಟಿಯನ್ನು ಅವರಿಗೆ ಹಂಚಿದ್ರೆ ಎಂಥ ದೊಡ್ಡ ಅನಾಹುತ ಆಗಬಹುದು ಅಂತ ಯೋಚನೆ ಮಾಡುವ ಕಾಮನ್ ಸೆನ್ಸ್ ಇಲ್ಲದವರು ಈ ದೇಶದ ಹಣಕಾಸು ಮಂತ್ರಿಗಳ ಕೂತಿದ್ರು. ಒಬ್ರು 400 ಕೋಟಿ ಅಂತಾರೆ, ಇನ್ನೊಬ್ರು 4,000 ಕೋಟಿ ಅಂತಾರೆ. ನಾನು ಬೆಳಗ್ಗೆ ಒಂದು ರಿಪೋರ್ಟ್ ನೋಡ್ತಿದ್ದೆ, 7 ನೋಟುಗಳಲ್ಲಿ ನಿಮ್ಮ ಹತ್ರ 7 ನೋಟ್ ಇದ್ರೆ 1,000 ರೂಪಾಯಿದು, ಅದರಲ್ಲಿ ಒಂದು ಫೇಕ್ ಪಕ್ಕ ಇರುತ್ತೆ ಅಂತಾರೆ. ಇನ್ನು ಕೆಲವರು ಹೇಳ್ತಾರೆ ಈ ದೇಶದಲ್ಲಿ 30% ಫೇಕ್ ಕರೆನ್ಸಿ ಇದೆ. ಈ ಫೇಕ್ ಕರೆನ್ಸಿ ಎಲ್ಲಿ ಪ್ರಿಂಟ್ ಆಗುತ್ತೆ, ಯಾಕೆ ಪ್ರಿಂಟ್ ಆಗುತ್ತೆ ಗಾಬರಿ ಆಗ್ತೀರಿ ನೀವು. ಕಳೆದ ಸರ್ಕಾರ ಇದ್ದಾಗ ಈ ಕರೆನ್ಸಿ ಪ್ರಿಂಟ್ ಮಾಡ್ಕೊಳ್ಳಿಕ್ಕೆ ಪೇಪರ್ ತರಿಸ್ಕೊಳ್ತಿತ್ತಲ್ಲ, ಆ ಪೇಪರ್ ಎಲ್ಲಿಂದ ಬರ್ತಿತ್ತು ಅಂದ್ರೆ ಒಂದು ಬ್ರಿಟಿಷ್ ಕಂಪನಿ, ದೇಲಾರು ಅಂತ ಕಂಪನಿ, ಆ ಕಂಪನಿಯಿಂದ ಪೇಪರ್ ತರಿಸ್ಕೊಳ್ತಿತ್ತು. ಕಾಮನ್ ಸೆನ್ಸು. ಹಾರ್ವರ್ಡ್ ಯೂನಿವರ್ಸಿಟಿಯಿಂದೆಲ್ಲ ಡಿಗ್ರಿ ತಗೊಂಡು ಬಂದಿರುವಂತ ಬುದ್ಧಿವಂತರಿವರು ದೇಲಾರುವಿನಿಂದ ಪೇಪರ್ ತರಿಸ್ಕೊಳ್ತಾರೆ. ಅದೇ ದೇಲಾರು ಪಾಕಿಸ್ತಾನಕ್ಕೂ ನೋಟ್ ಪ್ರಿಂಟ್ ಮಾಡ್ಲಿಕ್ಕೆ ಪೇಪರ್ ಕೊಡುತ್ತೆ. ತುಂಬಾ ಜನ ಲೊಚ್ಬಿಡ್ತಿದ್ದೀರಲ್ಲ, ಅಯ್ಯೋ ಇಷ್ಟು ಗೊತ್ತಾಗಲ್ವಾ, ನಾನು ಆರ್ಡಿನರಿ ಮನುಷ್ಯ, ನನಗೆ ಗೊತ್ತಾಗುತ್ತೆ ಪೇಪರ್ ತರಿಸ್ಕೊಳ್ಬಾರ್ದು ಅಂತ, ಈ ಅಯೋಗ್ಯರಿಗೆ ಅಷ್ಟು ಗೊತ್ತಾಗಲ್ವಾ ಅಂತ ಅಲ್ಲಿಂದ ಪೇಪರ್ ತರಿಸ್ಕೊಳ್ಳೋದು. ನಾವು ಎಲ್ಲಿಂದ ಇಂಕ್ ತರಿಸ್ಕೊಳ್ತೀವೋ ಅದೇ ಕಂಪನಿಯಿಂದ ಇಂಕ್ ತರಿಸ್ಕೊಳ್ಳೋದು. ಸೇಮ್ ಪಾಕಿಸ್ತಾನಕ್ಕೆ ಅವರೇ ಸಪ್ಲೈ ಮಾಡ್ತಾರೆ. ಇದರ ಪರಿಣಾಮವಾಗಿ ನಮ್ಮ ಹತ್ರ 2005ರಲ್ಲಿ, ನಾನು ತುಂಬಾ ಗಂಭೀರವಾದ ಸಂಗತಿಯ ಕಡೆ ನಿಮ್ಮನ್ನು ಗಮನ ಸೆಳೆಯುತ್ತಿದ್ದೀನಿ, 2005ರಲ್ಲಿ ಈ ದೇಶದ ರಿಸರ್ವ್ ಬ್ಯಾಂಕ್ ನಲ್ಲಿ ಇದ್ದಂತ, ರಿಸರ್ವ್ ಬ್ಯಾಂಕಿನ ಸುಪರ್ದಿಯಲ್ಲಿದ್ದಂತ ಭಾರತದ ನೋಟ್ ಪ್ರಿಂಟಿಂಗ್ ಮಿಷನ್ಗಳನ್ನ ಅಥವಾ ನೋಟ್ ಪ್ರಿಂಟಿಂಗ್ ಅದರ ಡೈಗಳನ್ನ ಪಾಕಿಸ್ತಾನ ಕದ್ಕೊಂಡು ಹೋಗ್ಬಿಡ್ತು. ಕಳವಾಗಿದ್ದು ರಿಸರ್ವ್ ಬ್ಯಾಂಕ್ ಆಫ್ ಇಂಡಿಯಾ ಗೊತ್ತಿತ್ತು, ಆದ್ರೆ ಯಾರಿಗೂ ಹೇಳಿಲ್ಲ. 2010ರ ವೇಳೆಗೆ ಅವರು ನೋಟ್ ಪ್ರಿಂಟ್ ಮಾಡ್ತಿದ್ರು, ನಾವು ನೋಟ್ ಪ್ರಿಂಟ್ ಮಾಡ್ತೀವಿ. ಒಂದೇ ಡೈ, ಅವರು ಅದೇ ಡೈ ಯೂಸ್ ಮಾಡ್ತಾರೆ, ನಾವು ಅದೇ ಡೈ ಯೂಸ್ ಮಾಡ್ತೀವಿ, ನೋಟ್ ಪ್ರಿಂಟ್ ಆಗುತ್ತೆ. ಒಬ್ಬ ಪತ್ರಕರ್ತ ಇದು ಗೊತ್ತಾದ ನಂತರ ರಿಸರ್ವ್ ಬ್ಯಾಂಕ್ ಆಫ್ ಇಂಡಿಯಾದ ಒಬ್ಬ ಅಧಿಕಾರಿ ಪ್ರಶ್ನೆ ಮಾಡಿ ಕೇಳ್ತಾನೆ, ಇದು ನಿಜನಾ ಅಂತ. ಅವ್ರು ಒಂದೇ ಒಂದು ಪದದಲ್ಲಿ ಉತ್ತರ ಕೊಡ್ತಾರೆ, ಹೌದು, ಅಷ್ಟು ಮಾತ್ರ ಹೇಳಬಲ್ಲೆ ನಾನು ಅಂತ. ಅಂದ್ರೆ ಪಾಕಿಸ್ತಾನವು ಫೇಕ್ ಕರೆನ್ಸಿ ಪ್ರಿಂಟ್ ಮಾಡ್ತಿತ್ತು, ಭಾರತ ಒರಿಜಿನಲ್ ಪ್ರಿಂಟ್ ಮಾಡ್ತಿತ್ತು. ಎರಡನ್ನೂ ಪಕ್ಕಕ್ಕಿಟ್ರೆ ಒರಿಜಿನಲ್ ಯಾವುದು ಫೇಕ್ ಯಾವುದು ಅಂತ ಗೊತ್ತಾಗದ ಮಟ್ಟಿಗೆ ಫೇಕ್ ಕರೆನ್ಸಿ ಭಾರತಕ್ಕೆ ಬರುತ್ತೆ. ಪಾಕಿಸ್ತಾನ ತಾನು ಪ್ರಿಂಟ್ ಮಾಡ್ಲಿಕ್ಕೆ ಭಾರತಕ್ಕೆ ಎಷ್ಟು ಖರ್ಚಾಗ್ತಿತ್ತು ಅವ್ರಿಗೂ ಅಷ್ಟೇ ಖರ್ಚಾಗ್ತಿತ್ತು. ಯಾಕಂದ್ರೆ ಪೇಪರ್ ಅಲ್ಲಿಂದ ಬರುತ್ತೆ, ಇಂಕು ಅಲ್ಲಿಂದ ಬರುತ್ತೆ, ಕದ್ದಿರೋ ಡೈ ಹೆಂಗಿದ್ರು ಇದ್ದೇ ಇದೆ. ಪಾಕಿಸ್ತಾನ ಏನ್ ಮಾಡ್ತು ಅಂದ್ರೆ, ಭಾರತದ ಪ್ರಿಂಟಿಂಗ್ ಪ್ರೆಸ್ ಗಳಲ್ಲಿ ಪ್ರಿಂಟ್ ಮಾಡೋ ಕೆಪಾಸಿಟಿ ಎಷ್ಟಿದೆಯೋ ರಿಸರ್ವ್ ಬ್ಯಾಂಕ್ ಆಫ್ ಇಂಡಿಯಾ 4 ಪ್ರಿಂಟಿಂಗ್ ಪ್ರೆಸ್ ಇದೆ. ಪಾಕಿಸ್ತಾನದಲ್ಲಿ ನಮ್ಮ ಕೆಪಾಸಿಟಿಗಿಂತ 1.5 ಪಟ್ಟು ಜಾಸ್ತಿ ಪ್ರಿಂಟಿಂಗ್ ಕೆಪಾಸಿಟಿ. ತಮಾಷೆಗೆ ಗುರುಮೂರ್ತಿ ಒಂದ್ಸಲ ಹೇಳ್ತಿದ್ರು, ನವಾಜ್ ಶರೀಫು ಮನಮೋಹನ್ ಸಿಂಗ್ರಿಗೆ ಫೋನ್ ಮಾಡಿ ಕೇಳಿದ್ರಂತೆ, ಪ್ರಿಂಟ್ ಮಾಡ್ಲಿಕ್ಕೆ ತುಂಬಾ ಕಷ್ಟ ಆದ್ರೆ ಹೇಳಿ ಸರ್, ನಾವು ಪ್ರಿಂಟ್ ಮಾಡ್ಕೊಡ್ತೀವಿ, ಈ ನೋಟು ಯಾಕೆ ಒದ್ದಾಡ್ತೀರಾ ಅಂತ. ಅಂದ್ರೆ ಅಷ್ಟರ ಮಟ್ಟಿಗೆ ಪ್ರಿಂಟಿಂಗ್ ಕೆಪಾಸಿಟಿ. ಇನ್ನೂ ಕೆಲವರು ತಮಾಷೆಗೆ ಹೇಳ್ತಾರೆ, ಪಾಕಿಸ್ತಾನ ತನ್ನ ಪ್ರಿಂಟಿಂಗ್ ಪ್ರೆಸ್ ನಲ್ಲಿ ತನ್ನ ನೋಟನ್ನು ಪ್ರಿಂಟ್ ಮಾಡಿದ್ದಕ್ಕಿಂತ ಹೆಚ್ಚು ಭಾರತದ ನೋಟುಗಳನ್ನೇ ಪ್ರಿಂಟ್ ಮಾಡಿದೆ. ಈ ನೋಟುಗಳನ್ನ ಪಾಕಿಸ್ತಾನ 3 ರಿಂದ 4 ರೂಪಾಯಿ ಖರ್ಚಾಗುತ್ತೆ ಅವರಿಗೆ. ಟ್ರಾನ್ಸ್ಪೋರ್ಟೇಷನ್ ಚಾರ್ಜ್ ಹಾಕೊಂಡು 15-20 ರೂಪಾಯಿ ಖರ್ಚು ಮಾಡಿಕೊಂಡು ಬಾಂಗ್ಲಾದ ಬಾರ್ಡರ್, ನೇಪಾಳದ ಬಾರ್ಡರ್ ತಂದು ಬಿಡುತ್ತೆ.
ಕೆಲವೊಂದ್ಸಲ ಇಂಡೋನೇಷ್ಯಾದಿಂದ ಭಾರತದ ತಮಿಳುನಾಡಿನ ಭಾಗಕ್ಕೆ ಬೇರೆ ಭಾಗಗಳಿಗೆ ಬರುತ್ತೆ. ಇನ್ನು ಕೆಲವು ವೇಳೆ ವಯಾ ದುಬೈ ರೂಟ್ ಇಂದ ಕೇರಳದ ಒಳಗೆ ನುಗ್ಗುತ್ತೆ. ಹೀಗೆ ಬೇರೆ ಬೇರೆ ಭಾಗಗಳಿಂದ ಬರುತ್ತೆ. ಈ ಟ್ರಾನ್ಸ್ಪೋರ್ಟೇಷನ್ 20 ರೂಪಾಯಿ ಹಿಡಿದ್ರೆ ಇನ್ನೊಂದು 100 ರೂಪಾಯಿ ನೀವು ಅದಕ್ಕೆ ಪ್ರಾಫಿಟ್ ಅಂತ ತಗೊಂಡ್ರು 120 ರಿಂದ 150 ರೂಪಾಯಿ ಒಳಗೆ 1,000 ರೂಪಾಯಿ ನೋಟು ಸಿಗುತ್ತೆ. ನಾವು ಕಷ್ಟಪಟ್ಟು ದುಡಿತೀವಲ್ಲ, 3 ದಿನ ಕೂಲಿ ಮಾಡಿ 3 ದಿನದ ಕೂಲಿ ನಂತರ 1,000 ರೂಪಾಯಿ ನೋಟ್ ಇಟ್ಕೊಳ್ತೀವಲ್ಲ, 150 ರೂಪಾಯಿ ಕೊಟ್ಟು ಬಂದು ಮತ್ತೊಂದು ನೋಟಕ್ಕೆ ಈಕ್ವಲ್ ಆಗುತ್ತೆ. ಯಾಕೆ ಎಲೆಕ್ಷನ್ ಟೈಮ್ ಅಲ್ಲಿ ಮನಸ್ಸೋ ಇಚ್ಛೆ ದುಡ್ಡು ಹಂಚ್ತಾರೆ ಗೊತ್ತಾ? ಬಹಳ ಜನ ಹೇಳ್ತಾರಲ್ಲ, ದುಡ್ಡು ಯಾಕೆ ಕೊಡ್ತಾರೆ, ಮನೇಲಿ ಯಾಕೆ ಕೊಡ್ತಾರೆ ಅಂತ. ಎಲೆಕ್ಷನ್ ಬಂದ ತಕ್ಷಣ ಇದ್ದಕ್ಕಿದ್ದಂತೆ ದುಡ್ಡು ಎಲ್ಲಿಗೆ ಬರುತ್ತೆ? 3 ಸಾವಿರ. ಮೊದಲು 100 ರೂಪಾಯಿ ಇತ್ತು, 500 ರೂಪಾಯಿ ಇತ್ತು, 1000 ರೂಪಾಯಿ ಆಯ್ತು, 2000 ರೂಪಾಯಿ ಇತ್ತು. ಈಗ ಒಂದು ಎಲೆಕ್ಷನ್ಗೆ 5,000 ರೂಪಾಯಿ ಕೊಡ್ತಾರಲ್ಲ, ಎಲ್ಲಿಂದ ಬರುತ್ತೆ ದುಡ್ಡು? ಎಲ್ಲಿ ಕೂಡಿಟ್ಟಿರ್ತಾರೆ ದುಡ್ಡು? ಯಾವಾಗಾದ್ರೂ ಯೋಚನೆ ಮಾಡಿದ್ದೀರೇನು? ಈ ಹಣವನ್ನು ತಗೊಂಡು ನೀವು ಬಾಂಗ್ಲಾದ ಮಾಲ್ಡಾಕ್ ಹೋದ್ರೆ, ಪಶ್ಚಿಮ ಬಂಗಾಳದ ಮಾಲ್ಡಾಕ್ ಹೋದ್ರೆ, ಆ ಮಾಲ್ಡಾದಲ್ಲಿ ಹಳ್ಳಿಯಲ್ಲಿ ಇಡೀ ಹಳ್ಳಿಗರ ಕೆಲಸ ಪಾಕಿಸ್ತಾನದಿಂದ ಬಂದಿರುವಂತ ಈ ನೋಟನ್ನ ತಗೊಂಡ್ ಬರೋದು, ಅದನ್ನ ಸಪ್ಲೈ ಮಾಡೋದೇ ದೊಡ್ಡ ಕೆಲಸ. ಮಾಲ್ಡಾಕ್ಕೆ ಈ ನೋಟ್ ಬಂದಿಯ 15 ದಿನಗಳ ನಂತರ ವೀಕ್ ಪತ್ರಿಕೆಯ ವರದಿಗಾರರು ಹೋಗಿ ಬಂದು ಒಂದು ರಿಪೋರ್ಟ್ ಬರೀತಾರೆ. ಅವ್ರು ಹೇಳ್ತಾರೆ, ಮಾಲ್ಡಾ ಅನ್ನುವಂತ ಹಳ್ಳಿಯಲ್ಲಿ ಯಾರೋ ಹಿರಿಯರು ಸತ್ತೋದ್ರೆ ಎಂತ ಸೂತಕ ಇರುತ್ತೋ ಅಂತ ಸೂತಕ ಇದೆ ಅಂತ. ಅವ್ರಿಗೆ ಸತ್ತೋಗಿದ್ದು ಯಾರೋ ಹಿರಿಯರಲ್ಲ, 500,000 ನೋಟ್ ಸತ್ತೋಗಿತ್ತು. ಅವ್ರು ಪ್ರಿಂಟ್ ಮಾಡೋ ನೋಟಿಗೆ ಕಿಮ್ಮತ್ತಿರ್ಲಿಲ್ಲ. ಮನೆಯಲ್ಲಿರೋ ಒರಿಜಿನಲ್ ನೋಟನ್ನೇ ಸರ್ಕಾರ ಕೇಳ್ತಾ ಇಲ್ಲ, ಇನ್ನು ಡೂಪ್ಲಿಕೇಟ್ ನೋಟನ್ನ ಯಾರಾದ್ರೂ ಕೇಳ್ತಾರ? ತಗೊಂಡ್ ಬರೋದು ಎಲ್ಲಿಂದ ಅಂತ. ಕಲೆಕ್ಟ್ ಮಾಡಿ ಇಟ್ಕೊಂಡ್ರು ಹಣಕ್ಕೆ ಏನ್ ಮಾಡ್ಬೇಕು ಅಂತ ಗೊತ್ತಿಲ್ಲ. ಈಗ ಯೋಚನೆ ಮಾಡಿ, ಯಾಕೆ ಪಶ್ಚಿಮ ಬಂಗಾಳದ ದೀದಿ ಕುಣಿತಾ ಇರೋದು ಅಂತ, ಯಾಕೆ ಆಕ್ರೋಶ ಹುಡ್ತಾ ಇರೋದು ಅಂತ. ಮಿತ್ರರೇ, ಗೊತ್ತಿರ್ಲಿ, ಪಾಕಿಸ್ತಾನ UP ಎಲೆಕ್ಷನ್ಗೋಸ್ಕರ ಪ್ರಿಂಟ್ ಮಾಡಿ ಇಟ್ಕೊಂಡಿತ್ತು. ಹಿಂಗಂತ ಹೇಳ್ತಾರೆ ಎಲ್ರು. ಪ್ರಿಂಟ್ ಮಾಡಿ ಇಟ್ಕೊಂಡಿದ್ದ 1,000 ಕೋಟಿ ರೂಪಾಯಿ ಹಣ ಇನ್ನೊಂದು 2 ತಿಂಗಳು ಕಳೆದಿರೋ ಸರ್ಕ್ಯುಲೇಟ್ ಆಗುತ್ತೆ. ಮೋದಿ ನವೆಂಬರ್ 8 ಸುಮ್ಮನೆ ಆರಿಸ್ಕೊಂಡಿಲ್ಲ. ಅವ್ರನ್ನೊಂದು 2-3 ತಿಂಗಳ ಕರೆದಿದ್ರೆ ದೀದಿನೂ ಸಪೋರ್ಟ್ ಮಾಡಿರ್ತಿದ್ರು, ಅರವಿಂದ್ ಕೇಜ್ರಿವಾಲ್ ಸಪೋರ್ಟ್ ಮಾಡ್ತಿದ್ರು. ಒಂದು ಪಂಜಾಬ್ ಎಲೆಕ್ಷನ್, ಒಂದು UP ಎಲೆಕ್ಷನ್ ಕಳೆದೋಗ್ಬಿಟ್ಟಿದ್ರೆ ಎಲ್ಲರೂ ನಾರ್ಮಲ್ ಆಗಿರ್ತಿದ್ರು, ಕಿರಿಕಿನೇ ಇರಲಿಲ್ಲ. ನರೇಂದ್ರ ಮೋದಿ ಸರಿಯಾದ ಟೈಮಿಗೆ ಕತ್ರಿ ಹಾಕಿದ್ರಲ್ಲ, ಎಲ್ರಿಗೂ ಹೆಂಗ್ ಬಾಯಿ ಬಡ್ಕೋಬೇಕು ಅಂತ ಅನಿಸಿದೆ ಅಂದ್ರೆ, ಮಿತ್ರರೇ, ನರೇಂದ್ರ ಮೋದಿ ಅವರ ಡಿಮಾನಿಟೈಸೇಷನ್ ನ ಮೊದಲನೇ ವಿಕೆಟ್ ಬಿದ್ದಿರೋದು ಭಾರತದಲ್ಲ, ಪಾಕಿಸ್ತಾನದಲ್ಲಿ. ಫೇಕ್ ಕರೆನ್ಸಿ ಪ್ರಿಂಟ್ ಮಾಡ್ತಿದ್ದಂತ ಆ ಕಿಂಗ್ ಪಿನ್ 7 ಮಾಡಿ ಮೇಲಿಂದ ಜಿಗಿದು ಆತ್ಮಹತ್ಯೆ ಮಾಡ್ಕೊಂಡ. ಯಾಕೆ ಅಂತಂದ್ರೆ, ಅವನು ಪ್ರಿಂಟ್ ಮಾಡ್ಲಿಕ್ಕೆ ಅಂತ ಕೊಂಡ್ಕೊಂಡು ಬಂದಿದ್ದ ಪೇಪರ್, ಅದಕ್ಕೆ ಕೊಟ್ಟಂತ ಇಂಕಿಗೆ 1,000 ಕೋಟಿ ರೂಪಾಯಿ ಹಣ ವ್ಯಯಿಸಿ ಆಗಿತ್ತು. UP ಎಲೆಕ್ಷನ್ ಒಂದು ಕಳೆದಿದ್ರೆ ಅವ್ನು ದಾಟ್ಕೊಂಡ್ ಬಿಡ್ತಿದ್ದ. ಅದಕ್ಕಿಂತ ಮುಂಚೆ ಏನ್ ಡಿಮಾನಿಟೈಸೇಷನ್ ಆಯ್ತು. ಈ ದೇಶವನ್ನ ಫೇಕ್ ಕರೆನ್ಸಿಯಿಂದ ಸೇವ್ ಮಾಡ್ತಲ್ಲ, ಅದು ಹೆಮ್ಮೆ ಪಡಬೇಕಾದಂತ ಸಂಗತಿ ಇಲ್ಲ. ನೀವು ಒಪ್ಕೊಳ್ಳೇಬೇಕಾಗಿರುವಂತ ಸಂಗತಿ ಹೇಳ್ತೀನಿ. ಈ ದೇಶದಲ್ಲಿ ಫೇಕ್ ಕರೆನ್ಸಿ ಎಷ್ಟು ತುಂಬಿಕೊಂಡಿದೆ ಅಂತಂದ್ರೆ, ಕೆಲವು ರಾಜಕಾರಣಿಗಳು, ಕೆಲವು ಪುಡಾರಿಗಳು, ಕೆಲವು ಅಧಿಕಾರಿಗಳು ಮನೆಯಲ್ಲಿ ಕೋಟ್ಯಂತರ ರೂಪಾಯಿ ಇಟ್ಟಿದ್ದಾರಲ್ಲ, ದೇವರಾಣಿಗೂ ಅವ್ರಿಗೂ ಗೊತ್ತಿಲ್ಲ ಮನೆಯಲ್ಲಿ ಎಷ್ಟು ಫೇಕ್ ಕರೆನ್ಸಿ ಇದೆ. ಅದಕ್ಕೆ ಕೆಲವರು ಮನೆಯಲ್ಲೇ ನೋಟ್ ಮೆಷಿನ್ ಇಟ್ಕೊಳ್ತಾರೆ, ಅಲ್ಲೇ ಚೆಕ್ ಮಾಡಿ ತಗೊಂಡ್ಬಿಡೋಣ ಅಂತ. ಯಾಕೆ ಕಿರಿಕಿರಿ ಅಂತ ನೋಟ್ ಮೆಷಿನ್ ಇಟ್ಕೊಂಡು ಅಲ್ಲೆಲ್ಲ ಲೆಕ್ಕ ಹಾಕೊಂಡು ಕೂತ್ಕೊಳ್ಬೇಕಾದ ಪರಿಸ್ಥಿತಿ, ಯಾಕೆ ಸುಮ್ಮನೆ ಕಿರಿಕಿರಿ ಅಂತ. ಅಷ್ಟರ ಮಟ್ಟಿಗೆ ಫೇಕ್ ಕರೆನ್ಸಿ ಭಾರತದಲ್ಲಿ ತುಂಬಿತ್ತು. ಒಂದೇ ಒಂದು ಡಿಮಾನಿಟೈಸೇಷನ್ ನಂತರ ಫೇಕ್ ಕರೆನ್ಸಿ ಪೂರ್ತಿ ಎಲಿಮಿನೇಟ್ ಆಯ್ತಲ್ಲ. ನನ್ನ ಬಳಿ ಇರುವ 1,000 ರೂಪಾಯಿಗೆ ಮೌಲ್ಯ ಬಂತಲ್ಲ, ಆ ಮೌಲ್ಯವನ್ನು ತಂದು ಕೊಟ್ಟವರು ನರೇಂದ್ರ ಮೋದಿ ಅಂತ. ಈ ಕಾರಣಕ್ಕೋಸ್ಕರ ಹೆಮ್ಮೆ ಪಡಬೇಕು. 4ನೇ ನರೇಂದ್ರ ಮೋದಿ ಹೇಳಿದ್ರು, ಈ ದೇಶದಲ್ಲಿ ಡಿಮಾನಿಟೈಸೇಷನ್ ನಂತರ ಬ್ಲಾಕ್ ಮನಿ ಎರಾಡಿಕೇಟ್ ಆಗುತ್ತೆ, ಬ್ಲಾಕ್ ಮನಿ ಮೇಲೆ ಒಂದು ಹತೋಟಿ ಸಿಗುತ್ತೆ ಅಂತ. ಬ್ಲಾಕ್ ಮನಿ ಅಂದ್ರೆ ಯಾವುದು ಅನ್ನೋದೊಂದು ದೊಡ್ಡ ಪ್ರಶ್ನೆ ಇದೆ. ಎಲ್ಲರೂ ಅನ್ಕೊಳ್ತಾರೆ 15 ಲಕ್ಷ ಕೋಟಿ ಏನಿತ್ತು ಇದೇ ಬ್ಲಾಕ್ ಮನಿ ಅಂತ. ಖಂಡಿತ ಅಲ್ಲ, ಇದು ಬ್ಲಾಕ್ ಕ್ಯಾಶ್. ಸರ್ಕಾರದ ವ್ಯವಸ್ಥೆಯ ಒಳಕ್ಕೆ ಬರದೆ, ಸರ್ಕಾರಕ್ಕೆ ಗೊತ್ತಾಗದಂತೆ ನಮ್ಮ ಮನೇಲಿ ಇಟ್ಕೊಳ್ತೀವಲ್ಲ, ಇದು ಬ್ಲಾಕ್ ಕ್ಯಾಶ್ ನೋಟ್ಸ್ ಅಲ್ಲಿ. ಈ ಬ್ಲಾಕ್ ಕ್ಯಾಶ್ ನಿಂದ ಬ್ಲಾಕ್ ಮನಿ ಜನರೇಟ್ ಆಗುತ್ತೆ. ಫಾರ್ ಎಕ್ಸಾಂಪಲ್, ಇಲ್ಲಿ ಯಾರ ಹತ್ರನೋ ಯಾವುದೋ ಒಬ್ಬ ಅಧಿಕಾರಿ, ಅವ್ರು ತಹಶೀಲ್ದಾರ್ ಇರ್ತಾರೋ, DC ಇರ್ತಾರೋ, ಮತ್ತೇನೋ ಇರ್ತಾರೆ, ಸಿಕ್ಕಾಪಟ್ಟೆ ಹಣ ಸಂಗ್ರಹ ಆಗಿರುತ್ತೆ. ಇವ್ರು ಈ ಹಣದಲ್ಲಿ ಏನ್ ಮಾಡ್ತಾರೆ ಗೊತ್ತಾ? ಅವ್ರು ಈ ಹಣದಲ್ಲಿ ಯಾವ್ದಾದ್ರು ಜಾಗ ಕೊಂಡ್ಕೊಳ್ತಾರೆ. ಎಲ್ಲೂ ಇನ್ವೆಸ್ಟ್ ಮಾಡುವಂತಿಲ್ಲ. ಯಾಕೆಂದ್ರೆ ಇವ್ರು ಇನ್ವೆಸ್ಟ್ ಮಾಡಿದ್ರೆ ಮತ್ತೆ ಗವರ್ಮೆಂಟ್ ಕೇಳುತ್ತೆ ಎಲ್ಲಿಂದ ಬಂತು ದುಡ್ಡು ಅಂತ. ಈ ದುಡ್ಡಿನಲ್ಲಿ ಅವ್ರು ಜಾಗ ಕೊಂಡ್ಕೊಳ್ತಾರೆ. ಜಾಗ ಕೊಂಡ್ಕೊಳ್ಳೋದು ಹೇಗೆ? ಸಹಕಾರ ನಗರದ ಮೇನ್ ರೋಡ್ ಅಲ್ಲಿ 25 ಲಕ್ಷ ರೂಪಾಯಿಗೆ ಒಂದ್ ಸ್ವಲ್ಪ ಜಾಗ ಸಿಗುತ್ತೆ ಅಂತಿದ್ರೆ, ಇವ್ರು ಬಂದು ಕೇಳ್ತಾರೆ, ಕೊಡ್ತೀರಾ ಜಾಗನ ಅಂತ. ಜಾಗ ಕೊಡೋರು ಹೇಳ್ತಾನೆ, ನಮ್ಮಪ್ಪ ಒಂದು ಬಡವಳಿ ಸರ್, ಇದು ಯಾರಿಗೂ ಕೊಡಲ್ಲ ನಾನು ಅಂದ್ರೆ ಅವ್ರು ಹೇಳ್ತಾರೆ, 25 ಲಕ್ಷ ಅಲ್ಲ, 1 ಕೋಟಿ ರೂಪಾಯಿ ಕೊಡ್ತೀನಿ. ಯಾಕಂದ್ರೆ ಇವ್ರ ಅಪ್ಪನ ದುಡ್ಡಲ್ಲ, ಇದು ಯಾರೋ ತಂದ್ಕೊಟ್ರು ದುಡ್ಡು, ಇವ್ನಿಗೆ ಇಟ್ಕೊಂಡು ಏನಾಗ್ಬೇಕಾಗಿಲ್ಲ, ಹೆಂಗಾದ್ರೂ ಮಾಡಿ ಖಾಲಿ ಮಾಡಬೇಕು. 25 ಲಕ್ಷದ ಈ ಜಮೀನನ್ನ 1 ಕೋಟಿ ರೂಪಾಯಿ ಕೊಟ್ಟು ಕೊಂಡ್ಕೊಂಡ. 1 ಕೋಟಿ ರೂಪಾಯಿ ನೋಡಿದ ತಕ್ಷಣ ಎದುರಿಗಿರೋದು ಅವ್ರ ಅಪ್ಪ ಮರ್ತ. ಅಪ್ಪ ಕೊಟ್ಟಿದ್ದ ಬಳುವಳಿ ಎಲ್ಲ ಹೋಯ್ತು. 1 ಕೋಟಿ ರೂಪಾಯಿ ಕೊಟ್ಟಾಯ್ತು. ಇವನು 1 ಕೋಟಿ ರೂಪಾಯಿ ಕೊಟ್ಟ ಮೇಲೆ ಅದರಲ್ಲಿ 25 ಲಕ್ಷ ಮಾತ್ರ ವೈಟು, ಉಳಿದ 75 ಲಕ್ಷ ಬ್ಲಾಕ್. ಇವನು ಅದನ್ನ ತಗೊಂಡ, ತಾನು ಉಳ್ಕೊಂಡ. ಅವನು ತನ್ನ ಬ್ಲಾಕ್ ಮನಿ ಮತ್ತೊಬ್ಬರ ತಲೆಗೆ ದಾಟಿಸಿದ.
ತನ್ನ ಬ್ಲ್ಯಾಕ್ ವೆಲ್ತ್ ಅನ್ನ, ತನ್ನ ಬ್ಲ್ಯಾಕ್ ಕ್ಯಾಶ್ ಅನ್ನ. ಈಗ ಈ ಪಕ್ಕದಲ್ಲಿ ಮತ್ತೊಬ್ಬ ಸೈಟ್ ಇಟ್ಕೊಂಡಿದ್ನಲ್ಲ, ಅವನಿಗೆ ಟೆನ್ಷನ್ ಶುರುವಾಯ್ತು. ಅವ್ನು 25 ಲಕ್ಷ ಕೊಡ್ಬೇಕಿತ್ತು. ಈಗ ಅವನು ಹೇಳ್ತಾನೆ, ಪಕ್ಕದ 1 ಕೋಟಿಗೆ ಹೋದ್ಮೇಲೆ ನಾನು ಯಾಕೆ 25 ಲಕ್ಷ ಕೊಡ್ಲಿ, 1 ಕೋಟಿ ರೂಪಾಯಿ 1 ರೂಪಾಯಿ ಕಡಿಮೆ ಕೊಡಲ್ಲ ಅಂತ ನಾವು ಸತ್ತಿ ಮಧ್ಯದಲ್ಲಿ. ನಾವು ವೈಟ್ ಕ್ಯಾಶ್ ಅಲ್ಲಿ ಕೊಂಡ್ಕೋಬೇಕಿತ್ತು, ಬ್ಲಾಕ್ ಕ್ಯಾಶ್ ಇರಲಿಲ್ಲ ನಮ್ಮ ಹತ್ರ. ಬ್ಲಾಕ್ ಕ್ಯಾಶ್ ಇದ್ದವನು ಕೊಂಡ್ಕೊಂಡ. ಈಗ ಆ ಜಮೀನನ್ನ ಮತ್ತೆ ಕೊಂಡುಕೊಳ್ಳೋದು ಬ್ಲಾಕ್ ಕ್ಯಾಶ್ ಇದ್ದವನು ಮಾತ್ರ. ಬ್ಲಾಕ್ ಕ್ಯಾಶ್ ಇರ್ಲಿಲ್ಲ ಅಂತಂದ್ರೆ ಕೊಂಡ್ಕೊಳ್ಳಿಕ್ಕೆ ಆಗಲ್ಲ. ಹೀಗೆ ಬ್ಲಾಕ್ ಕ್ಯಾಶ್ ಬ್ಲಾಕ್ ವೆಲ್ತ್ ಆಗಿ ಜನರೇಟ್ ಆಗುತ್ತೆ. ಯಾವಾಗ ಬ್ಲಾಕ್ ಕ್ಯಾಶ್ ಅನ್ನು ಕಂಟ್ರೋಲ್ ಮಾಡ್ಬಿಟ್ರು, ಈಗ 15 ಲಕ್ಷ ಕೋಟಿ ಒಳಗ್ ಬಂದ್ಬಿಡುತ್ತಲ್ಲ, ಈಗ ಜಮೀನು ಕೊಂಡ್ಕೊಳ್ಳಿಕ್ಕೆ ಯಾರು ಮುಂದೆನೆ ಬರ್ತಿಲ್ಲ. ನನ್ನ ದೊಡ್ಡಪ್ಪನ ಮಗ ನಂಗೊಂದಿನ ಮನೆಗೆ ಹೋದಾಗ ಹೇಳ್ದ, ಊರಿಗೆ ಹೋದಾಗ ಹೇಳ್ದ, ನಿನಗೆ ಎಲ್ಲ ಗೊತ್ತಿರುತ್ತೆ, ಒಂದು ವಾರದ ಮುಂಚೆ ನಂಗೆ ಹೇಳೋದಲ್ಲ. ನಾನು ಹೇಳಿದೆ, ಏನ್ ಗೊತ್ತಿರುತ್ತೆ ಒಂದು ವಾರದ ಮುಂಚೆ ಏನ್ ಹೇಳಬೇಕು ಅಂತ. ಅವ್ರಂದ್ರು, ಮೋದಿ ಅವ್ರು ಏನ್ ಮಾಡ್ತಾರೆ ಅಂತ ಎಲ್ಲ ಗೊತ್ತು, ನೀನು ಊರಿಗೆಲ್ಲ ಹೇಳ್ಕೊಂಡ್ ಬಂದಿದ್ದೆ, ಹಿಂಗಾಗತ್ತೆ ಅಂತ ಮನೆಯವ್ರಿಗೆ ಹೇಳಿಲ್ಲ ನೀನು. ನಾನು ಹೇಳಿದೆ, ಏನಾಯ್ತು ಅಂದೆ. ಹೋಗ್ಲಿ ಬಿಡು, ಏನಾಯ್ತು ಹೇಳು ಅಂತಂದ್ರೆ. ಅವನಂತ, ನಂದೊಂದು ಜಾಗ ಇತ್ತು, 2-3 ಗುಂಟೆ ಇದ್ದಿರ್ಬೋದು ಒಂದು, ಅದನ್ನ ಮಾರಬೇಕು ಅಂತ ಅನ್ಕೊಂಡಿದ್ದೆ ನಾನು. ನವೆಂಬರ್ 2ನೇ ತಾರೀಕು ಒಬ್ರು ಬಂದ್ರು, 60 ಲಕ್ಷ ರೂಪಾಯಿ ಕೊಡ್ತೀನಿ ಅಂತ ಹೇಳಿದ್ರು. ನಾನೇ ಸ್ವಲ್ಪ ದಿಮಾಕ್ ಮಾಡಿದೆ, ಒಂದು ವಾರ ಬಿಟ್ಟು ಬನ್ನಿ ಅಂತ. ಈಗ 40 ಲಕ್ಷ ರೂಪಾಯಿ ಕೊಡಲ್ಲ ಅಂತಿದ್ದಾನೆ ಕಣೋ, ಏನ್ ಮಾಡ್ಬೇಕು ಗೊತ್ತಾಗ್ತಿಲ್ಲ. ಒಂದ್ 20 ಲಕ್ಷ ರೂಪಾಯಿ ಎಕ್ಸ್ಟ್ರಾ ಆದ್ರೂ ಸಿಕ್ಕಿರೋದು, ಸಾಲ ತೀರ್ಸ್ಕೊಂಡಿರ್ತಿದೆ. ಎಷ್ಟು ಚೆನ್ನಾಗಿದೆ ಅಂತಂದ್ರೆ, ವಿತಿನ್ ನೋ ಟೈಮ್ ಈ ದುಡ್ಡಿನ ಮೌಲ್ಯ ಕುಸಿದು ಬಿತ್ತು ಕೆಳಗೆ. ವಿತಿನ್ ನೋ ಟೈಮ್ ಜಮೀನಿನ ಮೌಲ್ಯ ಕೆಳಗೆ ಕುಸಿದು ಬಿತ್ತು. ಈ ಬ್ಲಾಕ್ ಕ್ಯಾಶ್ ನಿಂದ ಇವರು ಚಿನ್ನವನ್ನ ಖರೀದಿ ಮಾಡ್ಲಿಕ್ಕೆ ಹೊರಡ್ತಿದ್ರಲ್ಲ ಮಿತ್ರ, ನಿಮ್ಗೆ ಗೊತ್ತಿರ್ಲಿ, ನಾನು 8ನೇ ಕ್ಲಾಸ್ ನಲ್ಲಿ ಇರುವಾಗ 1 ಗ್ರಾಮ್ ಚಿನ್ನಕ್ಕೆ 400 ರೂಪಾಯಿ ಇತ್ತು. ಇವತ್ತು 1 ಗ್ರಾಮ್ ಚಿನ್ನ 3000 ರೂಪಾಯಿ. ಯಾಕೆ 3000 ರೂಪಾಯಿ? ಬ್ಲಾಕ್ ಕ್ಯಾಶ್ ನಲ್ಲಿ ಚಿನ್ನ ಕೊಂಡುಕೊಳ್ಳೋದು. ಯಾಕಂದ್ರೆ ಬೇರೆ ಒಂದಕ್ಕೂ ಇನ್ವೆಸ್ಟ್ ಮಾಡ್ಲಿಕ್ಕೆ ಆಗಲ್ಲ, ಚಿನ್ನ ಕೊಂಡುಕೊಂಡು ಕೂಡಿಟ್ಕೊಂಡ್ಬಿಡೋದು ಮನೆಯಲ್ಲಿ ಅಂತ. ಹೀಗೆ ಚಿನ್ನವನ್ನು ಕೊಂಡುಕೊಳ್ಳೋ ಹುಚ್ಚು ಹೆಂಗ್ ತುಂಬಿಕೊಂಡಿದೆ ಅಂತಂದ್ರೆ, ಜಗತ್ನಲ್ಲಿ ಎಷ್ಟು ಚಿನ್ನ ಪ್ರೊಡ್ಯೂಸ್ ಆಗುತ್ತೋ ಅದರ 40% ಚಿನ್ನವನ್ನ ನಾವೇ ಖರೀದಿ ಮಾಡ್ತೀವಿ. ಅದರಲ್ಲಿ ಕನಿಷ್ಠ 20-25% ಕಾಲು ಭಾಗಕ್ಕಿಂತ ಹೆಚ್ಚು ನಾವು ಬ್ಲಾಕ್ ಕ್ಯಾಶ್ ನಲ್ಲೇ ಕೊಂಡ್ಕೊತೀವಿ. ಯಾವಾಗ ಬ್ಲಾಕ್ ಕ್ಯಾಶ್ ನಲ್ಲಿ ದೇಶದ ಜನ ಇಷ್ಟೊಂದು ಚಿನ್ನ ಕೊಂಡ್ಕೊಳ್ತಾರೋ, ಇಂಟರ್ನ್ಯಾಷನಲ್ ಮಾರ್ಕೆಟ್ ಅಲ್ಲಿ ಚಿನ್ನದ ಬೆಲೆ ಏರ್ತಾ ಹೋಗುತ್ತೆ. ಬ್ಲಾಕ್ ಕ್ಯಾಶ್ ಇದ್ದವನಿಗೇನು ಟೆನ್ಷನ್ ಇಲ್ಲ, ಕೊಂಡ್ಕೊಂಡು ಕೂಡಿಟ್ಕೊಳ್ತಾನೆ. ನಾನು ನೀವು ಸತ್ವಿ, ಮಗಳ ಮದುವೆ ಮಾಡಬೇಕು, ಮಗನ ಮದುವೆ ಮಾಡಬೇಕು, ಅರ್ಜೆಂಟಿಗೆ ಚಿನ್ನ ಬೇಕು ಅಂತಂದ್ರೆ 3000 ರೂಪಾಯಿ ಪರ್ ಗ್ರಾಮ್ ಕೂಡಿಟ್ಟ ಅಷ್ಟು ಹಣವನ್ನು ತಗೊಂಡೋಗಿ ಅವನ ಎದೆ ಮೇಲೆ ಇಟ್ಟು ಕೊಡಪ್ಪ ಅಂತ ಕೇಳ್ಕೊಂಡು ಬರಬೇಕು. ನರೇಂದ್ರ ಮೋದಿ ಅವರು ಬ್ಲಾಕ್ ಕ್ಯಾಶ್ ಮೇಲೆ ಯಾವಾಗ ಹಿಡಿತ ತಂದಿಟ್ರೋ, ಕಳೆದ 50 ದಿನಗಳಲ್ಲಿ ಪರ್ ಗ್ರಾಮ್ 300 ರೂಪಾಯಿ ಚಿನ್ನದ ರೇಟ್ ಡೌನ್ ಆಗಿದೆಯಲ್ಲ ಮಿತ್ರ. ಸರಿಯಾಗಿ ಹಿಂಗೆ ಬ್ಲಾಕ್ ಕ್ಯಾಶ್ ಕ್ರಂಚ್ ನಡೆದು ಬಿಡ್ಲಿ, ಚಿನ್ನನ ಕೊಂಡುಕೊಳ್ಳೋರೆ ಭಾರತದಲ್ಲಿ ಇಲ್ಲ ಅಂತಂದಾಗ ನಿಮ್ ಮಗಳ ಮದುವೆ ಅದು ಯಾವ ಚಿನ್ನದ ಮಂಟಪದಲ್ಲಿ ಮಾಡ್ಬೇಕು ಮಾಡ್ಕೊಳ್ಳಿ ಅಂತ. ಯಾಕಂದ್ರೆ ವೈಟ್ ಕ್ಯಾಶ್ ನಲ್ಲಿ ಮಾತ್ರ ಚಿನ್ನ ಕೊಂಡ್ಕೊಳ್ಳಿಕ್ಕೆ ಆಗುತ್ತೆ, ಬ್ಲಾಕ್ ಕ್ಯಾಶ್ ಕ್ರಂಚ್ ಆಗಿರುತ್ತೆ ಅಂತ. ಇದು ಮ್ಯಾಜಿಕ್ ಆಗೋದು ಅಂತ. ಯಾಕೆ ಕ್ಯಾಶ್ಲೆಸ್ ಆಗಬೇಕು ಅಂತಂದ್ರೆ, ಇನ್ ಮುಂದೆ ಕ್ಯಾಶ್ ಒಟ್ಟು ಮಾಡ್ಲಿಕ್ಕೆ ಅವ್ರಿಗೆ ಅವಕಾಶ ಸಿಗಬಾರ್ದು ಅಂತ ನಾನು ಕಾಲಕ್ರಮದಲ್ಲಿ ಹೇಳ್ತೀನಿ. ಆದ್ರೆ ದುರ್ದೈವದ ಸಂಗತಿ, ಈ ದೇಶದಲ್ಲಿ ಈ ತರದಕ್ಕೆಲ್ಲವೂ ಒಂದು ದಾರಿಯನ್ನ ಹುಡ್ಕೊಂಡು ಕೆಲವು ಅಯೋಗ್ಯರು ಕೂತ್ಬಿಟ್ಟಿದ್ರು ಮಿತ್ರರೇ. ಬ್ಲಾಕ್ ಕ್ಯಾಶ್ ಅನ್ನ ಈ ದೇಶದಲ್ಲಿ ಹವಾಲಾ ಏಜೆನ್ಸಿಗಳ ಮೂಲಕ ವಿದೇಶಕ್ಕೆ ಕಳಿಸುವ ಯೋಜನೆ ನಡ್ಕೊಂಡಿತ್ತು, ಇದುವರೆಗೂ ನಡ್ಕೊಂಡು ಬಂದಿದೆ. ಹವಾಲಾ ಏಜೆಂಟ್ರು ಹೇಗ್ ಮಾಡ್ತಾರೆ ಅಂದ್ರೆ, ನಮ್ಮಲ್ಲಿ ಅನೇಕರಿಗೆ ಗೊತ್ತಿರ್ಲಿಕ್ಕಿಲ್ಲ. ಹವಾಲಾ ಏಜೆಂಟ್ರು ನಿಮ್ಮ ಹತ್ರ ಇರೋ 5 ಕೋಟಿ 10 ಕೋಟಿ 1 ಕೋಟಿ ಕೊನೆಗೆ 50 ಲಕ್ಷ ರೂಪಾಯಿ ನೀವು ತಗೊಂಡೋಗಿ ಅವ್ರ ಕೈಯಲ್ಲಿ ಕೊಟ್ರೆ, ಬೆಂಗಳೂರಲ್ಲಿ ಬೇಕಾದಷ್ಟು ಜನ ಹವಾಲಾ ಏಜೆಂಟ್ಗಳಿದ್ದಾರೆ, ನೀವು ಅವ್ರ ಕೈಯಲ್ಲಿ ತಗೊಂಡೋಗಿ 5 ಕೋಟಿ ರೂಪಾಯಿ ಕೊಟ್ರೆ, ಅವ್ರು 5 ಕೋಟಿ ರೂಪಾಯಿ ನೋಡ್ತಾರೆ, ಅದನ್ನೊಂದ್ಸಲ ಮುಟ್ಟಿ ಅದನ್ನೊಂದ್ಸಲ ಲೆಕ್ಕ ಹಾಕ್ಬಿಡ್ತಾರೆ. ಲೆಕ್ಕ ಹಾಕಿದ 20 ನಿಮಿಷದಲ್ಲಿ ನೀವು ಈ ದುಡ್ಡನ್ನ ಜಗತ್ತಿನ ಯಾವ ದೇಶದ ಯಾರ ಕೈಗೆ ಯಾವ ಕರೆನ್ಸಿಯಲ್ಲಿ ಕನ್ವರ್ಟ್ ಮಾಡಿಕೊಡ್ಬೇಕು ಅಂತ ಹೇಳ್ತೀರೋ ಆ ಕರೆನ್ಸಿಯಲ್ಲಿ ತಲುಪಿಸ್ತಾರೆ. ಅವ್ರ ನೆಟ್ವರ್ಕ್ ಹೆಂಗಿರ್ಬೋದು ಊಹಿಸ್ಕೊಳ್ಳಿ. ನೀವು ಕರ್ನಾಟಕ ಬ್ಯಾಂಕಿಗೆ ಹೋಗಿ ಅಮೆರಿಕಕ್ಕೆ ನಾನೊಂದು 25 ಲಕ್ಷ ರೂಪಾಯಿ ಕಳಿಸ್ಬೇಕು ಅಂದ್ರೆ ಕರ್ನಾಟಕ ಬ್ಯಾಂಕ್ 25 ಪ್ರಶ್ನೆ ಕೇಳುತ್ತೆ. ಅಮೆರಿಕದಲ್ಲಿ ಯಾರಿದ್ದಾರೆ, ಅವ್ರಿಗೆ ಯಾಕೆ ಕೊಡಬೇಕು, ಇಲ್ಲಿನ ದುಡ್ಡು ಯಾಕೆ ಕಳಿಸ್ಬೇಕು, ಈ ದುಡ್ಡನ್ನು ಕಳಿಸ್ಬೇಕಾದ್ರೆ ಈ ನಿಯಮಗಳನ್ನು 25 ಪ್ರಶ್ನೆ. ಒಬ್ಬ ಹವಾಲಾ ಏಜೆಂಟ್ ಕೈಲಿ ಕೊಡಿ, ದುಡ್ಡಿದೆಯಾ ಅಷ್ಟೇ ಕೇಳೋದವನು, ಅಷ್ಟು ದುಡ್ಡಿದ್ರೆ ಕಳಿಸ್ಕೊಟ್ಬಿಡ್ತಾನೆ. ಈ ಹವಾಲಾ ಏಜೆಂಟ್ರು ಏನ್ ಮಾಡ್ತಾರೆ ಗೊತ್ತಾ, ನಂಗೆ ಅನೇಕರು ಕೇಳ್ತಾರೆ, ಸರ್ ಸ್ವಿಟ್ಜರ್ಲ್ಯಾಂಡ್ ಅಲ್ಲಿ ಈ 500,000 ರೂಪಾಯಿ ನೋಟ್ ಇದೆಯಲ್ಲ, ಇದೆಲ್ಲ ಹೋಯ್ತಾ ಸರ್ ಈಗ ಅಂತ. ನಾವೆಲ್ಲ ಎಷ್ಟು ಪಾಪದವ್ರು ಇದ್ದೀವಿ ಅಂದ್ರೆ, ಸ್ವಿಟ್ಜರ್ಲ್ಯಾಂಡಿಗೆ ಹೋಗ್ಬೇಕಾದ್ರೆ ಈ ದೇಶದ ರಾಜಕಾರಣಿಗಳು ಮಕ್ಕಳ ಸ್ಕೂಲ್ ಬ್ಯಾಗ್ ನಲ್ಲಿ ದುಡ್ಡು ಇಟ್ಕೊಂಡು ಬ್ಯಾಗ್ ಪ್ಯಾಕ್ ಮಾಡ್ಕೊಂಡು ತಗೊಂಡು ಹೋಗ್ತಾರೆ ಅಂತ ತಿಳ್ಕೊಂಡಿದ್ದೀವಿ. ದೇವರಾಣೆಗೂ ಹಂಗಲ್ಲ. ಅವ್ರು ಇಲ್ಲಿಗೆ ಹೋಗಿ ಹವಾಲಾ ಏಜೆಂಟ್ ಕೈಯಲ್ಲಿ ಇಲ್ಲಿನ 500,000 ರೂಪಾಯಿ ಕೊಟ್ರೆ, ಹವಾಲಾ ಏಜೆಂಟು ಸ್ವಿಟ್ಜರ್ಲ್ಯಾಂಡ್ ಅಲ್ಲಿ ಇವರ ಬ್ಯಾಂಕ್ ಅಕೌಂಟ್ಗೆ ಡಾಲರ್ಗಳನ್ನೇ ಕಟ್ತಾನೆ. ಮತ್ತು ಇಷ್ಟು ಹವಾಲಾ ಏಜೆಂಟ್ಗಳ ಕಿಂಗ್ ಪಿನ್ ದಾವೂದ್ ಇಬ್ರಾಹಿಂ. ಹಿಂಗಾಗಿ ದಾವೂದ್ ಇಬ್ರಾಹಿಂಗೆ ಈ ದೇಶದ ಯಾರ್ಯಾರ ಅಕೌಂಟು ಜಗತ್ತಿನ ಯಾವ್ಯಾವ ಬ್ಯಾಂಕ್ ಅಲ್ಲಿದೆ, ಅದರಲ್ಲಿ ಎಷ್ಟೇ ದುಡ್ಡಿದೆ ಅಂತ ಈ ದೇಶದ ಇಂಟೆಲಿಜೆನ್ಸ್ ಏಜೆನ್ಸಿಗಳಿಗಿಂತ ಚೆನ್ನಾಗಿ ಗೊತ್ತು. ಅದಕ್ಕೆ ದಾವೂದ್ ಇಬ್ರಾಹಿಂ ಸಿಕ್ಕಾಕೊಳ್ತಾನೆ ಅಂದ ತಕ್ಷಣ ಅನೇಕರಿಗೆ ಎದೆ ಡವಗುಟ್ಲಿಕ್ಕೆ ಶುರುವಾಗ್ಬಿಡುತ್ತೆ. ಸಿಕ್ಕಾಕೊಂಡ್ರೆ ಏನ್ ಕತೆನಪ್ಪ, ಅವ್ನು ಮಾತ್ರ ಸಿಕ್ಕಾಕೊಳ್ಬಾರ್ದು ಅಂತ ಕೊಳ್ಳೆಗಾಲಕ್ಕೆ ಹೋಗಬೇಕಿದ್ರು ಹೋಮ ಮಾಡಿಸ್ತಾರೆ ನಮಗೆ.
ಆದ್ರೆ ದಾವೂದ್ ಇಬ್ರಾಹಿಂ ಮಾತ್ರ ಸಿಕ್ಕಾಕೊಳ್ಬಾರ್ದು ಅಂತ. ಇದು ಈ ದೇಶದ ದುರ್ದೈವದ ಸಂಗತಿ. ಆದ್ರೆ ಆಶ್ಚರ್ಯ ಏನ್ ಗೊತ್ತೇನು, ಕಳೆದ 50 ದಿನಗಳಿಂದ ಒಂದೇ ಒಂದು ಹವಾಲಾ ಟ್ರಾನ್ಸಾಕ್ಷನ್ ನಡೆದಿಲ್ಲ ಈ ದೇಶದಲ್ಲಿ. ಕಡಿಮೆ ಅನ್ಕೊಂಡಿದ್ದೀರಾ ಇದನ್ನ ಮಿತ್ರರೇ? ಒಂದೇ ಒಂದು ಹವಾಲಾ ಟ್ರಾನ್ಸಾಕ್ಷನ್ ನಡೆದಿಲ್ಲ ಅಂದ್ರೆ ಅರ್ಥ ಏನ್ ಗೊತ್ತೇನು? ಕಳೆದ 50 ದಿನಗಳಲ್ಲಿ ಪ್ರತಿದಿನ 3 ರಿಂದ 4 ಸಾವಿರ ಕೋಟಿ ರೂಪಾಯಿ ಹವಾಲಾ ಟ್ರಾನ್ಸಾಕ್ಷನ್ ದೇಶದಲ್ಲಿ ನಡೀತಿತ್ತು. ತಿಂಗಳಿಗೆ 1.25 ಲಕ್ಷ ಕೋಟಿ ರೂಪಾಯಿ. ಕಳೆದ 50 ದಿನಗಳಲ್ಲಿ 1.25 ಲಕ್ಷ ಕೋಟಿ ರೂಪಾಯಿ ಟ್ರಾನ್ಸಾಕ್ಷನ್ ಹವಾಲಾ ಏಜೆನ್ಸಿಯ ಮೂಲಕ ನಡೆದು ದಾವೂದ್ ಇಬ್ರಾಹಿಂ ತರದ ಮಾಫಿಯಾ ಗ್ಯಾಂಗ್ಗಳಿಗೆ ಏನ್ ಸಪ್ಲೈ ಲೈನ್ ಆಗಿತ್ತು, ನರೇಂದ್ರ ಮೋದಿ ಆ ಸಪ್ಲೈ ಲೈನ್ ಅನ್ನು ಕಟ್ ಮಾಡಿದ್ದಾರೆ. ಅದಕ್ಕೋಸ್ಕರ ವಿಲ ಒದ್ದಾಟ ಶುರುವಾಗಿದೆ. ನಾನು ಪಿ ಚಿದಂಬರಂ ಅವ್ರ ಬಗ್ಗೆ ನಿಮ್ಗೆ ಹೇಳ್ತಿದ್ದೆ. ಅನೇಕರು ಬೆಂಗಳೂರಿಗೆ ಇರೋದ್ರಿಂದ ಈ ಒಂದು ಮಜಾ ನಿಮ್ಗೆ ಹೇಳಲೇಬೇಕು. ಪಿ ಚಿದಂಬರಂ ಈ ರಾಷ್ಟ್ರದ ಹಣಕಾಸು ಸಚಿವರಾಗಿದ್ದಾಗ ಅವ್ರು ಯಾರೋ ಒಬ್ರು ಕೇಳಿದ್ರಂತೆ, ನಾವೆಲ್ಲ ತಗೊಂಡೋಗಿ ಸ್ವಿಸ್ ಬ್ಯಾಂಕ್ ಅಲ್ಲಿ ದುಡ್ಡಿಟ್ಟಿದೀವಿ, ನಮ್ಮೂರಿನ ಬ್ಯಾಂಕ್ ಅಲ್ಲಿ ಆದ್ರೆ ನಮ್ಮ ಬ್ಯಾಂಕ್ ಅವ್ರು ಬಡ್ಡಿ ಕೊಡ್ತಾರೆ, ಸ್ವಿಟ್ಜರ್ಲ್ಯಾಂಡ್ ಬ್ಯಾಂಕ್ ನವ್ರು ಬಡ್ಡಿನೂ ಕೊಡಲ್ಲ, ನಮ್ಮ ಹತ್ರನೇ ಬಡ್ಡಿ ತಗೋತಾರಲ್ಲ. ಸರ್ವಿಸ್ ಟ್ಯಾಕ್ಸ್ ಕಟ್ಬೇಕು ಅವ್ರಿಗೆ, 2% ಸರ್ವಿಸ್ ಟ್ಯಾಕ್ಸ್. $1 ಟ್ರಿಲಿಯನ್ ಭಾರತದಿದೆಯಂತೆ. 2% ಸರ್ವಿಸ್ ಟ್ಯಾಕ್ಸ್ ಅಂದ್ರೆ ಎಷ್ಟಾಗಿರ್ಬೋದು ಲೆಕ್ಕ ಹಾಕೊಳ್ಳಿ. ಇಷ್ಟು ದುಡ್ಡು ನಾವು ಕಟ್ಟಬೇಕಲ್ಲ, ಅದನ್ನ ಅಲ್ಲಿಡೋ ಬದಲು ಅದನ್ನು ದುಡ್ಡು ದುಡಿಯುವಂತ ಏನಾದ್ರೂ ಮಾಡ್ಬೇಕಲ್ಲ ಅಂತ ಇದ್ದವರಿಗೆ ಪುಣ್ಯಾತ್ಮರಿಗೆ ಸುಮ್ಮನಿರ್ಲಿಕ್ಕೆ ಮನಸ್ಸೇ ಆಗಲ್ಲ. ಹೆಂಗೋ ಲೂಟಿ ಮಾಡ್ಕೊಂಡು ಅಲ್ಲಿ ಇಟ್ಟಿದೀವಲ್ಲ ಅಂತ ಸುಮ್ಮನಿಲ್ಲ ಇವರು. ಅದನ್ನ ಇನ್ವೆಸ್ಟ್ ಮಾಡಬೇಕು ಅಂತ ಏನ್ ಮಾಡಿದ್ರು ಗೊತ್ತಾ ಚಿದಂಬರಂ ಡಿಮಾನಿಟೈಸೇಷನ್ ಕುರಿತಂತೆ ಮಾಡುವಾಗ ಹೇಳ್ತಾರೆ, ಜಗತ್ನಲ್ಲಿ ಎಲ್ಲೂ ಇದನ್ನ ನಡೆಸಲಿಲ್ಲ ಇಷ್ಟು ಗಂಭೀರ ಪ್ರಮಾಣದಲ್ಲಿ, ನರೇಂದ್ರ ಮೋದಿ ಅವರು ಇದಕ್ಕೆ ಕೈ ಹಾಕಬಾರ್ದಾಗಿತ್ತು ಅಂತ. ಜಗತ್ನಲ್ಲಿ ಎಲ್ಲೂ ನಡೆಸದಿರೋ ಕಾರ್ಯಕ್ಕೆ ಭಾರತ ಕೈ ಹಾಕಬಾರದು ಅಂತ ಅವ್ರ ಐಡಿಯಾ. ಆದ್ರೆ ಚಿದಂಬರಂ ಎಂತ ಅಯೋಗ್ಯ ಕೆಲಸ ಈ ದೇಶದಲ್ಲಿ ಮಾಡಿದ್ರು ಅಂತಂದ್ರೆ, ಸ್ವಿಟ್ಜರ್ಲ್ಯಾಂಡ್ ನ ಬ್ಯಾಂಕ್ ನಲ್ಲಿ, ಶಾಂಘೈ ಬ್ಯಾಂಕ್ ಅಲ್ಲಿ, ಅಮೆರಿಕಾದ ಬ್ಯಾಂಕ್ ಅಲ್ಲಿ ನಿಮ್ಮ ಹತ್ರ ಇರೋ ದುಡ್ಡನ್ನ ನೀವು ಅಲ್ಲಿನ ಫೈನಾನ್ಷಿಯಲ್ ಇನ್ಸ್ಟಿಟ್ಯೂಷನ್ ಕೈಯಲ್ಲಿ ಕೊಟ್ಟು ನಾನು 50 ಕೋಟಿ ರೂಪಾಯಿನ ಕೊಡ್ತಾ ಇದ್ದೀನಿ ಅಂತ ಹೇಳಿದ್ರೆ ಅವ್ರು ನಿಮ್ಗೊಂದು ಲೆಟರ್ ಕೊಡ್ತಾರೆ. ದಟ್ ಈಸ್ ಕಾಲ್ಡ್ ಪಾರ್ಟಿಸಿಪೇಟರಿ ನೋಟ್ಸ್. ಈ ಲೆಟರ್ ಮೇಲೆ ನಿಮ್ ಹೆಸರು ಬರೆಯಲ್ಲ, ನಿಮ್ ಅಡ್ರೆಸ್ ಇಲ್ಲ, ಬರೀತಾರೆ 50 ಕೋಟಿ ರೂಪಾಯಿ ಬಂದಿದೆ ಅಷ್ಟೇ ಬರೆದು ನಿಮ್ ಕೈಲಿ ಕೊಡ್ತಾರೆ. ವಿಚಿತ್ರ ಏನ್ ಗೊತ್ತೇನು, ಈ ಪಾರ್ಟಿಸಿಪೇಟರಿ ನೋಟ್ ತಗೊಂಡು ನೀವು ಈ ದೇಶದ ಶೇರ್ ಮಾರ್ಕೆಟ್ ಅಲ್ಲಿ ಆ ಪೇಪರ್ ಅನ್ನ ಕೊಟ್ಟು ದುಡ್ಡನ್ನು ಎಲ್ಲಿ ಬೇಕಿದ್ರೂ ಹೂಡಬಹುದು. ಇಂಟ್ರೆಸ್ಟಿಂಗ್. ನಾನು ನೀವು ಶೇರ್ ಮಾರ್ಕೆಟ್ಗೆ ಹೋಗಬೇಕು ಅಂದ್ರೆ ಆಧಾರ್ ಕಾರ್ಡ್ ಇದೆಯಾ ಅಂತ ಕೇಳ್ತಾರೆ, ಡ್ರೈವಿಂಗ್ ಲೈಸೆನ್ಸ್ ಇದೆಯಾ ಅಂತ ಕೇಳ್ತಾರೆ, ನೀವು ಈ ದೇಶದ ಪ್ರಜೆ ಹೌದಾ ಅಂತ ಕೇಳ್ತಾರೆ. ಆದ್ರೆ ಇದೇ ದೇಶದ ಅಯೋಗ್ಯ ಅಮೆರಿಕಕ್ಕೆ ಹೋಗಿ ಅಮೆರಿಕಾದಲ್ಲಿ ದುಡ್ಡಿಟ್ಟು ಈ ದೇಶದ್ದು ಆ ದುಡ್ಡಿನಲ್ಲಿ ಪಾರ್ಟಿಸಿಪೇಟರಿ ನೋಟ್ ತಗೊಂಡ್ ಬಂದ್ರೆ ಅವನು ಯಾರು ಅಂತ ಕೂಡ ಗೊತ್ತಾಗದೇ ಇರೋ ಮಟ್ಟಿಗೆ ಇನ್ವೆಸ್ಟ್ ಮಾಡ್ತಾನೆ. ಇಲ್ಲಿ ಯಾವುದೋ ಒಂದು ಸಣ್ಣ ಕಂಪನಿ ಮೇಲೆ ಅಂತಂದು 50 ಕೋಟಿ ರೂಪಾಯಿ ಇನ್ವೆಸ್ಟ್ ಮಾಡಿದ ತಕ್ಷಣ ಆ ಕಂಪನಿಯ ಶೇರ್ ವ್ಯಾಲ್ಯೂ ರೈಸ್ ಆಗ್ಲಿಕ್ಕೆ ಶುರುವಾಗುತ್ತಲ್ಲ. ಆಗ ನಾನು ನೀವು ಕಷ್ಟಪಟ್ಟು ವೈಟ್ ಮನಿ ಕಲೆಕ್ಟ್ ಮಾಡಿಟ್ಟಿದೀವಲ್ಲ, ನಮಗನ್ಸುತ್ತೆ ಶೇರ್ ಪ್ರೈಸ್ ರೈಸ್ ಆಗ್ತಿದೆ, ನಮ್ಗೆ ದುಡ್ಡು ಬರ್ಬೋದೇನೋ ಅಂತ ನಾವೆಲ್ಲ ತಗೊಂಡು ಇನ್ವೆಸ್ಟ್ ಮಾಡ್ತೀವಿ. ನಾವು ಇನ್ವೆಸ್ಟ್ ಮಾಡಿದ ತಕ್ಷಣ ಅವನು ಏನ್ ಮಾಡ್ತಾನೆ, ಒನ್ ಫೈನ್ ಡೇ ಅಷ್ಟು ತನ್ನ ದುಡ್ಡನ್ನ ತಗೊಂಡು ಲಾಭದ ಸಮೇತ ವಾಪಸ್ ತನ್ನ ದೇಶಕ್ಕೆ ಹೋಗ್ಬಿಡ್ತಾನೆ. ನಾವಿಲ್ಲಿ ಬಾಯ್ ಪಡ್ಕೊಳ್ತಾ ಇರ್ತೀವಿ, ಶೇರ್ ಮಾರ್ಕೆಟ್ ಬಿದ್ದೋಯ್ತು, ನಾನ್ ಸತ್ತೆ ಅಂತ. ಸತ್ತಿರೋದು ನಾವಲ್ಲ, ನಮ್ಮನ್ನ ಅಧಿಕೃತವಾಗಿ ಸಾಯಿಸುವಂತ ಪ್ರಯತ್ನಗಳಾಗಿದ್ವು ಅಂತ. ಇವೆಲ್ಲಕ್ಕೂ ಮೂಲ ಬೀಜ ಇದ್ದಿದ್ದು ಹವಾಲಾ ಏಜೆಂಟ್ಗಳಲ್ಲಿ. ನರೇಂದ್ರ ಮೋದಿ ಅವರು ಈ ಹವಾಲಾ ಏಜೆಂಟ್ಗೆ ಒಂದು ಕತ್ರಿ ಹಾಕಿದ್ದಾರಲ್ಲ, ತಕ್ಷಣಕ್ಕೆ ನಮ್ಗೆ ಗೊತ್ತಾಗಲ್ಲ ಯಾರ್ಯಾರು ಇನ್ವಾಲ್ವ್ ಆಗಿದ್ದಾರೋ ಅವ್ರಿಗೆ ಗೊತ್ತಾಗುತ್ತೆ. ಹವಾಲಾ ಏಜೆಂಟ್ರು ಎಷ್ಟರ ಮಟ್ಟಿಗೆ ಪ್ಯಾನಿಕ್ ಆಗಿದ್ರು ಅಂದ್ರೆ, ಇದು ಆದ 3-4 ದಿನಗಳೊಳಗೆ ಒಬ್ಬ ಹವಾಲಾ ಏಜೆಂಟು 50 ಕೋಟಿಗೂ ಹೆಚ್ಚು ಕರೆನ್ಸಿಗೆ ಬೆಂಕಿ ಹಚ್ಚಿ ಸುಟ್ಟು ಬಿಟ್ಟಿದ್ದ. ಅದಾದ್ಮೇಲೆ ಅವ್ರು ಕಿಂಗ್ ಪಿನ್ ಹೇಳಿದಂತೆ ಯಾರು ಸುಡಬೇಡಿ ಹವಾಲಾ ಏಜೆಂಟ್ರೆಲ್ಲ, ಕೆಲವು ಪೊಲಿಟಿಕಲ್ ಏಜೆಂಟ್ ನಮ್ಮವ್ರು ಇದ್ದಾರೆ, ಅವರು ಪ್ರಾಣ ಬಿಟ್ಟಾದ್ರೂ ನರೇಂದ್ರ ಮೋದಿ ಡಿಮಾನಿಟೈಸೇಷನ್ ವಾಪಸ್ ತಗೊಳ್ಳೋಂಗ್ ಮಾಡ್ತಾರೆ, ಅಲ್ಲಿವರೆಗೂ ನೀವು ಕಂಟ್ರೋಲ್ ಮಾಡ್ಕೊಳ್ಳಿ ಅಂತ ಹೇಳಿದ್ರು. ಆದ್ರೆ ಈ ದೇಶದ 99% ಜನ ನರೇಂದ್ರ ಮೋದಿ ಅವ್ರ ಜೊತೆ ಇದ್ದಿದ್ದರಿಂದ ಹವಾಲಾ ಏಜೆಂಟ್ ನ ಸಹಕಾರಿಗಳ ಕೆಲಸ ನಡೀಲಿಲ್ಲ. ನಾವು ನೀವು ಭಾರತವನ್ನ ಗೆಲ್ಲಿಸಿದ್ವಿ ಅಂತ ಹೇಳ್ಬೇಕಾದ್ರೆ ನನಗೆ ಹೆಮ್ಮೆ ಅನ್ಸುತ್ತೆ ಮಿತ್ರರೇ. ನರೇಂದ್ರ ಮೋದಿ ಅವರು ಈ ಯೋಜನೆ ತಗೊಂಡ್ ಬರುವಾಗ ಅಷ್ಟೇನು ಸಲೀಸಿರ್ಲಿಲ್ಲ. ನಾನು ಯಾಕೆ ನರೇಂದ್ರ ಮೋದಿ ಅವರ ಸಾಹಸದ ಕುರಿತಂತೆ ಯಾವಾಗಲೂ ಹೆಮ್ಮೆ ಪಡ್ತೀನಿ ಅಂತಂದ್ರೆ, ನರೇಂದ್ರ ಮೋದಿಯನ್ನು ವಿರೋಧಿಸೋರು ಅದು ಈ ಯೋಜನೆಗೆ ಕಾಂಗ್ರೆಸ್ನಲ್ಲಿ, ದಳದಲ್ಲಿ ಅಥವಾ ಸಮಾಜವಾದಿ ಪಾರ್ಟಿಯಲ್ಲಿ ಇವರಲ್ಲಿ ಮಾತ್ರ ಇದ್ದಾರೆ ಅಂತ ತಿಳ್ಕೊಳ್ಬೇಡಿ. ಸ್ವತಃ ಅವ್ರ ಪಾರ್ಟಿಯಲ್ಲೂ ಸಾಕಷ್ಟು ಜನ ವಿರೋಧಿಗಳಿದ್ದಾರೆ. ನರೇಂದ್ರ ಮೋದಿ ಅವ್ರ ಮೇಲೆ ಕಂಠದವರೆಗೂ ಕೋಪ ಇದೆ. ನಾನು ಯಾರು ಅಂತ ಹೇಳಲಿಕ್ಕೆ ಇಚ್ಛೆ ಪಡಲ್ಲ. ಇತ್ತೀಚೆಗೆ ಒಬ್ಬ ಮಂತ್ರಿಗಳ ಜೊತೆ ನಾನು ಮಾತನಾಡ್ತಿದ್ದೆ. ಅವ್ರು ಮಾತನಾಡುವಾಗ ಹೇಳಿದ್ರು, ಇದು ಟೋಟಲಿ ಫೇಲ್ಯೂರ್ ಇದು. ನೀವ್ ಯಾಕೆ ನಕ್ಕಿದ್ರು, ನಾನು ಅದಕ್ಕೆ ನಕ್ಕಿದೆ. ಅವ್ರ ಮುಂದೆ ಮಾತಾಡ್ಲಿಲ್ಲ, ಸುಮ್ಮನೆ ಇದ್ದೆ. ಅವ್ರೊಂದು ರೀಸನ್ ಕೊಟ್ರು, ಎಲ್ಲ ಬೋಗಸ್ ರೀಸನ್ಸೇ. ನಾನು ಇದ್ರಲ್ಲಿ ತುಂಬಾ ಅಧ್ಯಯನ ಮಾಡಿರೋದ್ರಿಂದ ಅವ್ರ ಜೊತೆ ವಾದ ಮಾಡಿ ನೀವು ಹುಚ್ಚರು, ನಿಮ್ಗೇನು ಗೊತ್ತಿಲ್ಲ ಅಂತ ಹೇಳ್ಬೋದಿತ್ತು. ಬಟ್ ಹೇಳೋದನ್ನೆಲ್ಲ ಕೇಳಲಿ ಅನ್ಕೊಂಡು ಎಲ್ಲ ಕೇಳ್ಕೊಂಡು ನಗು ಬಂತು ನನಗೆ. ಮುಂದೇನು ಮಾತಾಡ್ಲಿಲ್ಲ, ಸುಮ್ಮನೆ ಎದ್ ಬಂದೆ. ಆದ್ರೆ ನೀವ್ ಹೆಂಗ್ ನಕ್ಕಿದಿರಲ್ಲ, ಹೊರಗಡೆ ಬಂದು ಹಂಗೆ ನಕ್ತಿದ್ದೆ. ಮಗ ದುಡ್ಡೆಲ್ಲ ಹೋಗಿದೆ ಅಲ್ಲ, ಹೊಟ್ಟೆಲ್ ಬೆಂಕಿ ಬಿದ್ದಿದೆ ಅಂತ. ನಮ್ಮಲ್ಲಿ ಬಹಳ ಜನ ಹಂಗೆ ಯಾರಾದ್ರೂ ಬಂದು ಡಿಮಾನಿಟೈಸೇಷನ್ ನ ಬೈದ್ರೆ, ನಾನೊಂದು ಟಿವಿ ಇಂಟರ್ವ್ಯೂನಲ್ಲಿ ಕೂತಿದ್ದೆ.
ನನ್ನ ಜೊತೆ ಒಬ್ರು ಕೂತಿದ್ರು. ಅವ್ರು ಮಾತು ಶುರು ಮಾಡೋಕ್ಕಿಂತ ಮುಂಚೆ ಹೇಳಿದ್ರು, ನೋಡಿ ನಾನು ಡಿಮಾನಿಟೈಸೇಷನ್ ನ ಬೈತೀನಿ ಅಂತಂದ್ರೆ ನಾನು ಬ್ಲಾಕ್ ಮನಿ ಇಟ್ಟಿದ್ದೀನಿ ಅಂತ ಅಲ್ಲ, ನನ್ನ ಹತ್ರ ಒಂದು ಪೈಸಾ ಬ್ಲಾಕ್ ಮನಿ ಇಲ್ಲ ಆದ್ರೂ ನಾನು ಬೈತೀನಿ ಅಂತ. ಅಂದ್ರೆ ಅವರು ಸೆಲ್ಫ್ ಡಿಕ್ಲೇರ್ ಮಾಡ್ಕೊಳ್ಬೇಕಾದಂತ ಅನಿವಾರ್ಯತೆ ಇದೆ, ನಾನು ದುಡ್ಡು ಇಟ್ಟಿಲ್ಲ ಅಂತ. ಯಾಕೆಂದ್ರೆ ಜನ ಕೇಳೋ ಒಟ್ಟು ಕೇಳ್ತಾರೆ, ಆಮೇಲೆ ಹೇಳ್ತಾರೆ ಇಟ್ಟಿದ್ದಾನೆ ಚೆನ್ನಾಗಿ ಅದಕ್ಕೆ ಬಾಯ್ ಬಡ್ಕೋತಿರೋದು ನೋಡು ಅಂತ. ಒಟ್ಟಾರೆ ಜನರ ಮೈಂಡ್ ಸೆಟ್ ಹೆಂಗಿದೆ ಅಂತಂದ್ರೆ ಎಲ್ಲರೂ ಕಳ್ಕೊಂಡ್ರೋದ್ರು ಖುಷಿ. ನರೇಂದ್ರ ಮೋದಿ ಅವರ ಡಿಮಾನಿಟೈಸೇಷನ್ ನಂತರ ಈ ದೇಶದಲ್ಲಿ ಮ್ಯಾಜಿಕ್ ಹೆಂಗಾಯ್ತು ಅಂತಂದ್ರೆ, ಯಾರ್ಯಾರು ಸಾಲ ತಗೊಂಡಿದ್ರು ಸಾಲವನ್ನ ತೀರಿಸಿ ನಾವ್ ಯಾರು ಅಪ್ರಾಮಾಣಿಕರಲ್ಲ ಪ್ರಾಮಾಣಿಕರು ಅಂತ ಹೇಳ್ಕೊಂಡಿದ್ರು. ವಿತಿನ್ 50 ಡೇಸ್ 70 ವರ್ಷಗಳಿಂದ ಅಪ್ರಾಮಾಣಿಕವಾಗಿದ್ದ ರಾಷ್ಟ್ರ 20 ದಿನಗಳಲ್ಲಿ ಪ್ರಾಮಾಣಿಕ ಆಯ್ತಲ್ಲ. ದೇಶದಲ್ಲಿ ಸರ್ಕಾರಿ ಸಾಲ ತೀರಿರುವಂತ ಒಟ್ಟು ಮೊತ್ತ ಎಷ್ಟು ಗೊತ್ತಾ? 50,000 ಕೋಟಿ ರೂಪಾಯಿ. ಬಿಬಿಎಂಪಿ ಸಾಲ ತೀರ್ತು, ಈ ನಾಡಿನಲ್ಲಿಂದ ಬೆಸ್ಕಾಂ ಸಾಲ ತೀರ್ತು, ದೇಶಕ್ಕೆ ಯಾರ್ಯಾರು ಸಾಲ ಕೊಡಬೇಕಾದವ್ರು ಬಾಕಿ ಇದ್ರು ಸಣ್ಣ ಪುಟ್ಟದೆಲ್ಲ ತೀರಿಸ್ಕೊಂಡ್ಬಿಟ್ರು. ಹೋಗ್ಲಿ 500,000 ಇದಕ್ಕಾದ್ರೂ ಕೆಲಸಕ್ಕೆ ಬರಲಿ ಅಂತ ಇದನ್ನೆಲ್ಲ ತೀರಿಸ್ಕೊಂಡ್ರು. ನನ್ನ ಫ್ರೆಂಡ್ ಒಬ್ಬ ಇದ್ದ ಹೇಳ್ತಿದ್ದೆ, ನನ್ನ ಹತ್ರ ದುಡ್ಡಿತ್ತು, ಸಾಲ ತಗೊಂಡವನಿಗೆ ಕೊಡಲ್ಲ ಅಂತ ಹೇಳ್ತಿದ್ದೆ. ಆಮೇಲೆ ಒಂದಿನ ಕರೆದು ಹೇಳ್ತಂತೆ ಸಾಲ ವಾಪಸ್ ಕೊಟ್ಬಿಡ್ತೀನಿ ಅಂತ. ಒಂದೊಂದಂತೆ ಬೇಡ ಕಣೋ, ಇನ್ನು 1 ತಿಂಗಳು ಇಟ್ಕೋ, 6 ತಿಂಗಳಾದ್ಮೇಲೆ ಕೊಡು, ಬಡ್ಡಿ ಕೊಡಬೇಡ, ನಂಗೆ ಬಡ್ಡಿ ಇಲ್ಲದ್ರೂ ಪರವಾಗಿಲ್ಲ 6 ತಿಂಗಳಾದ್ಮೇಲೆ ಕೊಡು ಅಂತ. ಹೆಂಗಿದೆ ಈ ದೇಶದಲ್ಲಿ ಪರಿಸ್ಥಿತಿ ಅಂತಂದ್ರೆ, ಸಾಲ ತೀರಿಸಿ ಪ್ರಾಮಾಣಿಕರಾಗುವಂತ ಹುಚ್ಚು ಬಂತಲ್ಲ, ಅದು ಡಿಮಾನಿಟೈಸೇಷನ್ ನ ಕೆಲಸ. ನಂಗೆ ಅನೇಕರು ಕೇಳ್ತಾರೆ ಡಿಮಾನಿಟೈಸೇಷನ್ ಯಾಕೆ ಬೇಕಿತ್ತು ಅಂತ. ಮಿತ್ರರೆ, ಕರೆನ್ಸಿ ಇದೆಯಲ್ಲ, ನಮ್ ಜೇಬ್ನಲ್ಲಿರುವಂತ ದುಡ್ಡು, ಇದು ಬೇಸಿಕ್ ಪಾರ್ಟ್. ಇದನ್ನ ನಿಮ್ ಜೊತೆ ಹಂಚ್ಕೋಬೇಕು. ಕರೆನ್ಸಿ ಅನ್ನೋದು ಮೀಡಿಯಂ ಆಫ್ ಎಕ್ಸ್ಚೇಂಜೇ ಹೊರತು ಸ್ವತಃ ಕರೆನ್ಸಿ ವಸ್ತು ಆಗಬಾರದು ಅಂತ. ಉದಾಹರಣೆಗೆ ನನ್ನ ಹತ್ರ ಒಂದು ಪೆನ್ ಇದೆ, ಇದು ವಸ್ತು, ಇದು ಮೀಡಿಯಂ ಆಫ್ ಎಕ್ಸ್ಚೇಂಜ್ ಅಲ್ಲ. ನಾನು ಸಹಕಾರಿ ನಗರದ ಯಾವ್ದಾದ್ರು ತರಕಾರಿ ಅಂಗಡಿಗೆ ಹೋಗ್ಬಿಟ್ಟು ನನಗೆ 1 kg ಆಲೂಗಡ್ಡೆ ಕೊಡ್ತೀಯನಮ್ಮ ಅಂತ ಈ ಪೆನ್ ಕೊಟ್ರೆ ಅವಳು ಕೊಡಲ್ಲ ಅಂತ. ಯಾಕೆಂದ್ರೆ ಇದು ಮೀಡಿಯಂ ಆಫ್ ಎಕ್ಸ್ಚೇಂಜ್ ಅಲ್ಲ. ಯಾಕೆ ಇದನ್ನು ತಗೊಂಡು ಅವಳು ಕೊಟ್ರೆ ಅವಳಿಗೆ ನೆಕ್ಸ್ಟ್ ಕಿರಾಣಿ ಅಂಗಡಿಯಲ್ಲಿ ಯಾರು ಇದಕ್ಕೆ ಪ್ರತಿಯಾಗಿ ಬೇಳೆ ಕೊಡಲ್ಲ ಅವಳಿಗೆ. ಇದು ಬರೀ ವಸ್ತು ಮಾತ್ರ. ಆದ್ರೆ ದುಡ್ಡು ಹಂಗಲ್ಲ. ದುಡ್ಡು ಮೀಡಿಯಂ ಆಫ್ ಎಕ್ಸ್ಚೇಂಜ್. ಅದು ನನ್ನ ಜೇಬ್ನಲ್ಲಿ ಯಾಕಿದೆ ಅಂತಂದ್ರೆ ಅದರಿಂದ ಏನಾದ್ರೂ ಕೊಂಡ್ಕೊಳ್ಬಹುದು ಅಂತ. ಆದ್ರೆ ನನ್ನ ಜೇಬ್ನಲ್ಲಿ ಅದೇನಾದ್ರೂ ಕೊಂಡ್ಕೊಳ್ಳಿಕ್ ಆಗದೆ ವಸ್ತುವಾಗಿ ಬಿದ್ದಿದ್ರೆ ಮಾತ್ರ ಅದು ದೇಶಕ್ಕೆ ನಷ್ಟವನ್ನು ಉಂಟು ಮಾಡುತ್ತೆ ಅಂತ. ಸರಿಯಾಗಿ ಗಮನಿಸಿ. ನನ್ನ ಜೇಬ್ನಲ್ಲಿ ಕಳೆದ 15 ದಿನಗಳಿಂದ 5,000 ರೂಪಾಯಿ ಇದೆ ಅಂತ ಇಟ್ಕೊಳ್ಳಿ. ನಮ್ಮಲ್ಲಿ ಅನೇಕರಿಗೆ ಇದು ಹಿಂಗಾಗತ್ತೆ. 5,000 ರೂಪಾಯಿನ 15 ದಿನಗಳಿಂದ ನಾವು ಬಳಸಿಯೇ ಇರಲ್ಲ. ಆವಾಗ ದುಡ್ಡು ಕಮಾಡಿಟಿ ವಸ್ತುವಾಗಿ ನನ್ನ ಜೇಬಲ್ಲಿ ಉಳ್ಕೊಂಡ್ಬಿಡ್ತು, ಅದು ಮೀಡಿಯಂ ಆಫ್ ಎಕ್ಸ್ಚೇಂಜಿಗೆ ಬರಲೇ ಇಲ್ಲ. ಇದೇ 15 ದಿನ 5,000 ರೂಪಾಯಿ ನನ್ನ ಜೇಬಲ್ಲಿ ಇರೋ ಬದಲು ನಮ್ಮ ಬ್ಯಾಂಕ್ ಅಲ್ಲಿ ಇದ್ದಿದ್ರೆ ಅದೇ ತರಕಾರಿ ಅಂಗಡಿಯವಳು ಬ್ಯಾಂಕ್ ಮ್ಯಾನೇಜರ್ಗೆ ಹೋಗಿ, ಸರ್ ಒಂದು 15 ದಿನಕ್ಕೆ ನಂಗೊಂದು 5,000 ರೂಪಾಯಿ ಬೇಕು, ಕೊಡ್ತೀರಾ ಅಂತ ಕೇಳಿರ್ತಿದ್ಲು. ನನ್ನ ಜೇಬ್ನಲ್ಲಿ ಕೊಳಿಬೇಕಾಗಿದ್ದ ಹಣವನ್ನ ಬ್ಯಾಂಕ್ ಮ್ಯಾನೇಜರ್ ಅವಳ ಕೈಯಲ್ಲಿ ಕೊಟ್ಟಿದ್ದಿದ್ರೆ ಆಕೆ 15 ದಿನದಲ್ಲಿ ಅದನ್ನು ಬಳಸ್ಕೊಂಡು ತಾನೊಂದು ಬಿಸ್ನೆಸ್ ಅನ್ನ ಎಕ್ಸ್ಟೆಂಡ್ ಮಾಡಿ ಬಂದಿರೋ ಬಡ್ಡಿಯನ್ನ ಬ್ಯಾಂಕಿಗೂ ಕಟ್ಟಿರ್ತಿದ್ಲು, ಬ್ಯಾಂಕ್ ಆ ಬಡ್ಡಿಯನ್ನು ನನಗೂ ಕಟ್ಟಿರ್ತಿತ್ತು. ಕೊಳಿಬೇಕಾಗಿರುವ ಹಣ ದೇಶದ ಉತ್ಪನ್ನವನ್ನ ಹೆಚ್ಚಿಸಲಿಕ್ಕೆ ಕೆಲಸಕ್ಕೆ ಬರ್ತಿತ್ತಲ್ಲ, ಅದನ್ನ ಹಣ ಅಂತ ಕರೀತಾರೆ, ಮೀಡಿಯಂ ಆಫ್ ಎಕ್ಸ್ಚೇಂಜ್. ಆದ್ರೆ ಈ ದೇಶದ ಪ್ರಾಬ್ಲಮ್ ಏನು ಗೊತ್ತಾ? ಈ ದೇಶದಲ್ಲಿ ಹಣ ಬಳಕೆಯಾಗೋದೇ ವಸ್ತುವಾಗಿ. ನಿಮ್ಗೊಂದು ಆಶ್ಚರ್ಯದ ಸಂಗತಿ ಹೇಳ್ತೀನಿ. ಪ್ರತಿ ವರ್ಷ ಈ ದೇಶ ಎಷ್ಟು ನೋಟನ್ನ ಪ್ರಿಂಟ್ ಮಾಡುತ್ತೋ ಹಾಗೆ ಪ್ರಿಂಟ್ ಮಾಡಿರುವಂತ ನೋಟ್ನಲ್ಲಿ 85% ನೋಟ್ಸ್ ಬ್ಯಾಂಕಿಗೆ ಬರದೇ ಇಲ್ಲ. ರಿಸರ್ವ್ ಬ್ಯಾಂಕ್ ಪ್ರಿಂಟ್ ಮಾಡುತ್ತೆ, ಕಷ್ಟಪಟ್ಟು ಎಲ್ಲಾ ಬ್ಯಾಂಕ್ಗಳು ಕಳಿಸುತ್ತೆ, ಇದನ್ನ ಡಿಸ್ಟ್ರಿಬ್ಯೂಟ್ ಮಾಡಿ ವ್ಯವಹಾರ ಆಗಲಿ ಅಂತ ಖುಷಿಯಿಂದ ಕಳಿಸ್ಕೊಡುತ್ತೆ. 85% ಜನ ನಾವು ತಗೊಂಡು ಹೋಗ್ಬಿಟ್ರೆ ವಾಪಸ್ ತಗೊಂಡೇ ಬರಲ್ಲ ಬ್ಯಾಂಕಿಗೆ. ಅದು ನಮ್ಮ ಹತ್ರನೇ ಉಳ್ಕೊಂಡ್ಬಿಡುತ್ತೆ. ಕೆಲವರು ಮನೇಲಿ ಇಟ್ಕೊಳ್ತಾರೆ, ಕೆಲವರು ಟ್ಯಾಂಕ್ ಒಳಗೆ ತುಂಬಿಟ್ಟಿರ್ತಾರೆ, ಕೆಲವರು ಬಾತ್ರೂಮ್ ಟೈಲ್ಸ್ ಹಿಂದೆ ಮುಚ್ಚಿಟ್ಟಿರ್ತಾರೆ. ನಾನು ಯಾವ್ದೋ ನೋಡಿದೆ, ಮಕ್ಕಳ ಪ್ಯಾಡ್ ಇರುತ್ತಲ್ಲ, ಆ ಪ್ಯಾಡ್ ಒಳಗೆ ನೋಡಿ ಇಟ್ಕೊಂಡು ಹೋಗ್ತಾರೆ. ಏನ್ ಕರ್ಮ ರೀ ಇವರದ್ದು, ಹೊಟ್ಟೆಗೆ ಅದೇನ್ ತಿಂದಿರ್ತಾರೆ ಇವರು. ಯಾವ ದುಡ್ಡು ಕಾಮನ್ ಮ್ಯಾನ್ ನ ಬಳಕೆಗೆ ಬರಬೇಕಿತ್ತೋ ಅದು ನಿಮ್ ಕದ್ದು ಮುಚ್ಚಿ ಸಾಗಿಸ್ತಾರೆ, ವಸ್ತುವಾಗಿ ಬಳಸುವಂತ ಪ್ರಯತ್ನ ಮಾಡ್ತಾರೆ. ನನಗೂ ಹಿಂಗ್ ಯಾಕೆ ಅಂತ ಗೊತ್ತಿರಲಿಲ್ಲ. ನಾನು ಅಂಬೇಡ್ಕರ್ ಅವ್ರನ್ನ ಓದ್ತಿದ್ದೆ. ಅಂಬೇಡ್ಕರ್ ಅಂತಂದ್ರೆ ಬಹಳ ಜನರಿಗೆ ಒಂದು ಸಿದ್ಧಾಂತದ ಪ್ರತಿಪಾದಕರು ಮಾತ್ರ ಅಂತ. ಆದ್ರೆ ಅಂಬೇಡ್ಕರ್ ಅತ್ಯಂತ ಶ್ರೇಷ್ಠ ಅರ್ಥಶಾಸ್ತ್ರಜ್ಞರು ಕೂಡ ಹೌದು, ಅನೇಕರಿಗೆ ಗೊತ್ತಿಲ್ಲ. ಹಿಂಗಾಗಿ ನರೇಂದ್ರ ಮೋದಿ ಅವರು ತಾವು ಸರ್ಕಾರ ಶುರು ಮಾಡಿದಂತ ಅಪ್ಲಿಕೇಶನ್ಗೆ ಭೀಮ್ ಅಂತ ಹೆಸರಿಟ್ಟಾಗ ಬಹಳ ಹೆಮ್ಮೆ ಅನ್ಸಿತ್ತು ನನಗೆ. ಯಾಕೆಂದ್ರೆ ಅಂಬೇಡ್ಕರ್ ಆರ್ಥಿಕ ಚಿಂತನೆಗೆ ವಾಪಸ್ ಒಂದು ಬಲ ಬಂತು ಅಂತ. ಅಂಬೇಡ್ಕರ್ ಹೇಳೋ ಮಾತು ಕೇಳಿ ಎಷ್ಟು ಚೆನ್ನಾಗಿದೆ ಅಂತಂದ್ರೆ, ಯಾವ್ದಾದ್ರೂ ಒಂದು ಬ್ಯಾಂಕು ಅಥವಾ ಸರ್ಕಾರ ಕೆಲವು ತಿಂಗಳುಗಳ ಕಾಲ ಜನರಿಗೆ ದುಡ್ಡು ಸಿಗುವಂತೆ ಮಾಡುವ ಅವಶ್ಯಕತೆ ಇರುತ್ತೆ ಅಂತ. ಫಾರ್ ಎಕ್ಸಾಂಪಲ್, ಯಾವ್ದಾದ್ರೂ ಒಂದು ರಾಷ್ಟ್ರ ಎಕ್ಸ್ಪೋರ್ಟ್ ಮಾಡೋ ಟೈಮ್ ಇದ್ದಾಗ, ಉದಾಹರಣೆಗೆ ಈ ದೇಶ ಮಳೆಗಾಲದಲ್ಲಿ ರೈತರಿಗೆ ತುಂಬಾ ದುಡ್ಡು ಕೊಡಬೇಕು. ಯಾಕಂದ್ರೆ ಮಳೆಗಾಲದಲ್ಲಿ ಅವನು ಬೀಜವನ್ನು ಕೊಂಡ್ಕೊಳ್ತಾನೆ, ಮಳೆಗಾಲದ ಆರಂಭದ ವೇಳೆಗೆ ಅವನ ಕೈಯಲ್ಲಿ ದುಡ್ಡು ಸಿಗಬೇಕು. ಆದ್ರೆ ಮಳೆಗಾಲದಲ್ಲಿ ಅವನು ಚೆನ್ನಾಗಿ ದುಡಿದು ಮಳೆಗಾಲ ಕಳೆದ ನಂತರ ಎಲ್ಲವನ್ನು ಮಾರಾಟ ಮಾಡ್ತಾನಲ್ಲ, ಮಾರಾಟ ಮಾಡಿದ್ಮೇಲೆ ಇನ್ ಕೆಲಸ ಇಲ್ಲ ಅವನಿಗೆ, ಅವನು ತನ್ನ ದುಡ್ಡನ್ನೆಲ್ಲ ತಂದು ಬ್ಯಾಂಕಿಗೆ ಇಡಬೇಕು.
ಅವನು ಬ್ಯಾಂಕಲ್ಲಿ ಇಟ್ಟಿರುವ ಹಣವನ್ನ ಬ್ಯಾಂಕು ಬೇಸಿಗೆ ಕಾಲದಲ್ಲಿ ಸಿಟಿನವರಿಗೆ ಹಂಚಬೇಕು. ಮಳೆಗಾಲದಲ್ಲಿ ಸಿಟಿನವ್ರು ಎಲ್ಗೂ ಹೋಗಲ್ಲ, ಮನೆ ಮನೆಯಲ್ಲೇ ಇರ್ತಾರೆ. ಆದ್ರೆ ಬೇಸಿಗೆ ಕಾಲದಲ್ಲಿ ಓಡಾಟ ಜಾಸ್ತಿ ಅವರಿಗೆ, ಮಕ್ಕಳನ್ನ ಕರ್ಕೊಂಡು ತಿರುಗಾಡ್ತಾರೆ, ಅದೇ ಹಳ್ಳಿಗೆ ಹೋಗ್ತಾರೆ, ಎಲ್ಲೆಲ್ಲೋ ತಿರುಗಾಟಕ್ಕೆ ಹೋಗ್ತಾರೆ. ಅವ್ರಿಗೆ ದುಡ್ಡು ಹಂಚಕ್ಕಾಗಬೇಕು. ಅವರು ಬೇಸಿಗೆ ಕಾಲ ಕಳೆದ ಮೇಲೆ ಬ್ಯಾಂಕಿಗೆ ತಂದಿಡಬೇಕು. ಆದ್ರೆ ಭಾರತದ ವ್ಯವಸ್ಥೆ ಹೆಂಗಿದೆ ಗೊತ್ತೇನು? ತಗೊಂಡೋಗೋದಷ್ಟೇ ಗೊತ್ತು ಎಲ್ರಿಗೂ, ವಾಪಸ್ ತರೋದೇ ಗೊತ್ತಿಲ್ಲ. ಹಿಂಗಾಗಿ ಈ ದೇಶದಲ್ಲಿ ಪ್ರಿಂಟ್ ಆಗಿರೋ ಹಣವೆಲ್ಲ ಮಾರ್ಕೆಟ್ ನಲ್ಲಿ ಇದೆ. ಅದರಲ್ಲೂ ಪ್ರಿಂಟ್ ಆಗಿರೋ 500,000 ರೂಪಾಯಿ ನೋಟುಗಳಂತೂ ಅದು ತಮ್ಮಲ್ಲೇ ಸರ್ಕ್ಯುಲೇಟ್ ಆಗ್ತಿರುತ್ತೆ ಹೊರತು ಬ್ಯಾಂಕಿಗೆ ಯಾವತ್ತೂ ಬರೋದೇ ಇಲ್ಲ. ಇದು ತುಂಬಾ ಗಂಭೀರವಾದ ಸಂಗತಿ. ಇಷ್ಟಕ್ಕೂ 500,000 ಪ್ರಿಂಟ್ ಯಾಕೆ ಮಾಡ್ತಾರೆ? ಒಂದು ಯೋಚನೆ ಮಾಡಿ ಮಿತ್ರರೇ. 1000 ಮತ್ತು 500 ನೋಟು, ಹೈಯೆಸ್ಟ್ ಮುಖಬೆಲೆಯ ನೋಟನ್ನು ಯಾಕೆ ಪ್ರಿಂಟ್ ಮಾಡ್ತಾರೆ ಅಂದ್ರೆ, ಯಾವಾಗ ಹಣದುಬ್ಬರ ಜಾಸ್ತಿ ಆಗುತ್ತೋ ಜನರಿಗೆ ಕೊಂಡುಕೊಳ್ಳಕ್ಕೆ ದೊಡ್ಡ ನೋಟ್ ಬೇಕಾಗುತ್ತೆ. ಫಾರ್ ಎಕ್ಸಾಂಪಲ್, ಈ ದೇಶದಲ್ಲಿ 5 ರೂಪಾಯಿ ನೋಟೇ ದೊಡ್ಡ ಮೊತ್ತ ಅಂತ ಇಟ್ಕೊಳ್ಳಿ. ಯಾರು ಪ್ರಿಂಟೇ ಮಾಡಲಿಲ್ಲ, 10 ಪ್ರಿಂಟ್ ಮಾಡಲಿಲ್ಲ, 50 ಪ್ರಿಂಟ್ ಮಾಡಲಿಲ್ಲ, 100 ಇಲ್ಲ, 500 ಇಲ್ಲ, 1000 ಇಲ್ಲ. ಅವಾಗೇನಾದ್ರೂ ನೀವು ಒಂದು ಮೊಬೈಲ್ ಅಂಗಡಿಗೆ ಹೋಗಿ ಮೊಬೈಲ್ ತಗೊಳ್ಳಿಕ್ಕೆ 10,000 ರೂಪಾಯಿ ಮೊಬೈಲ್ ತಗೊಳ್ಳಿಕ್ಕೆ, ಮೊಬೈಲ್ ಇಷ್ಟು ಚಿಕ್ಕ ಬಾಕ್ಸ್ ಅಲ್ಲಿ ಸಿಕ್ತಿತ್ತು, ಇಷ್ಟು ದೊಡ್ಡ ಬ್ಯಾಗಲ್ಲಿ 5 ರೂಪಾಯಿ ತಗೊಂಡು ಕೊಡಬೇಕಿತ್ತು. ಸರ್ಕಾರ ಇದನ್ನ ಗಮನಿಸಿ ಅದಕ್ಕೆ ತಕ್ಕಂತ ನೋಟುಗಳನ್ನ ಪ್ರಿಂಟ್ ಮಾಡ್ತೀವಿ ಅಂತ ಹೇಳುತ್ತೆ. ಪಾಯಿಂಟ್ 1. ಎರಡನೇದು, ಸರ್ಕಾರ ಹೇಳುತ್ತೆ ಈ ನೋಟನ್ನ, ದೊಡ್ಡ ಮೊತ್ತದ ನೋಟ್ ಪ್ರಿಂಟ್ ಮಾಡೋದ್ರಿಂದ ನಮಗೆ ಪ್ರಿಂಟಿಂಗ್ ಕಾಸ್ಟ್ ಕಡಿಮೆ ಆಗುತ್ತೆ ಅಂತ. ನಂಗೆ ಬಹಳ ಆಶ್ಚರ್ಯ ಅನ್ಸೋದು, ಒಂದು 1000 ರೂಪಾಯಿ ನೋಟ್ ಪ್ರಿಂಟ್ ಮಾಡ್ಲಿಕ್ಕೆ 4 ರೂಪಾಯಿ ಖರ್ಚಾದ್ರೆ 100 ರೂಪಾಯಿ ನೋಟ್ ಪ್ರಿಂಟ್ ಮಾಡ್ಲಿಕ್ಕೆ 3 ರೂಪಾಯಿ ಖರ್ಚಾಗುತ್ತೆ. 1000 ಮೌಲ್ಯದ 100 ರೂಪಾಯಿ ನೋಟ್ ಪ್ರಿಂಟ್ ಮಾಡಬೇಕು ಅಂದ್ರೆ 10 ನೋಟ್ ಪ್ರಿಂಟ್ ಮಾಡಬೇಕು, 30 ರೂಪಾಯಿ ಖರ್ಚಾಗುತ್ತೆ. 1000 ಪ್ರಿಂಟ್ ಮಾಡ್ಬಿಟ್ರೆ 4 ರೂಪಾಯಿ ಮುಗಿದೋಗ್ಬಿಡುತ್ತೆ, 26 ರೂಪಾಯಿ ಉಳಿಸ್ತೀವಲ್ಲ, ಇದು ದೇಶಕ್ಕೆ ಲಾಭ ಅಂತ ಸರ್ಕಾರ ಹೇಳೋದು. ಬಹಳ ಚೆನ್ನಾಗಿದೆ ಕೇಳಕ್ಕೆ. ಪ್ರತಿ ವರ್ಷ ಕಳೆದ 1 ವರ್ಷ 2012-13 ರೆಕಾರ್ಡ್ ನೋಡಿದ್ದೀನಿ ನಾನು. 1000 ಕೋಟಿ ರೂಪಾಯಿ ಹಣವನ್ನ ದುಡ್ಡು ಪ್ರಿಂಟ್ ಮಾಡಿ ಅದನ್ನು ಹಂಚಲಿಕ್ಕೋಸ್ಕರ ಸರ್ಕಾರ ಖರ್ಚು ಮಾಡಿದೆ. ಯಾಕೆಂದ್ರೆ ಪ್ರತಿ ಬಾರಿ ನಾವು ಪ್ರಿಂಟ್ ಮಾಡ್ತೀವಿ, ಜನ ತಗೊಂಡೋಗಿ ಇಟ್ಕೊಂಡ್ ಬಿಡ್ತಾರೆ, ವಾಪಸ್ ಬರಲ್ಲ. ಮತ್ತೆ ಮುಂದಿನ ವರ್ಷ ಪ್ರಿಂಟ್ ಮಾಡ್ತೀವಿ, ಜನ ತಗೊಂಡೋಗಿ ಇಟ್ಕೊಂಡ್ ಬಿಡ್ತಾರೆ, ವಾಪಸ್ ಬರಲ್ಲ. ಹಿಂಗಾಗಿ ಪ್ರಿಂಟಿಂಗ್ ಕಾಸ್ಟ್ ಜಾಸ್ತಿ ಆಗ್ತಾ ಹೋಯ್ತು. ಆದ್ರೆ ವಾಸ್ತವವಾಗಿ ದೊಡ್ಡ ಮೌಲ್ಯದ ನೋಟನ್ನು ಪ್ರಿಂಟ್ ಮಾಡೋದು ಯಾಕೆ ಗೊತ್ತಾ? ಇವರಿಗೆ ಮನೆಯಲ್ಲಿ ಕೂಡಿಟ್ಕೊಳ್ಳಿಕ್ಕೆ ಅನುಕೂಲ ಆಗಲಿ ಅಂತಾನೆ ಪ್ರಿಂಟ್ ಮಾಡೋದು. ಇದೇ ಹತ್ತಿರದಲ್ಲಿ ಒಬ್ಬರು MLA ಇದ್ರು. ಅವ್ರ ಎಲೆಕ್ಷನ್ ಕಂಟೆಸ್ಟ್ ಮಾಡಿದಾಗ ಅವ್ರ ಮನೆ ಮೇಲೆ IT ರೈಡ್ ಆಗಿತ್ತು. IT ಆಫೀಸರ್ಸ್ ಎಲ್ಲ ಹುಡುಕಿದ್ರು, ಎಲ್ಲೂ ದುಡ್ಡು ಸಿಗಲಿಲ್ಲ. ಕೊನೆಗೆ ಮನೆಯಿಂದ ಆಚೆ ಬಂದು ನೋಡಿದ್ರೆ ಒಂದು ಟ್ಯಾಂಕ್ ಇತ್ತು, ನೀರಿನ ಟ್ಯಾಂಕ್. ಅವ್ರು ಅದನ್ನು ತೆಗೆದು ನೋಡಿದ್ರೆ ನೀರಿನ ಟ್ಯಾಂಕಿನ ಮುಚ್ಚಳನ ಪುಣ್ಯಾತ್ಗಿತ್ತಿ ಗಂಗೆ ಇರಬೇಕಿತ್ತು, ಲಕ್ಷ್ಮಿ ತುಂಬಿ ತುಳ್ಕಾಡ್ತಿದ್ಲು ಅದ್ರೊಳಗೆ. 2 ಕೋಟಿ ರೂಪಾಯಿ 1000 ರೂಪಾಯಿ ನೋಟಿತ್ತು. ಈಗ ಯೋಚನೆ ಮಾಡಿ, ಸಿಂಪಲ್ ಕ್ಯಾಲ್ಕುಲೇಷನ್. 1000 ರೂಪಾಯಿ ನೋಟೇ ಇಲ್ಲ, 500 ರೂಪಾಯಿ ನೋಟ್ ಮಾತ್ರ ಇದೆ ಅಂತಂದ್ರೆ ಅದೇ 2 ಕೋಟಿ ನೀಡ್ಲಿಕ್ಕೆ 2 ಟ್ಯಾಂಕ್ ಬೇಕು. 500 ರೂಪಾಯಿ ನೋಟ್ ಇಲ್ಲ, 100 ರೂಪಾಯಿ ನೋಟ್ ಮಾತ್ರ ಇದೆ ಅಂತಂದ್ರೆ ಅದೇ 2 ಕೋಟಿ ನೀಡ್ಲಿಕ್ಕೆ 10 ಟ್ಯಾಂಕ್ ಬೇಕು. ನಾನು ತಮಾಷೆ ಮಾಡ್ತಿರ್ತೀನಿ, 100 ರೂಪಾಯಿಯೂ ಇಲ್ಲ, 50 ರೂಪಾಯಿ ಮಾತ್ರ ಇದೆ ಅಂತಂದ್ರೆ ಅದೇ 2 ಕೋಟಿ ನೀಡ್ಲಿಕ್ಕೆ ಅವ್ರ ಮನೇನ್ ಬಿಟ್ಕೊಡ್ಬೇಕಿತ್ತು. ಇವ್ರು ಟೆಂಟ್ ಹಾಕೊಂಡು ಆಚೆ ಮಾಡ್ಕೊಂಡು ಯಾರು ಹೋಗ್ಬೇಡಿ, ದುಡ್ಡಿದೆ ಅಂತ ಹೇಳ್ಕೊಂಡಿರ್ಬೇಕಿತ್ತು. ಇವ್ರುಗಳಿಗೆ ಅನುಕೂಲ ಆಗ್ಲಿ, ಸೇಫ್ ಗಾರ್ಡ್ ಮಾಡ್ಕೊಳ್ಳಿಕ್ಕೆ ಅಂತ ಈ ಹೈಯರ್ ಡಿನಾಮಿನೇಷನ್ ನೋಟ್ ಅನ್ನು ಪ್ರಿಂಟ್ ಮಾಡ್ತಾರಲ್ಲ, ಈ ಹೈಯರ್ ಡಿನಾಮಿನೇಷನ್ ನೋಟ್ ಹಿಂಗೆ ಸೇವ್ ಆಗ್ಬಿಡುತ್ತೆ. ಹಿಂಗ್ ಸೇವ್ ಆದ್ಮೇಲೆ ಈ ದೇಶದ ಆರ್ಥಿಕತೆ ಹಳ್ಳ ಹಿಡಿಯುತ್ತೆ. ಮಿತ್ರರೇ, ಅಂಬೇಡ್ಕರ್ ಇದು ತುಂಬಾ ಚೆನ್ನಾಗಿ ಹೇಳ್ತಾರೆ. ಅಂಬೇಡ್ಕರ್ ಹೇಳ್ತಾರೆ, ನೀರು ಎಲ್ಲಾದ್ರೂ ಜಮೀನಲ್ಲಿ ನಿಂತ್ರೆ ತೆಗೆದು ಹಾಕುವಂತ ವ್ಯವಸ್ಥೆ ಇಲ್ಲದೆ ಹೋದಾಗ ಆ ಜಮೀನಲ್ಲಿ ನೀರು ನಿಂತು 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 ಅದು ಜೌಗು ಮಣ್ಣಾಗ್ಬಿಡುತ್ತಂತೆ. ಆಮೇಲೆ ನೀವು ಎಷ್ಟೇ ನೀರನ್ನ ಮುಂದಕ್ಕೆ ಹೋಗ್ಲಿ ಅಂತ ಕಳಿಸ್ಕೊಟ್ರು ಆ ಜೌಗು ಜಾಗ ಅದನ್ನ ಎಳ್ಕೊಂಡು ತಾನೇ ಇಟ್ಕೊಳತ್ತಂತೆ, ಮುಂದಕ್ಕೆ ಹೋಗ್ಲಿಕ್ಕೆ ಬಿಡೋದೇ ಇಲ್ಲಂತೆ. ದುಡ್ಡು ಅನ್ನೋದು ಹಂಗೆ. ಒಂದು ಸಲ, ಅದು ಅಂಬೇಡ್ಕರ್ ಹೇಳೋ ಮಾತು, ಒಂದು ಸಲ ಒಬ್ಬ ದುಡ್ಡು ಹಿಡ್ಕೊಂಡು ಕೂತು ಬಿಟ್ರೆ ಅವನಿಂದ ಅದನ್ನ ಖಾಲಿ ಮಾಡಿಸ್ಲಿಲ್ಲ ಅಂತಂದ್ರೆ ಅವನ್ ಪದೇ ಪದೇ ಎಟ್ಟಿಟ್ಕೊಳ್ತಾನೆ. ಅಂದ್ರೆ ಸರ್ಕಾರ ಎಲ್ರಿಗೂ ಸಿಗಲಿ ಅಂತ ಪ್ರಯತ್ನ ಮಾಡಿದ್ರೂ ಕೂಡ ಅವನಿಂದ ಆ ದುಡ್ಡು ಆಚೆಗೆ ಬರಲ್ಲ. ಈ ದೇಶದಲ್ಲಿ ಇಂಥ ಅನೇಕ ಜೌಗು ಭೂಮಿಗಳಿವೆ. ನರೇಂದ್ರ ಮೋದಿ ಮೊದಲನೇ ಬಾರಿಗೆ ಈ ಭೂಮಿನ ಡ್ರೈ ಮಾಡಿದ್ದಾರೆ. ಹಿಂಗ್ ಡ್ರೈ ಮಾಡಿದ್ರಿಂದಲೇ 14-15 ಲಕ್ಷ ಕೋಟಿ ಒಳಗೆ ಬಂದಿದೆ. ಇಷ್ಟಾದ್ರೂ ಇವ್ರಿಗೆ ಸಮಾಧಾನ ಇಲ್ಲ. ಇವ್ರು ನನ್ನನ್ನ ನಿಮ್ಮನ್ನ ತೋರಿಸ್ತಾರೆ. ದಿನಕ್ಕೆ 4,500 ರೂಪಾಯಿ ಅಷ್ಟೇನಾ? ದಿನಕ್ಕೆ 4,500 ರೂಪಾಯಿ ಎಲ್ಲೂ ಸಾಕಾಗಲ್ಲ. ಯೋಚನೆ ಮಾಡಿ, ದಿನಕ್ಕೆ 4,500 ಅಂದ್ರೆ ಎಷ್ಟು ಗೊತ್ತಾ? ತಿಂಗಳಿಗೆ 1.25 ಲಕ್ಷ ರೂಪಾಯಿ ಆಯ್ತು. ತಿಂಗಳಿಗೆ 1.25 ಲಕ್ಷ ರೂಪಾಯಿ ಅಂದ್ರೆ ವರ್ಷಕ್ಕೆ 12.5 15 ಲಕ್ಷ ಆಯ್ತು. ಈ ದೇಶದಲ್ಲಿ 10 ಲಕ್ಷಕ್ಕಿಂತ ಹೆಚ್ಚು ದುಡಿಯೋರ ಸಂಖ್ಯೆ 24 ಲಕ್ಷ ಅಂತ ಹೇಳ್ಕೊಂಡಿರ್ಬೇಕಾದ್ರೆ ಉಳಿದವರಿಗೆ ಯಾಕಪ್ಪ ಎಷ್ಟು ದುಡ್ಡು?
ಕಾಮನ್ ಸೆನ್ಸ್ ತಾನೆ. ಆ 24 ಲಕ್ಷ ಜನಕ್ಕೆ ಮಾತ್ರ ನಿಮ್ಗೆ 10 ಲಕ್ಷ ಬೇಕು ತಾನೆ, ಅದನ್ನ ಕೊಟ್ಬಿಡ್ತೀವಿ, ಉಳಿದವರೆಲ್ಲ ಇದರಲ್ಲೇ ಮ್ಯಾನೇಜ್ ಮಾಡಿದ್ರೆ ಯಾಕೆ ಮ್ಯಾನೇಜ್ ಮಾಡ್ಲಿಕ್ಕಾಗಲ್ಲ? ಯಾಕೆ ಅಂತಂದ್ರೆ ನಮ್ಮ ಅಪ್ರಾಮಾಣಿಕತೆ ನಮಗೆ ಕನ್ನಡಿ ಮುಂದೆ ರಾಜ್ತಾ ಇದೆ. ಮತ್ತು ಮಿತ್ರರೇ, ನನ್ನನ್ನ ಮತ್ತು ನಿಮ್ಮನ್ನ ತೋರಿಸಿ ಇನ್ಯಾರೋ ಲಾಭ ಪಡ್ಕೊಳ್ಳುವಂತ ಹೊಂಚಾಗ್ತಿದ್ದಾರಲ್ಲ, ಅವರಿಗೋಸ್ಕರ ಇದು ಸ್ಪಷ್ಟವಾದ ಕಲ್ಪನೆ ಅಂತ. ನರೇಂದ್ರ ಮೋದಿ ಇದನ್ನೆಲ್ಲ ಸ್ಪಷ್ಟವಾಗಿ ಗಮನಿಸಿ ಒಂದು ಆಲೋಚನೆ ಮಾಡಿದ್ರು. ಹೇಗೆ ಒಂದು ಗೂಳಿಯನ್ನ ಕಂಟ್ರೋಲ್ ಮಾಡಬೇಕಾದ್ರೆ ನೀವು ಗೂಳಿಯ ಕೊಂಬಿಡಿದ್ರೆ ಆಗಲ್ಲ, ಗೂಳಿಯ ಬಾಲ ಹಿಡಿದ್ರು ಆಗಲ್ಲ, ಗೂಳಿ ಹೆಂಗ್ ಬೇಕಿದ್ರು ಆಟ ಆಡುತ್ತೆ. ಗೂಳಿಯ ಮೂಗೊಳಗೆ ಒಂದು ದಾರ ಹಾಕಿ ಆ ದಾರನ ಗಟ್ಟಿಯಾಗಿ ಹಿಡ್ಕೊಳ್ಳಿ, ಇಡೀ ಗೂಳಿ ಕಂಟ್ರೋಲಿಗೆ ಬರುತ್ತೆ. ನರೇಂದ್ರ ಮೋದಿ ಬ್ಲ್ಯಾಕ್ ಕ್ಯಾಶ್ ದಾರನ್ನ ಹಿಡ್ಕೊಂಡು ಈ ಇಡೀ ಬ್ಲ್ಯಾಕ್ ಮನಿಯ ಈ ಗೂಳಿಯನ್ನ ಕಂಟ್ರೋಲ್ ಮಾಡ್ಲಿಕ್ಕೆ ಅಂತ ಹೊರಟಿದ್ದಾರೆ. ಹಂತ ಹಂತವಾಗಿ ಕಂಟ್ರೋಲಿಗೆ ಬರುತ್ತೆ. ನಾನು ಮತ್ತು ನೀವು ಬೆಂಬಲಕ್ಕೆ ನಿಲ್ಬೇಕಾಗಿದೆ ಅಷ್ಟೇ. 99% ಜನ ನಾನು ನೀವು ಬೆಂಬಲಕ್ಕೆ ನಿಂತರೆ ಹಂತ ಹಂತವಾಗಿ ಕಂಟ್ರೋಲಿಗೆ ಬರುತ್ತೆ, ಅನುಮಾನವೇ ಇಲ್ಲ. ಅನೇಕರು ಹೇಳ್ತಾರೆ ನರೇಂದ್ರ ಮೋದಿ ಅರ್ಜೆಂಟಿಗೆ ನಿರ್ಣಯ ತಗೊಂಡ್ರು ಅಂತ. ಮಿತ್ರರೆ, ಗೊತ್ತಿರಲಿ, ಯಾವ ಅರ್ಜೆನ್ಸಿಯೂ ಇರಲಿಲ್ಲ. ನರೇಂದ್ರ ಮೋದಿ ನವೆಂಬರ್ 8ರ ಯೋಜನೆಯನ್ನ ಅನೌನ್ಸ್ ಮಾಡಬೇಕಾದ್ರೆ ನವೆಂಬರ್ 8ಕ್ಕಲ್ಲ ಅವ್ರು ಪ್ಲಾನ್ ಮಾಡಿದ್ರು. 2014ರ ಮೇ 14ಕ್ಕೆ ಅವರು ಮೊದಲನೇ ಬಾರಿಗೆ ಯಾವಾಗ ಅಧಿಕಾರ ಸ್ವೀಕಾರ ಮಾಡಿದ್ರು ಅವತ್ತೇ ಡಿಸೈಡ್ ಮಾಡಿದ್ರು, ಒಂದು ದಿನ ಈ ದೇಶದಲ್ಲಿ ನಾನು ಇದನ್ನ ಜಾರಿಗೆ ತರಬೇಕು, ಅಲ್ಲಿ ಇವತ್ತಿಂದನೇ ತಯಾರಿ ಶುರು ಮಾಡಬೇಕು ಅಂತ. ಆಗಸ್ಟ್ 15ರ ಭಾಷಣವನ್ನ, ಮೊದಲನೇ ಭಾಷಣವನ್ನ ನಿಮ್ಮಲ್ಲಿ 8 ಜನ ಕೇಳಿದಿರೋ ಇಲ್ವೋ ಗೊತ್ತಿಲ್ಲ, ನಾನು ತುಂಬಾ ಚೆನ್ನಾಗಿ ನೆನಪಿದೆ. ಯಾಕೆಂದ್ರೆ ಅವ್ರ ಭಾಷಣ ಕೇಳಿದ್ಮೇಲೆ ನಾನು ಡಿಸೈಡ್ ಮಾಡಿದ್ದು ಇನ್ಮೇಲೆ ಜಾಗೋ ಭಾರತ್ ಮಾಡಲ್ಲ ಅಂತ. ಅದಕ್ಕೆ ಭಾಷಣ ಕೇಳಿದ್ ಚೆನ್ನಾಗಿ ನೆನಪಿದೆ ನನಗೆ. ಯಾಕೆ ಜಾಗೋ ಭಾರತ್ ಮಾಡಲ್ಲ ಅಂತಂದ್ರೆ, ಯಾವ್ದನ್ನ ಜಾಗೋ ಭಾರತ್ ನಾವು ಮಾತಾಡ್ತಿದ್ವೋ ಈ ದೇಶದ ಪ್ರಧಾನಿನೇ ಅದನ್ನ ಮಾತಾಡ್ಲಿಕ್ಕೆ ಶುರು ಮಾಡಿದ್ರೆ ಇನ್ ನಾವ್ ಯಾಕೆ ಮಾತಾಡ್ಬೇಕು ಅದನ್ನ ಅಂತ. ಅಷ್ಟು ಅದ್ಭುತವಾದ ನಮ್ಮ ಕಲ್ಪನೆನ ಜಾರಿಗೆ ಮಾಡುವಂತ ಪ್ರಧಾನಿ ಸಿಕ್ಕಿದ್ರು ಅಂತ ಅವತ್ತಿಂದ ಜಾಗೋ ಭಾರತ್ ನಿಲ್ಸಿದ್ರಿಂದ ಚೆನ್ನಾಗಿ ನೆನಪಿದೆ. ನರೇಂದ್ರ ಮೋದಿ ಹೇಳಿದ್ರು, ಈ ದೇಶದ 85% ಜನ ಎಕನಾಮಿಕ್ ಇನ್ಕ್ಲೂಷನ್ ಅಲ್ಲಿ ಇಲ್ಲ, ಆರ್ಥಿಕ ಅಪ್ಪುಗೆ ಅಂತ. ಎಕನಾಮಿಕ್ ಇನ್ಕ್ಲೂಷನ್ ಅನ್ನೋ ಪದ ಈ ದೇಶ ಕೇಳೇ ಇರಲಿಲ್ಲ. ನರೇಂದ್ರ ಮೋದಿ ಪದೇ 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 ಹೇಳಿ ನಮ್ಗೆಲ್ರಿಗೂ ತಲೆಗೆ ಹೋಗ್ಲಿಕ್ಕೆ ಶುರುವಾಗಿದೆ. ವಿಚಿತ್ರ ಏನ್ ಗೊತ್ತಾ ಮಿತ್ರರೇ, ಕಳೆದ 60 ವರ್ಷಗಳಲ್ಲಿ 70 ವರ್ಷಗಳಲ್ಲಿ ಈ ದೇಶವನ್ನು ಆಳಿದ ಎಲ್ಲ ಪುಣ್ಯಾತ್ಮರು ಈ ದೇಶ ಜನಕ್ಕೆ ಕೊಟ್ಟಿರುವಂತ ಒಟ್ಟು ಅಕೌಂಟ್ಗಳು ಎಷ್ಟು ಗೊತ್ತಾ? ಬ್ಯಾಂಕ್ ಅಕೌಂಟ್ 100 ಕೋಟಿ ಜನ ಅಂತಾನೆ ಇಟ್ಕೊಳ್ಳಿ, 128 ಬೇಡ, 100 ಕೋಟಿ ಜನ. ಈ ದೇಶದಲ್ಲಿರುವಂತ ಒಟ್ಟು ಅಕೌಂಟ್ 40 ಕೋಟಿ ಮಾತ್ರ. 40 ಕೋಟಿ ಅಕೌಂಟ್ಗಳದ್ದು ಮ್ಯಾಜಿಕ್ ಏನು ಅಂದ್ರೆ, ರಿಸರ್ವ್ ಬ್ಯಾಂಕ್ ಆಫ್ ಇಂಡಿಯಾ ಹೇಳುತ್ತೆ ಇದರಲ್ಲಿ 20 ಕೋಟಿ ಅಕೌಂಟ್ ಡಿಫಂಕ್ಟ್, ಒಂದ್ಸಲ ಓಪನ್ ಮಾಡಿದ್ದಷ್ಟೇ, ಮತ್ತೆ ಅವರು ಬಂದೂ ಇಲ್ಲ ಬ್ಯಾಂಕಿಗೆ ಅಂತ. ಅಂದ್ರೆ 20% ಜನಕ್ಕೆ ಮಾತ್ರ ಬ್ಯಾಂಕ್ ಅಕೌಂಟ್ ಇರೋದು. ಇದನ್ನ ನೋಡಿದ ನರೇಂದ್ರ ಮೋದಿ ಹೇಳಿದ್ರು, ಜನ ಬ್ಯಾಂಕಿಗೆ ಬರಲಿಲ್ಲ ಅಂತಂದ್ರೆ ನೀವು ದೊಡ್ಡ ದೊಡ್ಡ ಆರ್ಥಿಕ ಘೋಷಣೆಗಳನ್ನ ಮಾಡಿದ್ರೆ ಅವ್ರಿಗೆ ಲಾಭ ಸಿಗೋದು ಹೆಂಗೆ? ಅದಕ್ಕೆ ನರೇಂದ್ರ ಮೋದಿ ಹೇಳಿದ್ರು, ಎಕನಾಮಿಕ್ ಇನ್ಕ್ಲೂಷನ್ ಮಾಡ್ಲಿಕ್ಕೆ ನಾನು ಜನ್ಧನ್ ಯೋಜನಾ ತಗೊಂಡ್ ಬರ್ತೀನಿ, ಯಾರ್ಯಾರು ಬ್ಯಾಂಕಿಗೆ ಬರಲಿಲ್ವೋ ನೀವು ಬ್ಯಾಂಕಿಗೆ ಬರುವಂತ ಯೋಜನೆ ಅಂತ. ಅಧಿಕಾರಕ್ಕೆ ಬಂದ ಮೊದಲ ಆಗಸ್ಟ್ ತಿಂಗಳಲ್ಲೇ ನರೇಂದ್ರ ಮೋದಿ ಜನ್ಧನ್ ಯೋಜನಾ ತಗೊಂಡ್ ಬಂದ್ರು. ಮಿತ್ರರೆ, ಜನ್ಧನ್ ಯೋಜನಾದಿಂದ ನರೇಂದ್ರ ಮೋದಿ ಜನ್ಧನ್ ಯೋಜನಾ ತಗೊಂಡ್ ಬಂದಾಗ ನಮ್ಮೆಲ್ಲ ಜನ ಹೇಳಿದ್ರು, ಯಾಕೆ ಅಕೌಂಟ್ ತೆಗಿಬೇಕು? ತೆಗಿಯಲ್ಲ. ನಮ್ ಜನನು ಒಂಥರ ಮಜಾರಿ, ನೀವ್ ಏನ್ ಮಾಡ್ಬೇಕು ಅಂತಿರೋ ಅದು ಮಾಡಲ್ಲ ಅಂತಾರ, ಮಾಡಲ್ಲ ಅಂತ. ನಾವು ಮಾಡಲ್ಲ ಇದನ್ನ. ನರೇಂದ್ರ ಮೋದಿ ಹೇಳಿದ್ರು, ಮಾಡ್ಲೇಬೇಕು ನೀವು. ಯಾಕೆ ಅಂದ್ರೆ ಇದು ಝೀರೋ ಬ್ಯಾಲೆನ್ಸ್ ಅಕೌಂಟ್. ಇಷ್ಟು ದಿನ ನೀವು ಬ್ಯಾಂಕಿಗೆ ಹೋದ್ರೆ 100 ರೂಪಾಯಿ ಮಿನಿಮಮ್, 500 ರೂಪಾಯಿ ಇಟ್ಟರೆ ನಿಮ್ ಚೆಕ್ಸ್ ಬುಕ್ ಸಿಗುತ್ತೆ, 2000 ರೂಪಾಯಿ ಇಟ್ಟರೆ ನಿಮ್ ಕಾರ್ಡ್ ಸಿಗುತ್ತೆ ಅಂತ ಕತೆ ಹೇಳ್ತಿದ್ರಲ್ಲ. ಇನ್ಮೇಲೆ ಏನೂ ಇಲ್ಲ, ನೀವು ತಗೊಂಡೋಗಿ ಬ್ಯಾಂಕಲ್ಲಿ ದುಡ್ಡಿಡಿ, ನಿಮ್ ಬೇಕಾದ್ರೆ ಕಿಸಾನ್ ಕಾರ್ಡ್ ತಗೊಂಡೋಗಿ ಅಂತ ನರೇಂದ್ರ ಮೋದಿ ಯಾವಾಗ ಹೇಳಿದ್ರು ಜನಕ್ಕೆ ಸ್ವಲ್ಪ ಅನ್ನಿಸ್ತು, ಹೋಗ್ಬೋದು ಹಾಗಿದ್ರೆ ಅಂತ. ಆದ್ರೆ ನಮ್ ಜನ ಹೆಂಗ್ ಗೊತ್ತಾ, ಇಡಬೇಡಿ ದುಡ್ಡು ಅಂತಂದ್ರಲ್ಲ, ಝೀರೋ ಬ್ಯಾಲೆನ್ಸ್ ಅಂದ್ರಲ್ಲ, ಜನ ಇಟ್ಟೇ ಇಡ್ತೀವಿ ಅಂತ. ನೀ ಯಾರು ಇಡಬೇಡ ಅಂತ ಹೇಳಲಿಕ್ಕೆ, ನಮ್ಮ ಅಕೌಂಟ್ ನಾವು ಇಡ್ತೀವಿ ಅಂತ. ಇಡಬೇಡ ಅಂತ ಹೆಂಗ್ ಹೇಳ್ತೀಯ ಅಂತ ಚಾಲೆಂಜ್ ಮಾಡಿದ್ರು. ಇಟ್ಟಿದ್ದು ಹೆಂಗಾಯ್ತು ಗೊತ್ತಾ, ಹೆಚ್ಚು ಕಡಿಮೆ 2.5 ವರ್ಷಗಳಲ್ಲಿ 25 ಕೋಟಿ 70 ಲಕ್ಷ ಅಕೌಂಟ್ ಆಯ್ತು. 25 ಕೋಟಿ 70 ಲಕ್ಷ ಅಕೌಂಟು. 70 ವರ್ಷಗಳಲ್ಲಿ ನಾವು ಮಾಡಿದ್ದು 20 ಕೋಟಿ ಅಕೌಂಟು. ನರೇಂದ್ರ ಮೋದಿ ಅವರ 2.5 ವರ್ಷದ ಅವಧಿಯಲ್ಲಿ 25 ಕೋಟಿ ಅಕೌಂಟ್ಗಳು, ಡಬಲ್, ಹೆಚ್ಚು ಕಡಿಮೆ 50% ಎಕನಾಮಿಕ್ ಇನ್ಕ್ಲೂಷನ್ಗೆ ಭಾರತಕ್ಕೆ ತಂದಾಯ್ತು. ಇಷ್ಟು ಮಾಡಿ ಈ 25 ಕೋಟಿ ಝೀರೋ ಬ್ಯಾಲೆನ್ಸ್ ಅಕೌಂಟ್ ನಲ್ಲಿ 45,000 ಕೋಟಿ ರೂಪಾಯಿ ಫಂಡ್ ಬಂತು. 45,000 crores. ನರೇಂದ್ರ ಮೋದಿ ಇಷ್ಟು ಹೇಳಿದ ನಂತರ ಅವ್ರಿಗೆ ಹೇಳಿದ್ರು, ಹೆಂಗೂ ಬಂದಿದ್ದೀರಿ, ಯಾಕೆ ಆಧಾರ್ ಕಾರ್ಡ್ ಒಂದು ಕನೆಕ್ಟ್ ಮಾಡ್ಬಿಡಲ್ಲ ನಿಮ್ಮ ಅಕೌಂಟ್ಗೆ ಅಂತ. ಜನ ಹೇಳಿದ್ರು, ಯಾಕೆ ಮಾಡಬೇಕು? ಮಾಡಲ್ಲ ನಾವು. ನರೇಂದ್ರ ಮೋದಿ ಕಳೆದ 9-10 ತಿಂಗಳ ಹಿಂದೆ ಒಂದು ಮ್ಯಾಜಿಕ್ ಮಾಡಿದ್ದಾರೆ. ಅವ್ರ ತಯಾರಿ ಹೆಂಗಿತ್ತು ನೋಡಿ. ಈ ದೇಶದಲ್ಲಿ ಭ್ರಷ್ಟಾಚಾರವನ್ನ ಪೂರ್ತಿ ತೆಗಿಬೇಕು ಅಂದ್ರೆ ಸರ್ಕಾರದಿಂದ ಯಾವ್ಯಾವ ಬೆನಿಫಿಟ್ ಸಿಗುತ್ತೋ, ರಾಜೀವ್ ಗಾಂಧಿ ಹೇಳಿದ್ರು 1 ರೂಪಾಯಿ ಕೇಂದ್ರದಿಂದ ಕೊಟ್ರೆ ಕೊನೆಗೆ ಹಳ್ಳಿಗೆ ಬರಬೇಕಾದ್ರೆ 15 ಪೈಸಾ ಮಾತ್ರ ಬರುತ್ತೆ ಅಂತ. ಸರ್ಕಾರದ ಬೆನಿಫಿಟ್ ಸೋರ್ ಹೋಗುತ್ತೆ. ನರೇಂದ್ರ ಮೋದಿ ಏನ್ ಮಾಡಿದ್ರು ಅಂದ್ರೆ, ನಾನು 1 ರೂಪಾಯಿ ಕೊಟ್ರೆ ಅದು ಬೇರೆ ಯಾರ ಕೈಗೂ ಹೋಗದೆ ನಿನ್ ಕೈಗೆ ಬಂದ್ರೆ 1 ರೂಪಾಯಿ ಬರುತ್ತಲ್ಲ. ಅದಕ್ಕೆ ನರೇಗಾ ಸ್ಕೀಮಿಂದು, ಮನ್ರೇಗಾ ಸ್ಕೀಮಿನ ಹಣ ಇನ್ನು ಮುಂದೆ ವಿಲೇಜ್ ಅಕೌಂಟೆಂಟ್ ನಿನ್ ಕೈ ಕೊಡಲ್ಲ, ನೇರವಾಗಿ ನಿನ್ನ ಅಕೌಂಟ್ಗೆ ಬರುತ್ತೆ. ಅವತ್ತೇನಾದ್ರೂ ಆಧಾರ್ ಕನೆಕ್ಟ್ ಆಗಿದ್ರೆ ಮಾತ್ರ ನಮ್ಗೆ ಹುಡ್ಕೋದು ಅನುಕೂಲ ಆಗುತ್ತೆ. ಕನೆಕ್ಟ್ ಆಗೋದು ಒಳ್ಳೇದು ಅಂತ. ಏನಾದ್ರೂ ಹಂಗಿದ್ರೆ ಆಗ್ಬೇಕಲ್ಲ,
ದುಡ್ಡು ಬರುತ್ತೆ ಅಂದ್ರೆ ಬೇಡ ಅಂತೀವ ನಾವು. ಜನ ತಾವೇ ಹೋಗಿ ನಿಂದ ಆಧಾರ್ ಕಾರ್ಡ್ ಇಂದ ಕನೆಕ್ಟ್ ಮಾಡ್ಕೊಂಡ್ರು. ಮಿತ್ರರೆ, ಮ್ಯಾಜಿಕ್ ಹೆಂಗಾಯ್ತು ಅಂತಂದ್ರೆ ಹಳ್ಳಿ ಅಕೌಂಟ್ಗಳು ಆಧಾರ್ ಕನೆಕ್ಟ್ ಆದವು. ಅದಾದ್ಮೇಲೆ ಸಿಟಿನವ್ರಿಗೆ ನರೇಂದ್ರ ಮೋದಿ ಹೇಳಿದ್ರು ನೀವು ಕನೆಕ್ಟ್ ಮಾಡಬೇಕು. ಯಾಕೆಂದ್ರೆ ಗ್ಯಾಸ್ ಸಬ್ಸಿಡಿ ಇನ್ನು ಮುಂದೆ ಅಂಗಡಿಯಲ್ಲಿ ಸಿಗಲ್ಲ, ಅಕೌಂಟಿಗೆ ಬರುತ್ತೆ, ಆಧಾರ್ ಕನೆಕ್ಟ್ ಮಾಡಿದ್ರೆ ಒಳ್ಳೇದು ಅಂತ ಹೇಳಿದ ನಂತರ ಸಿಟಿಯ ಜನ ತಿಂಗಳಿಗೆ 400 ಹಂಗಿದ್ರೆ ಮಾಡಬೇಕಲ್ಲ ಅಲ್ಲಿ ಲೈನಲ್ಲಿ ನಿಂತ್ಕೊಂಡು ಆಧಾರ್ ಕನೆಕ್ಟ್ ಮಾಡಿದ್ರು. ಅಲ್ಲಿವರೆಗೂ ಮಾಡೇ ಇರಲಿಲ್ಲ ಯಾರು. ಯಾವಾಗ ಆಧಾರ್ ಕನೆಕ್ಟ್ ಆಯ್ತೋ, ಬ್ಯಾಂಕ್ ಅಕೌಂಟ್ಗಳು ತಯಾರಾಯ್ತೋ, ನರೇಂದ್ರ ಮೋದಿಯವರ ಯೋಜನೆಯ ದಿನ ಲಾಭ ಆಯ್ತು. ಮಿತ್ರ, ಯೋಚನೆ ಮಾಡಿ, ಅಕಸ್ಮಾತ್ 25 ಕೋಟಿ ಅಕೌಂಟ್ಗಳು ಅವತ್ತು ಆಗಿರ್ಲಿಲ್ಲ ಅಂದಿದ್ರೆ, ಅದರಲ್ಲಿ 5 ಕೋಟಿ ಅಕೌಂಟ್ಗಳಲ್ಲಿ ಝೀರೋ ಬ್ಯಾಲೆನ್ಸ್ ಇದೆ, ಅವ್ರು ಬರಲಿಲ್ಲ ಅಂತ ಇಟ್ಕೊಳ್ಳಿ, ಇವತ್ತಿಗೂ ಝೀರೋ ಬ್ಯಾಲೆನ್ಸ್ ಇದೆ. 20 ಕೋಟಿ ಅಕೌಂಟ್ಗಳು ಹೊಂದಿರುವಂತಹ ಜನ ತಮ್ಮ ಹತ್ರ ಇರೋ ದುಡ್ಡನ್ನ ಎಲ್ಲಿ ಹಾಕ್ಬೇಕಿತ್ತು? ಹಾಕ್ಲಿಕ್ಕೆ ಏನೋ ದಾರಿ ಇರಲಿಲ್ಲ. ಅವ್ರು ಬಂದು ಲೈನ್ ನಿಂತ್ಕೋಬೇಕಿತ್ತು ಮೊದಲು ಅಕೌಂಟ್ ತೆಗಿಲಿಕ್ಕೆ ಒಂದು ದೊಡ್ಡ ಲೈನು. ಅದಾದ್ಮೇಲೆ ಆಧಾರ್ ಕಾರ್ಡ್ ಇಲ್ಲ ಅಂತಂದ್ರೆ ಅದಕ್ಕೊಂದು ದೊಡ್ಡ ಲೈನು, ಒಂದು ವಾರ ಕಾಯ್ಬೇಕು. ಅದಾದ್ಮೇಲೆ ತಗೊಂಬಂದು ಅಕೌಂಟ್ ತೆಕ್ಕೋಬೇಕು. ಅದಾದ್ಮೇಲೆ ದುಡ್ಡು ಹಾಕ್ಲಿಕ್ಕೆ ಒಂದು, ದುಡ್ಡು ತೆಗಿಲಿಕ್ಕೆ ಒಂದು. ಹೈರಾಣ ಆಗೋಗಿ ಬೀದಿಗೆ ಬಂದು ಬೆಂಕಿ ಹಚ್ಚಿ ದಂಗೆ ಎಬ್ಬಿಸ್ಬಿಟ್ರು ಅವರು. ನರೇಂದ್ರ ಮೋದಿ 2.5 ವರ್ಷದ ಹಿಂದೆ ಇವತ್ತು ನಡಿಬಹುದಾಗಿರುವಂತ ದಂಗೆಯನ್ನ ತಡೆದ್ರಲ್ಲ, ಅದು ದೂರದೃಷ್ಟಿಯ ಯೋಚನೆ. ಮಿತ್ರ, ಇಲ್ಲಿಗೆ ಮುಗಿಲಿಲ್ಲ. ನರೇಂದ್ರ ಮೋದಿ ಆಧಾರ್ ಕನೆಕ್ಟ್ ಮಾಡಿ ಸುಮ್ಮನಾಗ್ಲಿಲ್ಲ. ಅವರು ನಿಧಾನವಾಗಿ ಯೂನಿಫೈಡ್ ಪೇಮೆಂಟ್ ಇಂಟರ್ಫೇಸ್ ಅನ್ನ ಜಾರಿಗೆ ತಗೊಂಡು ಬಂದ್ರು. ಯೂನಿಫೈಡ್ ಪೇಮೆಂಟ್ ಇಂಟರ್ಫೇಸ್ ಅನೇಕರು ಹೇಳ್ತಾರೆ ನರೇಂದ್ರ ಮೋದಿ ಈ ಯೋಜನೆಯನ್ನು ತಗೊಂಡು ಬಂದಿದ್ದು ಭ್ರಷ್ಟಾಚಾರವನ್ನು ತಡಿತೀನಿ ಅಂತ, ಈಗ ಏಕಾಏಕಿ ಕ್ಯಾಶ್ಲೆಸ್ ಗೆ ಶಿಫ್ಟ್ ಆಗಿದ್ದಾರೆ ಅಂತ. ಖಂಡಿತ ಇಲ್ಲ. ನರೇಂದ್ರ ಮೋದಿ ಅವರು ಡೇ 1 ನಿಂದಲೂ ಕ್ಯಾಶ್ಲೆಸ್ ನ ಪರಿಕಲ್ಪನೆ ಇತ್ತು. ಹಿಂಗಾಗಿ ಯೂನಿಫೈಡ್ ಪೇಮೆಂಟ್ ಇಂಟರ್ಫೇಸ್ ಅನ್ನ ತಗೊಂಡು ಬಂದು 19 ಬ್ಯಾಂಕ್ಗಳನ್ನ ಕನೆಕ್ಟ್ ಮಾಡುವಂತ ದೊಡ್ಡ ಯೋಜನೆ ತಗೊಂಡು ಬಂದ್ರು. ಪಾಯಿಂಟ್ 1. ಎರಡನೇದು, ಈ ಬ್ಯಾಂಕ್ಗಳಿಂದ ಮನೆಯಲ್ಲೇ ಕೂತ್ಕೊಂಡು ಟೆಲಿಫೋನ್ ಬಿಲ್ಲು, ವಾಟರ್ ಬಿಲ್ ಕಟ್ಟುವಂತ ಸಮರ್ಥವಾಗಿರುವಂತ ಪ್ಲಾಟ್ಫಾರ್ಮ್ ರೆಡಿ ಮಾಡಿದ್ರು. ಇಷ್ಟೇ ಅಲ್ಲದೆ ಕ್ಯಾಶ್ಲೆಸ್ ನಿಂದ ಆಗುವಂತ ಸಮಸ್ಯೆಗಳಲ್ಲಿ ಕೆಲವೊಂದು ಗಂಭೀರವಾದ ಸಮಸ್ಯೆ ಇದೆ. ನನಗೆ ಆ ಮನುಷ್ಯನ ದೂರದೃಷ್ಟಿ ಬಗ್ಗೆ ಅಪಾರವಾದ ಹೆಮ್ಮೆ ಇದೆ. ನೀವ್ ಏನ್ ಬೇಕಿದ್ರು ಹೇಳ್ಕೊಳ್ಳಿ, ನರೇಂದ್ರ ಮೋದಿ ನಮ್ಮ ಪ್ರಧಾನಿ ಅಂತ ಹೇಳ್ಕೊಳ್ಳಿಕ್ಕೆ ನನಗಂತೂ ಯಾವ ಕಾರಣದಲ್ಲೂ ಯಾವತ್ತಿಗೂ ಒಂಥರ ಹೆಮ್ಮೆಯ ಭಾವನೆ ಯಾಕೆ ಬರುತ್ತೆ ಅಂತಂದ್ರೆ, ನರೇಂದ್ರ ಮೋದಿ ಅವರು ಯೋಚನೆ ಮಾಡಿದಂತ ರೀತಿಯಲ್ಲಿ ಯಾವನೂ ಯೋಚನೆ ಮಾಡ್ಲಿಕ್ಕೆ ಸಾಧ್ಯ ಆಗಿರಲಿಲ್ಲ. ಕಳೆದ 9-10 ತಿಂಗಳ ಹಿಂದೆ, 1 ವರ್ಷದ ಹಿಂದೆ ನರೇಂದ್ರ ಮೋದಿ ಅಮೆರಿಕಾಗೆ ಹೋಗಿದ್ದು ನಿಮ್ಗೆ ಎಲ್ರಿಗೂ ನೆನಪಿರಬೇಕು. ಅಮೆರಿಕಾಗೆ ಹೋಗಿದ್ದಾಗ ನರೇಂದ್ರ ಮೋದಿ ಅನೇಕ ಬಿಸ್ನೆಸ್ ಮನ್ಗಳನ್ನ ಮಾತನಾಡಿಸಿದ್ರು. ನರೇಂದ್ರ ಮೋದಿ ಆಪಲ್ ಕಂಪನಿಯ ಟಿಮ್ ಕುಕ್ ಅನ್ನ ಮಾತನಾಡಿಸಿದ್ದು ದೊಡ್ಡ ಸುದ್ದಿಯಾಗಿತ್ತು. ಯಾಕೆ ಆಪಲ್ ಕಂಪನಿಯ ಟಿಮ್ ಕುಕ್ ಅನ್ನು ಮಾತನಾಡಿಸಿದ್ರು ಅಂತಂದ್ರೆ, ಈ ದೇಶ ಆ ವೇಳೆಗೆ ಜಗತ್ತಿನ ಅತ್ಯಂತ ಹೆಚ್ಚು ಸ್ಮಾರ್ಟ್ ಫೋನ್ಗಳನ್ನ ಬಳಕೆ ಮಾಡುವಂತ ರಾಷ್ಟ್ರಗಳ ಸಾಲಿಗೆ ಅಮೆರಿಕಾನು ಹಿಂದಿಕ್ಕಿ ಮುಂದಕ್ಕೆ ಹೋಗಿತ್ತು. ಅತ್ಯಂತ ಹೆಚ್ಚು ಸ್ಮಾರ್ಟ್ ಫೋನ್ ನಾವು ಬಳಸ್ತಿದ್ದೀವಿ. ಹೆಚ್ಚು ಕಡಿಮೆ 100 ಕೋಟಿ ಜನರ ಕೈಯಲ್ಲಿ ಮೊಬೈಲ್ ಇದೆ. ಇದರಲ್ಲಿ 30 ಕೋಟಿಗೂ ಹೆಚ್ಚು ಜನ ಸ್ಮಾರ್ಟ್ ಫೋನ್ ಬಳಸ್ತಾರೆ ಎನ್ನುವಂತ ಡಾಟಾ ಸಿಕ್ಕಿತ್ತು. ಆದ್ರೆ ದುರ್ದೈವ, ಒಂದೇ ಒಂದು ಸ್ಮಾರ್ಟ್ ಫೋನ್ ಇಂಡಿಯಾದಲ್ಲಿ ಪ್ರೊಡ್ಯೂಸ್ ಆಗಲ್ಲ. ನರೇಂದ್ರ ಮೋದಿ ಟಿಮ್ ಕುಕ್ ಜೊತೆ ಮಾತಾಡ್ಕೊಂಡು ಬಂದು ಹೇಳಿದ್ರು, ನನ್ನ ದೇಶ ಬೆಸ್ಟ್ ಸ್ಮಾರ್ಟ್ ಫೋನ್ಗಳಿಗೆ ಲ್ಯಾಂಡ್ ಮಾರ್ಕ್ ಆಗುತ್ತೆ, ಕಡಿಮೆ ಬೆಲೆಯ ಆಪಲ್ ಫೋನ್ಗಳನ್ನು ನನ್ನ ದೇಶದಲ್ಲಿ ಪ್ರೊಡ್ಯೂಸ್ ಮಾಡಿ ಜಗತ್ತಿಗೆ ಎಕ್ಸ್ಪೋರ್ಟ್ ಮಾಡೋಣ ಅಂತ. ಅವ್ರಿಗೆ ಚೆನ್ನಾಗಿ ಗೊತ್ತಿತ್ತು, ಒಮ್ಮೆ ಆಪಲ್ ಕಂಪನಿ ತರದವ್ರು ಬಂದು ಪ್ರೊಡ್ಯೂಸ್ ಮಾಡ್ಲಿಕ್ಕೆ ಶುರು ಮಾಡಿಬಿಟ್ರೆ ಭಾರತ ಟೆಲಿಫೋನ್ ಕಂಪನಿಗಳ ಅಥವಾ ಮೊಬೈಲ್ ಕಂಪನಿಗಳ ಹಬ್ ಆಗ್ಬಿಡುತ್ತೆ. ಯಾವಾಗ ಮೊಬೈಲ್ ಕಂಪನಿಗಳ ಹಬ್ ಆಗುತ್ತೋ, ಈ ದೇಶದ ಸಾಮಾನ್ಯ ತರುಣ ಕೂಡ ತಾನು ಹೊಸ ಟೆಕ್ನಾಲಜಿಯೊಂದಿಗೆ ಹೊಸ ಮೊಬೈಲ್ ಕಂಪನಿ ಶುರು ಮಾಡ್ಲಿಕ್ಕೆ ಅವನು ಮುಂದಕ್ಕೆ ಬರ್ತಾನೆ. ಆಗ ಅವನಿಗೆ ದುಡ್ಡು ಬೇಕು. ಆ ದುಡ್ಡನ್ನು ಒದಗಿಸ್ಲಿಕ್ಕೋಸ್ಕರ ಒಂದು ದೊಡ್ಡ ಮೊತ್ತದ ದುಡ್ಡನ್ನ ಕಲೆಕ್ಟ್ ಮಾಡುವಂತ ಪೂಲ್ ಆಗಬೇಕು ಅಂತ ನವೆಂಬರ್ 8ಕ್ಕೆ ಈ ಪೂಲ್ ಶುರು ಮಾಡಿದ್ರು. 15 ಲಕ್ಷ ಕೋಟಿ ರೂಪಾಯಿ ಏನ್ ಕಲೆಕ್ಟ್ ಆಗಿದೆ ಅಂತ ನಾವು ಹೇಳ್ತೀವಲ್ಲ, ಮುಂದಿನ ದಿನಗಳಲ್ಲಿ ಇದು ಸಾಲವಾಗಿ ಹೊರಗೆ ಬರುತ್ತೆ. ಸಾಲವಾಗಿ ಹೊರಗೆ ಬಂದ್ರೆ ಹೆಂಗಿರುತ್ತೆ ಅಂತಂದ್ರೆ, ಇಲ್ಲಿನ ತರುಣ ಹೊಸ ಐಡಿಯಾ ತಗೊಂಡ್ ಬಂದ್ರೆ ಬ್ಯಾಂಕ್ಗಳು ಹಿಂದೆ ಬಿದ್ದು ಸಾಲ ಕೊಟ್ಟು ಈ ಐಡಿಯಾನ ಎಕ್ಸಿಕ್ಯೂಟ್ ಮಾಡು, ಭಾರತದ ಡೆವಲಪ್ಮೆಂಟ್ಗೆ ಕಾರಣನಾಗು ಅಂತ ಹೇಳುವಂತ ವಾತಾವರಣ ನಿರ್ಮಾಣ ಆಗುತ್ತಲ್ಲ. ಈ ಮನುಷ್ಯ ಯಾವತ್ತೂ ಯೋಚನೆ ಮಾಡಿರೋದಿಲ್ಲ. ಅನೇಕರು ನನ್ನ ಜೊತೆ ನಿಂತಾಗ ಹೇಳ್ತಾರೆ, ಒಂದು ಡಿಸ್ಕಷನ್ ನಡೀತಿದ್ದು ಒಂದು ಟಿವಿ ಚಾನೆಲ್ ಅಲ್ಲಿ. ಡಿಸ್ಕಷನ್ ನಡೀತಿರ್ಬೇಕಾದ್ರೆ ಒಂದು ಹೆಣ್ಮಗಳು, ಪ್ರತಿಪಕ್ಷದ ಹೆಣ್ಮಗಳು, ಆಕೆ ನಿಂತ್ಕೊಂಡು ಹೇಳ್ತಿದ್ರು, ಈ ದೇಶದ 70% ಹಳ್ಳಿಗಳಲ್ಲಿ ಜನರಿಗೆ ಇಂಟರ್ನೆಟ್ ಸಂಪರ್ಕನೇ ಇಲ್ಲ, ನೀವು ಕ್ಯಾಶ್ಲೆಸ್ ಹೆಂಗ್ ಮಾಡ್ತೀರಿ? ನಾನಂದೆ, ನಿಮ್ಮ 60 ವರ್ಷಗಳ ಸಾಧನೆ ಹಿಂಗ್ ಹೇಳ್ಕೊಳ್ಬೇಡಿ. ಈ ದೇಶದ 80% ಜನರಿಗೆ ಸರಿಯಾಗಿ ಕರೆಂಟ್ ಇಲ್ಲ, ಅವರಿಗೆ ಬೇಕಾದಾಗ ವಿದ್ಯುತ್ ಕೊಡ. 70 ವರ್ಷಗಳ ಸಾಧನೆ ಹಿಂಗೆಲ್ಲ ಹೇಳ್ಕೊಳ್ಬೇಡಿ ನೀವು. ಈ ದೇಶದ ಜನ ಅನಕ್ಷರಸ್ಥರು, ಎಂತ ದೊಡ್ಡ ಸಾಧನೆ ಮಾಡಿದ್ದೀರಿ ನೀವು 70 ವರ್ಷಗಳಿಂದ ಅಂದೆ ನಾನು. ಈ ದೇಶದ ಜನರ ರೈತರು, ಇವ್ರಿಗೆಲ್ಲ ಏನಿದೆ ಅಂತಂದ್ರೆ, ಈ ದೇಶದ ರೈತರು ದಡ್ರು, ಈ ದೇಶದ ಮೀನುಗಾರರು ದಡ್ರು, ಈ ದೇಶದ ಹೈನುಗಾರರು ದಡ್ರು, ಇವೆಲ್ಲ ದಡ್ರು, ನಾವೊಬ್ಬರೇ ಬುದ್ಧಿವಂತರು ಅಂತ. ಆದ್ರೆ ಗೊತ್ತಿರ್ಲಿ ಮಿತ್ರರೇ, ನಾನು ನೀವು ಏನ್ ಮಾಡ್ತೀವೋ ಅದಕ್ಕಿಂತ ಹೆಚ್ಚು ದೊಡ್ಡ ಸಹಾಯವನ್ನ ಮೀನುಗಾರರು ಈ ದೇಶಕ್ಕೆ ಮಾಡ್ತಾರೆ. 30,000 ಕೋಟಿ ರೂಪಾಯಿ ಈ ದೇಶಕ್ಕೆ ವಿದೇಶಿ ವಿನಿಮಯವನ್ನ ಮೀನುಗಾರರು ಉಳಿಸ್ಕೊಡ್ತಾರೆ. ಅವ್ರನ್ನ ದಡ್ರು ಅಂತ ಕರಿತೀರೇನು?
ಅವನಿಗೆ ತಾನು ಹಿಡಿದ ಮೀನನ್ನ ವಿದೇಶಕ್ಕೆ ಎಕ್ಸ್ಪೋರ್ಟ್ ಮಾಡೋದ್ರಿಂದ ದೇಶಕ್ಕೆ ಲಾಭ ಆಗುತ್ತೆ ಅಂತ ಗೊತ್ತಿರುವಂತ ಮೀನುಗಾರರನ್ನ ಯಾವ ವಿಚಾರದಲ್ಲಿ ದಡ್ರು ಅಂತ ಕರೀತೀರಿ? ಯಾವ ರೈತ ತನ್ನ ಭೂಮಿಯಲ್ಲಿ ಬೆಳೆ ತೆಗೆದು ಮಾರ್ಕೆಟ್ಗೆ ಬಂದು ಮಾರಾಟ ಮಾಡಿ ದುಡ್ಡನ್ನು ಲೆಕ್ಕ ಹಾಕಿ ವಾಪಸ್ ತೆಗೆದುಕೊಂಡು ಹೋಗ್ಬಲ್ಲನೋ ಅವನಿಗೆ ಈಸಿ ಟ್ರಾನ್ಸಾಕ್ಷನ್ ಮಾಡುವಂತ ಯೋಜನೆ ಕೊಟ್ಟರೆ ಬಳಸಲ್ಲ ಅಂತೀರೇನು? ಯಾವ ಲೆಕ್ಕದ ದಡ್ಡ ಅಂತ ಕರಿತೀರಿ? ಇವರೆಲ್ಲ ಇವ್ರನ್ನ ದಡ್ಡ ಅಂತೂ ಕರೆದು ಇವ್ರ ಮೇಲೆ ಸೌಧ ನಿರ್ಮಾಣ ಮಾಡಿಕೊಳ್ಳಿಕ್ಕೆ ಕೊಟ್ಟಿದ್ದಾರೆ. ಆದ್ರೆ ಮೊದಲನೇ ಬಾರಿಗೆ ನರೇಂದ್ರ ಮೋದಿ ಇವೆಲ್ಲವನ್ನು ಹೊಡೆದು ಹಾಕಬೇಕು ಅಂತ. ಆದ್ರೆ ಒಂದು ಪ್ರಾಬ್ಲಮ್ ಇದೆ, ಬೆಂಗಳೂರಿನಲ್ಲಿ ಇರೋರಿಗೆ ಎಲ್ರಿಗೂ ಈ ಸಮಸ್ಯೆ ಇದೆ. ಇವತ್ತು ನಾನು ಬರಬೇಕಾದ್ರೂ ಓದ್ಕೊಂಡು ಬಂದಿದ್ದೀನಿ, NSGಯ ಇಂಡಿಯಾದ ವೆಬ್ಸೈಟ್ ಅನ್ನ ಹ್ಯಾಕ್ ಮಾಡಿದ್ದಾರೆ. ನಿಜ, ಭಾರತದಲ್ಲಿ ಸೈಬರ್ ಸೆಕ್ಯೂರಿಟಿ ತುಂಬಾ ವೀಕ್ ಆಗಿದೆ. ಕಳೆದ 25 ವರ್ಷಗಳಿಂದ ಈ ದೇಶದಲ್ಲಿ ಸೈಬರ್ ಸೆಕ್ಯೂರಿಟಿ ಬಗ್ಗೆ ನಾವು ಯಾವತ್ತೂ ಯೋಚನೆ ಮಾಡಲಿಲ್ಲ. ಇಂಜಿನಿಯರಿಂಗ್ ಕಾಲೇಜುಗಳನ್ನ ನಾಯಿ ಕೊಡೆಗಳಂತೆ ಪ್ರೊಡ್ಯೂಸ್ ಮಾಡಿದ್ದೀವಲ್ಲ, ಇದೆಲ್ಲ ಕೂಲಿ ಕಾರ್ಮಿಕರನ್ನ ಸರ್ಕಾರಕ್ಕೆ ಕೊಡೋದಕ್ಕೆ, ಕಂಪನಿಗಳಿಗೆ ಕೊಡ್ಲಿಕ್ಕೆ ತಯಾರು ಮಾಡಿರುವಂಥದ್ದು. ಯಾವ್ದಾದ್ರು ಇಂಜಿನಿಯರಿಂಗ್ ಕಾಲೇಜು ಈ ದೇಶದಲ್ಲಿ ಸೈಬರ್ ಸೆಕ್ಯೂರಿಟಿಗೆ ಅಂತ ಪ್ರೊಡ್ಯೂಸ್ ಮಾಡಿದ್ದು ನೋಡಿದ್ದೀರಿ? ಯಾವ್ದಾದ್ರು ಇಂಜಿನಿಯರಿಂಗ್ ಕಾಲೇಜು ಈ ದೇಶದಲ್ಲಿ ಡಿಸಾಸ್ಟರ್ ಮ್ಯಾನೇಜ್ಮೆಂಟ್ಗೋಸ್ಕರ ಆಗ್ತಾ ಇರೋದನ್ನ ನೋಡಿದ್ದೀವೇನು? ಖಂಡಿತ ಇಲ್ಲ. ಈ ದೇಶದಲ್ಲಿ ನಮ್ಗೆ ಗೊತ್ತಿರೋದು ಕಂಪ್ಯೂಟರ್ ಸೈನ್ಸ್ ಓದು, ಇನ್ಸ್ಟ್ರೂಮೆಂಟಲ್ ಸೈನ್ಸ್ ಓದು, ಈ ತರದ್ ಓದು, ನೀನು ಯಾವ್ದೋ ಕಂಪನಿ ಹೋಗಿ ಕೂಲಿ ಮಾಡು ಅಂತ. ಆದ್ರೆ ನರೇಂದ್ರ ಮೋದಿ ಅವರು ಕಳೆದ 8 ತಿಂಗಳ ಹಿಂದೆ ಇಸ್ರೇಲಿಗೆ ಹೋಗಿ ಜಗತ್ತಿನ ಅತ್ಯಂತ ಬೆಸ್ಟ್ ಸೈಬರ್ ಸೆಕ್ಯೂರಿಟಿ ಇರುವಂತ ಯಾವ್ದಾದ್ರು ರಾಷ್ಟ್ರ ಇದ್ರೆ ಅದು ಇಸ್ರೇಲ್ ಅಂತ ಜಗತ್ತಿನ ಎಲ್ಲರಿಗೂ ಗೊತ್ತಿದೆ. ಈ ದೇಶದಲ್ಲಿ ಕಳೆದ 20 ವರ್ಷಗಳಲ್ಲಿ ಹುಟ್ಟಿರುವಂತದ್ದು 150 ಸೈಬರ್ ಸೆಕ್ಯೂರಿಟಿ ಕಂಪನಿಗಳು ಮಾತ್ರ. ಆದ್ರೆ ನರೇಂದ್ರ ಮೋದಿ ಅವರು ಇಸ್ರೇಲಿಗೆ ಹೋಗಿ ಬಂದು ಇಸ್ರೇಲ್ ಕೇಳ್ಕೊಂಡಿದ್ದಾರೆ, ನನ್ನ ದೇಶ ಮುಂದೊಂದು ದಿನ ಕ್ಯಾಶ್ಲೆಸ್ ಆಗುತ್ತೆ, ಆಗ ಸೈಬರ್ ಸೆಕ್ಯೂರಿಟಿ ಬೇಕು, ನೀವು ನನಗೆ ಹೆಲ್ಪ್ ಮಾಡಬೇಕು ಅಂತ ಇಸ್ರೇಲ್ ಜೊತೆಗೆ ಒಂದು ಒಪ್ಪಂದ ಮಾಡ್ಕೊಂಡಿದ್ದಲ್ಲದೆ ಏನ್ ಕೇಳ್ಕೊಂಡಿದ್ದಾರೆ ಗೊತ್ತಾ? ಹೈದರಾಬಾದ್ ನಲ್ಲಿ, ಮುಂಬೈನಲ್ಲಿ ಮತ್ತು ದೆಹಲಿಯಲ್ಲಿ 3 ಸೈಬರ್ ಸೆಕ್ಯೂರಿಟಿ ಕುರಿತಂತೆ ಟೆಕ್ನಿಕಲ್ ಇನ್ಸ್ಟಿಟ್ಯೂಷನ್ಗಳನ್ನು ಶುರು ಮಾಡಬೇಕು ಅಂತ ಇಸ್ರೇಲ್ ಜೊತೆಗೆ ಒಪ್ಪಂದ ಮಾಡಿಕೊಂಡು ಇನ್ಸ್ಟಿಟ್ಯೂಷನ್ ಶುರು ಮಾಡ್ತಾ ಇದ್ದೀವಲ್ಲ, ಮುಂದಿನ 5 ವರ್ಷಗಳ ನಂತರ ಭಾರತದಲ್ಲಿ ಸೈಬರ್ ಸೆಕ್ಯೂರಿಟಿ ಕುರಿತಂತೆ ಯಾರು ಆಲೋಚನೆ ಮಾಡಬೇಕಾಗಿಲ್ಲ ಅಂತ ಕಲ್ಪನೆ ಕಟ್ಕೊಂಡ್ರಲ್ಲ. ಹೇಳೋದು ಬಹಳ ಸುಲಭ. ನಾನು ತುಂಬಾ ಬಾರಿ ಯೋಚನೆ ಮಾಡ್ತಿರ್ತೀನಿ, ಆ ಮನುಷ್ಯ ಯಾವಾಗ ನಿದ್ದೆ ಮಾಡ್ತಾರೋ, ಯಾವಾಗ ಓದ್ತಾರೋ, ಯಾವಾಗ ಚರ್ಚೆ ಮಾಡ್ತಾರೋ, ಯಾವಾಗ ಏನ್ ಮಾಡ್ತಾರೋ. ನಂಗೆ ಬಹಳ ಸಂಕಟ ಆಗುತ್ತೆ, ಗೊತ್ತಿಲ್ಲ, ನನಗೆ ತುಂಬಾ ಭಾವನಾತ್ಮಕವಾಗಿ ಹೇಳಿದ್ರೆ ಕ್ಷಮಿಸ್ಬಿಡಿ. ಇದು ಕ್ಯಾಶ್ಲೆಸ್ ದುನಿಯಾದ ಕೊನೆ ಕಾರ್ಯಕ್ರಮ, ಹೀಗಾಗಿ ನಿಮ್ ಜೊತೆ ಹಂಚಿಕೊಳ್ಳೇಬೇಕು. ಆ ಮನುಷ್ಯನ ಮೊದಲನೇ ಬಾರಿಗೆ ಭಾಷಣ MP ಎಲೆಕ್ಷನ್ ಅಲ್ಲಿ ಗೆದ್ದ ನಂತರ ವಾರಣಾಸಿಯಲ್ಲಿ ಮಾತನಾಡ್ತಿದ್ರು, ಅವ್ರ ಊರ್ನಲ್ಲಿ ಮಾತಾಡ್ತಿದ್ರು, ವಡೋದರಾದಲ್ಲಿ ಮಾತಾಡ್ತಾ ನರೇಂದ್ರ ಮೋದಿ ಹೇಳಿದ್ರು, ನನ್ನಂತ ಪ್ರಧಾನ ಸೇವಕ್ ನಿಮ್ಗೆ ಇನ್ಯಾವತ್ತೂ ಸಿಗಲ್ಲ, ಸೇವೆ ಮಾಡ್ಲಿಕ್ಕೆ ಹುಟ್ಟುಬಿಟ್ಟಿದ್ದೀನಿ ನಾನು ಚಾಲೆಂಜ್ ಮಾಡಿ ಹೇಳ್ತೀನಿ, ನೀವು 12 ಗಂಟೆ ಕೆಲಸ ಮಾಡಿದ್ರೆ ನಾನು 13 ಗಂಟೆ ಮಾಡ್ತೀನಿ, ನೀವು 13 ಗಂಟೆ ಮಾಡಿದ್ರೆ ನಾನು 14 ಗಂಟೆ ಮಾಡ್ತೀನಿ, ನೀವು ಎಷ್ಟು ಮಾಡ್ತೀರೋ 1 ಗಂಟೆ ಜಾಸ್ತಿ ಕೆಲಸ ಮಾಡ್ತೀನಿ, ಇನ್ನೇನು ಹೇಳ್ಬೇಕು ಒಬ್ಬ ಪ್ರಧಾನಮಂತ್ರಿ ಅಂತ ಕೇಳಿ. ನನಗೆ ಕೂತು ಕೇಳ್ತಾ ಒಂಥರ ಮೈಯೆಲ್ಲ ಮಿಂಚಿನ ಸಂಚಾರ, ತಾರುಣ್ಯ ಬೇರೆ. ನಾನು ಕೂತು ಜಾಗದಲ್ಲೇ ಹೇಳಿದೆ, ನೀವೆಷ್ಟು ಕೆಲಸ ಮಾಡ್ತೀರಿ ಹೇಳಿ, 1 ಗಂಟೆ ಕಡಿಮೆ ನಾವು ಕೆಲಸ ಮಾಡ್ತೀವಿ, ನೀವೇ ನಮ್ಗೆ ಚಾಲೆಂಜ್ ಹಾಕೋದು ಅಂತ ಮನಸ್ಸಲ್ಲಿ ಬಂದ್ಬಿಡ್ತು. ಆದರೆ ಪ್ರಾಮಾಣಿಕವಾಗಿ ಹೇಳ್ತೀನಿ ಮಿತ್ರರೇ, ಅವ್ರ ಹತ್ರಕ್ಕೂ ನಾನು ನೀವು ಮುಟ್ಲಿಕ್ಕಾಗಲ್ಲ. ನವೆಂಬರ್ 8ನೇ ತಾರೀಕು ನರೇಂದ್ರ ಮೋದಿ ಜಪಾನಿಗೆ ಹೋದ್ರಲ್ಲ, 12ನೇ ತಾರೀಕು ವಾಪಸ್ಸು ಗೋವಾಕ್ಕೆ ಬಂದರು. ಬೆಳಗಿನ ಜಾವ 10:10ವರೆಗೂ ಗೋವಾದಲ್ಲಿ ಸಾರ್ವಜನಿಕ ಸಭೆ ಉದ್ದೇಶಿಸಿ ಮಾತನಾಡಿದರು. ಮಧ್ಯಾಹ್ನ ಬೆಳಗಾವಿಗೆ ಬಂದರು, KLE ಸೊಸೈಟಿಯ ಸೆಂಟಿನರಿ ಸೆಲೆಬ್ರೇಷನ್ ಮಾತಾಡಿದರು. ಸಂಜೆ ಪೂನಾಕ್ಕೆ ಹೋದ್ರು, ಪೂನಾದಲ್ಲಿ ಒಂದು ಸಾರ್ವಜನಿಕ ಸಭೆ ಉದ್ದೇಶಿಸಿ ಮಾತನಾಡಿದರು. ರಾತ್ರಿ 2 ಗಂಟೆಗೆ ಕ್ಯಾಬಿನೆಟ್ ಮೀಟಿಂಗ್ ಕರೆದು ಹೇಗೆ ನಡೀತಾ ಇದೆ ಡಿಮಾನಿಟೈಸೇಷನ್ ಪ್ರೊಸೆಸ್ ಅಂತ ಅದರ ರಿಪೋರ್ಟ್ ತಗೊಂಡು, ಸರಿಯಾಗಿ ಮಾಡ್ತಾ ಇಲ್ಲ ನೀವು, ಟೋಟಲ್ ಇನ್ನು ಮುಂದೆ ನಾನೇ ಇನ್ಚಾರ್ಜ್ ತಗೊಳ್ತೀನಿ, 2 ಗಂಟೆಗೆ ಒಂದ್ಸಲ ನೋಡ್ತೀನಿ ಅಂತ ಹೇಳಿ ಪೂರ್ತಿ ಇನ್ಚಾರ್ಜ್ ನಮ್ಮ ತಲೆ ಮೇಲೆ ಹೇಳ್ಕೊಂಡ್ರು. ನಾನು ಇಷ್ಟನ್ನು ಫಾಲೋ ಮಾಡ್ತಾ ಇದ್ದೆ. ಕೊನೆಗೆ ನನಗೆ ಗೊತ್ತಾಯ್ತು, ಅಲ್ಲಿಗೆ ಮುಗಿಲಿಲ್ಲ ಪುಣ್ಯಾತ್ಮನ ಸಾಹಸ. ಬೆಳಗಿನ ಜಾವ 6ವರೆಗೆ ತಾವು ಮತ್ತೊಂದು ಚಾರ್ಟರ್ಡ್ ಫ್ಲೈಟ್ ಹಿಡ್ಕೊಂಡು ಉತ್ತರ ಪ್ರದೇಶದ ಎಲೆಕ್ಷನ್ ಪ್ರಚಾರಕ್ಕೆ ಅಂತ ಹೊರಟು ನಿಂತಾಗಿತ್ತು. ಯಾವಾಗ ಮಲಗಿದ್ರು, ಯಾವಾಗ ಇದನ್ನು ಓದಿದ್ರು, ಯಾವಾಗ ಇಷ್ಟು ವಿಚಾರಗಳನ್ನು ಹೇಳುವಂತ ಈ ಪ್ರಜ್ಞೆನ ಗಳಿಸ್ಕೊಳ್ತಾರೋ, ಈಸ್ ಅಮೇಝಿಂಗ್. ನಿಮ್ಮ ಚಪ್ಪಾಳೆ ಅವರಿಗೆ ಸಲ್ಲಬೇಕು ಅಂತ. ನನಗೆ ಯಾರೋ ಒಬ್ಬರ ತಾಯಿ, ಥ್ಯಾಂಕ್ ಯು, ಒಬ್ಬರ ತಾಯಿ ಕಾಸರಗೋಡಿನಲ್ಲಿ, ನಾನು ಯಾವಾಗಲಾದರೂ ತುಂಬ ವೀಕ್ ಆದೆ, ತುಂಬ ಬೇಸರ ಬಂತು ಅಂತ ಅವ್ರ ಹತ್ರ ಹೋಗ್ತೀನಿ. ಅವ್ರಿಗೆ 82-83 ವರ್ಷ ಆಗಿದೆ. ಈಗ ವೃದ್ಧೆ, ತಾವು ವೃದ್ಧಾಶ್ರಮ ನಡೆಸ್ತಾರೆ. ಆಕೆನೇ ವೃದ್ಧೆ, ಆಕೆನೇ ನೋಡ್ಲಿಕ್ಕೆ ಯಾರಾದ್ರೂ ಬೇಕು, ಒಂದು ವೃದ್ಧಾಶ್ರಮ ನಡೆಸ್ತಾರೆ. ನಾನು ಈ ಸಲ ಹೋದಾಗ ಆಗ್ತಾನೆ ಡಿಮಾನಿಟೈಸೇಷನ್ ಆಗಿ 1 ವಾರ ಕಳೆದಿತ್ತು. ಕಾರ್ಯಕ್ರಮ ಮುಗಿಸ್ಕೊಂಡು ಹೋದ್ರೆ ಅವ್ರ ಮುಖ ನೋಡಿ ಕಣ್ಣಲ್ಲಿ ನೀರು ಬಂದ್ಬಿಟ್ಟು ಹೇಳಿದ್ರು, ನನಗೇನಾದ್ರೂ ಇನ್ನು ಸ್ವಲ್ಪ ಆಯಸ್ಸು ಅಂತ ಭಗವಂತ ಕೊಟ್ಟಿದ್ರೆ ಅದನ್ನ ಈ ಪುಣ್ಯಾತ್ಮನಿಗೆ ಕೊಟ್ಬಿಡ್ಬೇಕು ಕೂಡ, ನಾವೆಲ್ಲ ಇದ್ದು ಏನಾಗಬೇಕು ಅಂತ. ಏನ್ ಚೆನ್ನಾಗಿದೆ. ಉತ್ತರ ಕರ್ನಾಟಕದ ಒಂದು 51 ಜನ ಸಾಧುಗಳು ನನಗೊಂದಿನ ಫೋನ್ ಮಾಡಿ ಹೇಳ್ತಾರೆ, ನಾವು ಡಿಸೈಡ್ ಮಾಡಿದ್ದೀವಿ, 51 ಜನ ಸಾಧುಗಳದೊಂದು ಟೀಮ್ ಇದೆ ಅವರದ್ದು,
ಅವ್ರು ಹೇಳಿದ್ರು, ಇನ್ನು ಮುಂದೆ ಪ್ರತಿನಿತ್ಯ ಪೂಜೆ ಆದ ನಂತರ ಮೃತ್ಯುಂಜಯ ಜಪ ಮಾಡ್ತೀವಿ, ಈ ಮನುಷ್ಯನಿಗೆ ದೇವರು ಶಕ್ತಿ ಕೊಡ್ಲಿ ಅಂತ. ನಂಗೆ ಬಹಳ ವಿಚಿತ್ರ ಅನ್ಸೋದು. ಈ ದೇಶ ಬಹಳ ಗಂಭೀರವಾಗಿ ಆಲೋಚನೆ ಮಾಡುತ್ತೆ. ಅದನ್ನು ಆ ಪುಣ್ಯಾತ್ಮ ಹಾಗೆ ಮುಂದುವರಿಸ್ಕೊಂಡು ಹೋಗ್ತಾರೆ. ಅವರ ಕಲ್ಪನೆ ತುಂಬಾ ಸ್ಪಷ್ಟವಾಗಿದೆ. ಯಾವ ದುಡ್ಡು ಅಕೌಂಟಿಗೆ ಬಂದಿದೆಯೋ ಅದರಲ್ಲಿ ಒಂದೇ ಒಂದು ಪೈಸೆ ವಾಪಸ್ ಹೊರಗೆ ಹೋಗಬಾರ್ದು. ವಾಪಸ್ ಹೊರಗೆ ಹೋಗಬಾರ್ದು ಅಂದ್ರೆ ಪೂರ್ತಿ ಕ್ಯಾಶ್ಲೆಸ್ ಆಗೋದು ಕಷ್ಟ, ಲೆಸ್ ಕ್ಯಾಶ್ ಆಗಬೇಕು ಅಂತ. ಈ ದುಡ್ಡೇನಾದ್ರೂ 15 ಲಕ್ಷ ಕೋಟಿ ಬಂದಿದೆಯಲ್ಲ, ಇದೊಂದು ಸ್ಟ್ರೆಂತ್ ಆಗಿ ನಿಂತಿದೆ ಭಾರತಕ್ಕೆ. ಈಗೇನಾದ್ರೂ ಈ ದುಡ್ಡು ವಾಪಸ್ ಹೋಗ್ಬಿಡುತ್ತೆ ಅಂತ ಇಟ್ಕೊಳ್ಳಿ, 15 ಲಕ್ಷ ಕೋಟಿ ರೂಪಾಯಿ ವಾಪಸ್ ಹೋಗ್ಬಿಟ್ರೆ ಮತ್ತೆ ಹಳೇದೇ ವಾಪಸ್. ನಾವೆಲ್ಲ ನಮ್ಮ ದುಡ್ಡು ತಗೊಂಡೋಗಿ ಮನೇಲಿ ತಿಜೋರಿ ಇಟ್ಕೊಳ್ತೀವಿ. ಯಾರ್ಯಾರು ಬಾತ್ರೂಮಲ್ಲಿ ಇಡಬೇಕು ಇಟ್ಕೋತಾನೆ, ಯಾರ್ಯಾರು ದಿಂಬಲ್ ಇಟ್ಕೋಬೇಕು ದಿಂಬಲ್ ಇಟ್ಕೋತಾನೆ, ಮತ್ತೆ ಹಳೇದೇ ವಾಪಸ್ಸು. ನರೇಂದ್ರ ಮೋದಿ ಅವರ ಕ್ಯಾಶ್ಲೆಸ್ ಕಲ್ಪನೆಗೆ ನಾವೇನಾದ್ರೂ ಬೆಂಬಲ ಕೊಡೋದಾದ್ರೆ, ಯಾರ್ಯಾರು ಮನೇಲಿ ಇಟ್ಕೊಳ್ತಿದ್ರು ಅವ್ರು ತಂದು ಬ್ಯಾಂಕಲ್ಲಿ ಇಡ್ತಾರೆ. ಬ್ಯಾಂಕಲ್ಲಿ ಇಡೋದ್ರಿಂದ ಲಾಭ ಏನ್ ಗೊತ್ತೇನು? ಬ್ಯಾಂಕ್ ಈ ದುಡ್ಡನ್ನ ಡಬಲ್ ಮಾಡುತ್ತೆ, ಟ್ರಿಪಲ್ ಮಾಡುತ್ತೆ, 10 ಟೈಮ್ಸ್ ಜಾಸ್ತಿ ಮಾಡುತ್ತೆ. 15 ಲಕ್ಷ ಕೋಟಿ ರೂಪಾಯಿ ಏನಿದೆ ಇದರಲ್ಲಿ ಆಗ್ರೆ 5 ಲಕ್ಷ ಕೋಟಿ ರೂಪಾಯಿ ನಾವು ತೆಗೆದಾಗಿದೆ. ಇನ್ನೊಂದು 8 ರಿಂದ 9 ಲಕ್ಷ ಕೋಟಿ ರೂಪಾಯಿ ಇರಬಹುದು. ಈ 9 ಲಕ್ಷ ಕೋಟಿ ರೂಪಾಯಿ ಮುಂದಿನ 1 ದಶಕದಲ್ಲಿ 10 ವರ್ಷಗಳಲ್ಲಿ ಹೆಚ್ಚು ಕಡಿಮೆ 90 ಲಕ್ಷ ಕೋಟಿ ರೂಪಾಯಿಯಾಗಿ ಕನ್ವರ್ಟ್ ಮಾಡುತ್ತೆ ಬ್ಯಾಂಕ್. ಎಷ್ಟು ದೊಡ್ಡ ಶ್ರೀಮಂತ ಆಗ್ಬಿಡ್ತೀವಿ ನೋಡಿ ನಾವು. ಯಾವ 15 ಲಕ್ಷ ಕೋಟಿ ರೂಪಾಯಿ ಮನೆ ತುಂಬಾ ಖಾಲಿ ಕೊಳಿತಾ ಇತ್ತೋ ಆ 15 ಲಕ್ಷ ಕೋಟಿ ರೂಪಾಯಿ 90 ಲಕ್ಷ ಕೋಟಿ ರೂಪಾಯಿ ಕನ್ವರ್ಟ್ ಆಗುತ್ತೆ. ಬ್ಯಾಂಕಿನ ಮ್ಯಾಜಿಕ್. 2,000 ರೂಪಾಯಿ ನೀವು ಬ್ಯಾಂಕಿಗೆ ಡೆಪಾಸಿಟ್ ಇಟ್ರೆ, ಬ್ಯಾಂಕು ಈ ಡೆಪಾಸಿಟ್ ಅನ್ನ ನಿಮ್ಮ ಹತ್ರ ಇಟ್ಕೊಂಡು ಇದಕ್ಕೊಂದು ಕ್ಯಾಶ್ ರಿಸರ್ವ್ ರೇಷಿಯೋ ಎತ್ತಿಟ್ಟು ರಿಸರ್ವ್ ಬ್ಯಾಂಕ್ ಅಲ್ಲಿ ಉಳಿದ 1,800 ರೂಪಾಯಿನ ಇನ್ನೊಬ್ಬನಿಗೆ ಲೋನ್ ಕೊಡುತ್ತೆ. ಈ ಲೋನ್ ಕ್ಯಾಶ್ ಕೊಡಲ್ಲ, ಚೆಕ್ ಕೊಡುತ್ತೆ. ಅವನು ಯಾರಿಗೆ ಚೆಕ್ ಕೊಡ್ತಾನೋ ಅವ್ನು ಮತ್ತೆ ಬ್ಯಾಂಕಿಗೆ ತಗೊಂಡು ಬರ್ತಾನೆ. ಇದೇ 2,000 ರೂಪಾಯಿ ಅವನ್ 2,000 ರೂಪಾಯಿ ಇವನಿಗೆ 1,800 ರೂಪಾಯಿಯಾಗಿ ಸಿಕ್ತು. ಈ 1,800 ರೂಪಾಯಿ ಮತ್ತೆ ಕ್ಯಾಶ್ ರಿಸರ್ವ್ ರೇಷಿಯೋ ಎತ್ತಿಟ್ರೆ 1,600 ರೂಪಾಯಿ ಇನ್ನೊಬ್ಬನಿಗೆ ಸಾಲ ಹೋಯ್ತು. ಅವನ್ ಮತ್ತೆ ಬ್ಯಾಂಕಿಗೆ ತಗೊಂಡು ಬರ್ತಾನೆ. ಬ್ಯಾಂಕ್ ಹೀಗೆ ಕಣ್ಣಿಗೆ ಕಾಣದಂತ ಈ ದುಡ್ಡನ್ನ ವಿಸ್ತಾರ ಮಾಡ್ತಾ ಹೋಗುತ್ತೆ. ಇದು ಯಾವಾಗ ವಿಸ್ತಾರ ಆಗುತ್ತೋ ಭಾರತ ಶ್ರೀಮಂತ ರಾಷ್ಟ್ರ ಅಂತ ಜಗತ್ತಿನ ಮುಂದೆ ಎದೆ ಎತ್ತಿ ನಿಲ್ಲುತ್ತಲ್ಲ. ಈ ಕಾರಣಕ್ಕೋಸ್ಕರ ಕ್ಯಾಶ್ಲೆಸ್ ಆಗಬೇಕು. ಅಂಬೇಡ್ಕರ್ ಒಂದು ಮಾತು ಹೇಳ್ತಾರೆ, ಹಣದ ಅಭಾವ ಅನ್ನೋದು ಕೆಟ್ಟ ಹಣಕ್ಕಿಂತ 1000 ಪಾಲು ಒಳ್ಳೆಯದು ಅಂತ. ಈ ದೇಶದಲ್ಲಿ ಕೆಟ್ಟ ಹಣ ಏನ್ ತುಂಬಿ ತುರುಕ್ತಾ ಇತ್ತಲ್ಲ, ಇದಕ್ಕಿಂತ ಹಣದ ಅಭಾವ ಒಳ್ಳೆಯದು. ಯಾವಾಗ ಹಣದ ಅಭಾವ ಬಂತೋ ಈ ದೇಶದ ಮ್ಯಾಕ್ಸಿಮಮ್ ಜನ, ನಾನು ಕೂಡ ಯಾವತ್ತೂ ಕ್ಯಾಶ್ಲೆಸ್ ಟ್ರಾನ್ಸಾಕ್ಷನ್ ಮಾಡೇ ಇರಲಿಲ್ಲ. ಆದ್ರೆ ಈಗ ನಾನು ಕೂಡ ಆ್ಯಪ್ಗಳನ್ನು ಡೌನ್ಲೋಡ್ ಮಾಡ್ಕೊಂಡಿದ್ದೀನಿ. ಈ ದೇಶದ ಒಂದು ಆ್ಯಪ್ ಭೀಮ್ ಬಂದ ಮೇಲಂತೂ ಬಹಳ ಹೆಮ್ಮೆ ನಮಗೆ, ಅದನ್ನು ಡೌನ್ಲೋಡ್ ಮಾಡ್ಕೊಂಡಿದ್ದೀವಿ. ಪೇಟಿಎಂ ನ ಮೂಲಕ ಟ್ರಾನ್ಸಾಕ್ಷನ್ ಮಾಡ್ಲಿಕ್ಕೆ ಶುರು ಮಾಡಿದ್ದೀವಿ. ಈ ಟ್ರಾನ್ಸಾಕ್ಷನ್ ಇಂದ ಲಾಭ ಏನು ಅಂದ್ರೆ, ಪ್ರತಿ ನೋಟಿನ ಹೆಜ್ಜೆ ಗುರುತು ಈಗ ಸ್ಪಷ್ಟವಾಗಿ ಗೊತ್ತಾಗುತ್ತೆ. ನನಗೆ ಯಾರು ದುಡ್ಡು ಕೊಟ್ಟರು, ನಾನು ನನ್ನ ದುಡ್ಡನ್ನು ಯಾರಿಗೆ ಕೊಟ್ಟೆ ಅನ್ನೋದು ಸ್ಪಷ್ಟವಾಗಿ ಯಾವಾಗ ನೋಡಿದ್ರು ಅಕೌಂಟ್ ಸಿಗುತ್ತಲ್ಲ. ಮ್ಯಾಜಿಕ್ಕು. ಬಹಳ ಜನರಿಗೆ ಈ ಮ್ಯಾಜಿಕ್ ಏನು ಅರ್ಥ ಆಗಲ್ಲ. ನಿಮ್ಮಲ್ಲಿ ಯಾರಾದ್ರೂ ಮಕ್ಕಳು ಇಂಜಿನಿಯರಿಂಗ್ ಓದ್ತಿರ್ತಾರೆ ಅಂತ ತಿಳ್ಕೊಳ್ಳಿ. ಅವ್ರು ದೂರದ ಮಂಗಳೂರಿಗೋ ಬೀದರ್ಗೋ ಎಲ್ಲೋ ಓದ್ಲಿಕ್ಕೆ ಹೋಗಿರ್ತಾರೆ. ಅಪ್ಪ ಅಮ್ಮನಿಗೆ ಟೆನ್ಷನ್, ಮಗ ಹಾಳಾಗೋಗ್ಬಿಡ್ತಾನೇನೋ, ಏನು ಕುಡಿಬಾರದು ಕುಡಿತಾನೇನೋ, ತಿನ್ನಬಾರದು ತಿಂದ್ಬಿಡ್ತಾನೇನೋ, ಹೋಗ್ಬಾರ್ದವ್ರ ಜೊತೆ ಎಲ್ಲ ಹೋಗ್ಬಿಡ್ತಾನೇನೋ, ಟೆನ್ಷನ್ ತುಂಬಾ ಇರುತ್ತಲ್ಲ. ಇಡೀ ದೇಶ ಕ್ಯಾಶ್ಲೆಸ್ ಆಯ್ತು ಅಂತ ಇಟ್ಕೊಳ್ಳಿ. ಹೈಪೋಥೆಟಿಕಲ್ ಆಗಿ ಯೋಚನೆ ಮಾಡಿ. ಕ್ಯಾಶ್ಲೆಸ್ ಆದಾಗ ನೀವು ನಿಮ್ಮ ಮಗನಿಗೆ ಒಂದು ಕಾರ್ಡ್ ಕೊಟ್ಟೋದ್ರಲ್ಲಿ 5 ಲಕ್ಷ ಹಾಕಿ ಕಳಿಸ್ಕೊಡಿ ಅಂತ. ಅವನು ಎಲ್ಲಿಗೆ ಬೇಕಿದ್ರು ಹೋಗಿಲಿ, ಏನ್ ಬೇಕಿದ್ರು ತಿನ್ಲಿ, 1 ತಿಂಗಳಾದ್ಮೇಲೆ ಪಾಸ್ಬುಕ್ ಬರುತ್ತೆ, ಯಾವ್ಯಾವ ಬಾರಿಗೆ ಎಷ್ಟೆಷ್ಟು ಸಲ ಹೋಗಿದ್ದಾನೆ ಅಂತ ಬರುತ್ತೆ. ಒಬ್ಬನೇ ಹೋದ್ರೆ ಎಷ್ಟು ಖರ್ಚಾಗುತ್ತೆ, 4 ಜನ ಹೋದ್ರೆ ಎಷ್ಟು ಖರ್ಚಾಗುತ್ತೆ ನೀವು ನೋಡಿದ್ರೆ ಗೊತ್ತಾಗುತ್ತೆ. 4 ಜನ ಹೋಗಿದ್ನೋ, 8 ಜನ ಕರ್ಕೊಂಡು ಹೋಗಿದ್ನೋ, ಅಯೋಗ್ಯ ನನ್ನ ಮಗ ಅಂತ ನೀವು ಕೂತ ಜಾಗದಲ್ಲಿ ಡಿಸೈಡ್ ಮಾಡ್ಬೋದು. ನೀನು ಕಡದ ಕಟ್ಟಾಕಿದ್ದು ಸಾಕು, ಬಾ ನಮ್ ಬಿಸ್ನೆಸ್ ಇದೆ, ವಾಪಸ್ ನೋಡ್ಕೊ ಅಂತ ಆರಾಮಾಗಿ ಕರೆಸ್ಕೊಡ್ಬೋದು ಅಂತ ಯೋಚನೆ ಮಾಡಿ. ಒಬ್ಬ ಅಪ್ಪ ಅಮ್ಮನಿಗೆ ತನ್ನ ಮಗನ ದುಡ್ಡಿನ ಜಾಡು ಪಕ್ಕ ಗೊತ್ತಾಗುತ್ತೆ ಅನ್ನೋದಾದ್ರೆ, ಈ ದೇಶದ ಪ್ರಧಾನಿಗೆ ಯಾವ ಅಯೋಗ್ಯ ದುಡ್ಡನ್ನ ಭಯೋತ್ಪಾದನೆ ಕೆಲಸಕ್ಕೆ ಕೊಡ್ತಾ ಇದ್ದಾನೆ, ಮಾವೋವಾದಿಗಳಿಗೆ ಕೊಡ್ತಿದ್ದಾನೆ ಅಂತ ಪಕ್ಕ ಗೊತ್ತಾಗುತ್ತೆ ಅನ್ನೋದಾದ್ರೆ ಪ್ರಧಾನಮಂತ್ರಿಗೆ ಎಷ್ಟು ಖುಷಿಯಾಗಬಹುದು ಅಂತ. ಆ ಖುಷಿಯ ಕಾರಣಕ್ಕೋಸ್ಕರ ಈ ದೇಶದ ಟೋಟಲ್ ಕಂಟ್ರೋಲಿಗೋಸ್ಕರ ಪ್ರತಿ ನೋಟಿನ ಹೆಜ್ಜೆಯ ಜಾಡನ್ನ ಗುರುತಿಸಲಿಕ್ಕೆ ಕ್ಯಾಶ್ಲೆಸ್ ಎಕಾನಮಿ ಆಗಬೇಕು. ಮಿತ್ರರೇ, ಈ ದೇಶದ ವಿಚಿತ್ರ ಸಂಗತಿಗಳು ಏನಿವೆ ಅಂತಂದ್ರೆ, ಈ ದೇಶದಲ್ಲಿ ಒಟ್ಟು 71 ಕ್ರೆಡಿಟ್ ಮತ್ತು ಡೆಬಿಟ್ ಕಾರ್ಡ್ಗಳಿವೆ ಅಂತ. ಡೆಬಿಟ್ ಕಾರ್ಡ್ ಅಂತಾನೆ ಇಟ್ಕೊಳ್ಳಿ. 71 ಕೋಟಿ, 71 crores. ಈ 71 crore ಡೆಬಿಟ್ ಕಾರ್ಡ್ಗಳಲ್ಲಿ ಪ್ರತಿ ತಿಂಗಳು, 1 ತಿಂಗಳ ಅಂದಾಜು ನಾನು ಹೇಳ್ತಿದ್ದೀನಿ, 2.25 ಲಕ್ಷ ಕೋಟಿ ರೂಪಾಯಿ ATM ನಿಂದ ದುಡ್ಡು ತೆಗಿಲಿಕ್ಕೇನೆ ಬಳಸಿದ್ದೀವಿ. ಪ್ಲಾಸ್ಟಿಕ್ ಕಾರ್ಡ್ ಇದೆ, ಅದ್ರ ಮೇಲೂ ಹಾಕಿ ದುಡ್ಡು ತೆಗೆಯೋದಷ್ಟೇ. ಇದರಿಂದ 18,000 ಕೋಟಿ ರೂಪಾಯಿ ಮಾತ್ರ ದುಡ್ಡು ಟ್ರಾನ್ಸಾಕ್ಟ್ ಮಾಡ್ಲಿಕ್ಕೆ ಬಳಸಿದ್ದೀವಿ. 2 ಲಕ್ಷ ಕೋಟಿ ರೂಪಾಯಿ ಕ್ಯಾಶ್ ತೆಗೆದಿದ್ದೀವಿ, 18,000 ಕೋಟಿ ರೂಪಾಯಿ ಮಾತ್ರ ಟ್ರಾನ್ಸಾಕ್ಟ್ ಮಾಡಿದ್ದೀವಿ. ಎಂಥ ದೊಡ್ಡ ಮಟ್ಟದಲ್ಲಿ ದುಡ್ಡನ್ನು ಯೂಸ್ ಮಾಡ್ತೀವಿ ಅಂತ ಲೆಕ್ಕ ಹಾಕೊಳ್ಳಿ. ನಾವು ಈ ದುಡ್ಡನ್ನೇನಾದ್ರೂ ನಾವು ಯೂಸ್ ಮಾಡದೆ ಈ ಪ್ಲಾಸ್ಟಿಕ್ ಕಾರ್ಡಿನ ಮೂಲಕ ಬಳಕೆ ಮಾಡ್ತೀವಿ ಅಂತ ಒಮ್ಮೆ ನಿಶ್ಚಯ ಮಾಡಿದ್ದೆ ಆದರೆ ಈ ದೇಶ ಲೆಸ್ ಕ್ಯಾಶ್ ಆಗುತ್ತಲ್ಲ. ಲೆಸ್ ಕ್ಯಾಶ್ ಆದ ರಾಷ್ಟ್ರ ಸ್ಟ್ರಾಂಗೆಸ್ಟ್ ಕಂಟ್ರಿ ಆಗುತ್ತೆ. ಈ ದೇಶದ ಟೋಟಲ್ GDP ಇದೆಯಲ್ಲ,
ಈ ಟೋಟಲ್ GDP ಬಗ್ಗೆ ನಾವು ಮಾತಾಡ್ತಿದೀವಿ, ಈ GDP ಕಡಿಮೆ ಆಗುತ್ತೆ ಈ ಕ್ವಾರ್ಟರ್ ಅಲ್ಲಿ, ಅದು ಸರಿ. ಆದ್ರೆ ಈ GDP ಯಲ್ಲಿ ಕ್ಯಾಶ್ ನ ಪ್ರಮಾಣ ಎಷ್ಟು ಗೊತ್ತಾ? 12.5%. ಅಮೆರಿಕಾದ GDP ಯಲ್ಲಿ ಕ್ಯಾಶ್ ನ ಪ್ರಮಾಣ 4ರಿಂದ 5% ಮಾತ್ರ. ನಮ್ಮ ದೇಶದ GDP ಯಲ್ಲಿ 12.5% ಕ್ಯಾಶ್ ಇದೆ. ಜಗತ್ತಿನ ಆವರೇಜ್ ಮುಂದುವರಿದ ರಾಷ್ಟ್ರಗಳು ಕ್ಯಾಶ್ ಅನ್ನ GDP ಪ್ರಮಾಣದಲ್ಲಿ ಬಳಸೋದು, ಈ ರೇಷಿಯೋ ನೋಡಿದ್ರೆ 4 to 5% ಮಾತ್ರ. ಆದ್ರೆ ನನ್ನ ದೇಶದಲ್ಲಿ ಕ್ಯಾಶ್ ಟು GDP ರೇಷಿಯೋ 12.5% ಇದೆ, ವಿಚ್ ಈಸ್ ಹ್ಯೂಜ್. ಈ ಹ್ಯೂಜ್ ಮಟ್ಟದಲ್ಲಿ ಇಟ್ಕೊಂಡು ನಾವು ಕ್ಯಾಶ್ ಅನ್ನು ಬಳಸ್ತೀವಿ ಅಂತಂದ್ರೆ ಈ ದೇಶದ ಡೆವಲಪ್ಮೆಂಟ್ ನಿರೀಕ್ಷಿತ ಪ್ರಮಾಣದಲ್ಲಿ ನಡೆಯಲ್ಲ. ಒಮ್ಮೆ ಈಗ ಬಂದಿರೋ ದುಡ್ಡನ್ನ ನಾವು ಕ್ಯಾಶ್ಲೆಸ್ ಆಗಿ ಬಳಸ್ತೀವಿ ಅಂತಾದ್ರೆ ಆಗ್ಬೋದಾದ ಮ್ಯಾಜಿಕ್ ಹೇಳ್ತೀನಿ ಮಿತ್ರರೇ. ಬ್ಯಾಂಕ್ ಹತ್ರ ಎಷ್ಟು ದುಡ್ಡು ಕಲೆಕ್ಟ್ ಆಗಿದೆ ಅಂತಂದ್ರೆ ಯಾವಾಗಲಾದ್ರೂ ಅದರ ಬ್ಯಾಂಕರ್ನ ಕೇಳಿ ನೋಡಿ, ಮುಂದಿನ ಮಾರ್ಚಿನವರೆಗೂ ಯಾವ ಬ್ಯಾಂಕ್ ಮ್ಯಾನೇಜರ್ಗೂ ಯಾರು ಟಾರ್ಗೆಟ್ ಕೊಡಲ್ಲ, ಅಷ್ಟು ದೊಡ್ಡ ಮೊತ್ತದ ಅಮೌಂಟ್ ಕಲೆಕ್ಟ್ ಆಗಿ ಕೂತಿದೆ. ಎಷ್ಟು ದೊಡ್ಡ ಮೊತ್ತ ಕಲೆಕ್ಟ್ ಆಗಿದೆ ಅಂದ್ರೆ, ಮೊದಲು ಬ್ಯಾಂಕ್ ಮ್ಯಾನೇಜರ್ಗಳು ನಿಮ್ಮ ಹತ್ರ ಬಂದು ಡೆಪಾಸಿಟ್ ಇಡಿ ಅಂತ ಕೇಳ್ತಿದ್ರು, ಇನ್ಮೇಲೆ ಡೆಪಾಸಿಟ್ ಇಡಿ ಅಂತ ಕೇಳಲ್ಲ. ಸರ್ ಲೋನ್ ಬೇಕಾ ಸರ್, ದಯವಿಟ್ಟು ತಗೊಳ್ಳಿ ಸರ್ ಅಂತ ಕೇಳ್ತಾರೆ. ಎಷ್ಟು ಕಲೆಕ್ಟ್ ಆಗಿದೆ ಅಂದ್ರೆ ಇದನ್ನ ಲೋನ್ ಆಗಿ ಕೊಡ್ಲಿಲ್ಲ ಅಂದ್ರೆ ಬ್ಯಾಂಕ್ಗಳು ಕೆಲಸಕ್ಕೆ ಬರದೇ ಇರೋ ತರ ಆಗ್ಬಿಡ್ತವೆ. ಹೀಗಾಗಿ ಬ್ಯಾಂಕಿಂಗ್ ಸಿಸ್ಟಮ್ ಎಷ್ಟು ಡೆವಲಪ್ ಆಗುತ್ತೆ ಅಂದ್ರೆ ಮುಂದಿನ 1 ವರ್ಷದಲ್ಲಿ ಯಾವ್ಯಾವ ಊರಿನಲ್ಲಿ ಬ್ಯಾಂಕ್ ಇಲ್ಲ ಅಂತ ನೀವು ಹೇಳ್ತೀರೋ ಆ ಊರಿನಲ್ಲೆಲ್ಲ ಬ್ಯಾಂಕ್ ತೆರೆಯೋದನ್ನ ನೀವೇ ಕಣ್ಣಾರೆ ನೋಡ್ತೀರಿ. ಯಾವ್ಯಾವ ಹುಡುಗರಿಗೆ ಕೆಲಸ ಸಿಗಲಿಲ್ಲ ಅಂತೀರೋ ಅವರಿಗೆ ಬ್ಯಾಂಕಿಂಗ್ ಸೆಕ್ಟರೇ ಸಾಕಷ್ಟು ಆಯ್ತು. ಯಾವ್ದಾದ್ರೂ ಒಬ್ಬ ಹುಡುಗ, ನೆನ್ನೆ ನರೇಂದ್ರ ಮೋದಿ ಅವರು ಮಾಡಿರುವಂತ ಒಂದು ದೊಡ್ಡ ಕೆಲಸ, ಇದರ ಕುರಿತಂತೆ ನನಗೆ ಅನೇಕರು ಪ್ರಶ್ನೆ ಕೇಳಿದಾಗ ಉತ್ತರ ಇರಲಿಲ್ಲ. ಯಾವಾಗ ಬ್ಯಾಂಕ್ ಅಲ್ಲಿ ದುಡ್ಡು ಜಾಸ್ತಿ ಆಗುತ್ತೋ ಆಗ ನೀವಿಟ್ಟಿರೋ ಡೆಪಾಸಿಟ್ಗೆ ಇಂಟ್ರೆಸ್ಟ್ ಕಡಿಮೆ ಆಗುತ್ತೆ, ಲೋನಿನ ಇಂಟ್ರೆಸ್ಟ್ ರೇಟು ಕಡಿಮೆ ಆಗುತ್ತೆ. ಎಲ್ಲ ಕೇಳೋರು ಹಿಂಗ್ ಮಾಡೋದ್ರಿಂದ ಸೀನಿಯರ್ ಸಿಟಿಸನ್ಸ್ ಕತೆ ಏನು? ನರೇಂದ್ರ ಮೋದಿ ನಿನ್ನ ಸ್ಪಷ್ಟವಾಗಿ ಹೇಳಿದ್ದಾರೆ, 7.5 ಲಕ್ಷ ರೂಪಾಯಿವರೆಗೂ 8% ರೇಂಜಿನ ಆ ಡೆಪಾಸಿಟ್ ನ ಇಂಟ್ರೆಸ್ಟ್ ರೇಟು 10 ವರ್ಷಗಳ ಕಾಲ ಸೀಸ್ ಮಾಡಿ ಕಡಿಮೆ ಆಗದೆ ಇರೋ ತರ ವ್ಯವಸ್ಥೆ ಮಾಡೋ ಜವಾಬ್ದಾರಿ ನಂದು ಅಂತ. ಬಹಳ ಚಂದದ ಮಾತಿದು ಅಂತ. ಇದೊಂದು ಅಭಯ ಒಂದ್ ಹಂತಕ್ಕೆ ಮುಗೀತು. ಆದ್ರೆ ಗೊತ್ತಿರಲಿ ಮಿತ್ರರೇ, ಇನ್ ಮುಂದೆ ಡೆಪಾಸಿಟಿಗೋಸ್ಕರ ಅಲ್ಲ, ಸಾಲಕ್ಕೋಸ್ಕರ ಬ್ಯಾಂಕ್ ಮುಂದೆ ನಿಂತ್ಕೊಳ್ಳುತ್ತೆ, ಬನ್ನಿ ನೀವು ಸಾಲ ತಗೊಳ್ಳಿ ಅಂತ. ಇದ್ರ ಮ್ಯಾಜಿಕ್ ಹೆಂಗಾಗುತ್ತೆ ಅಂತಂದ್ರೆ, ಇಲ್ಲಿ ಯಾರಾದ್ರೂ ಒಬ್ಬ ಹುಡುಗ 2nd PUC ಮುಗಿಸ್ಕೊಂಡು ಇಂಜಿನಿಯರಿಂಗ್ ಓದಬೇಕು, ದುಡ್ಡಿಲ್ಲ ಅಂತಂದ್ರೆ ಬ್ಯಾಂಕಿನ ಮುಂದೆ ಹೋಗಿದ್ರೆ ಬ್ಯಾಂಕ್ ಸಾಲ ಕೊಡುತ್ತೆ ಅವನಿಗೆ. ಈವರೆಗೂ ಸಾಲ ಹೆಂಗ್ ಗೊತ್ತಾ? 14ರಿಂದ 15% ಸಾಲ. ನನ್ನ ಮಿತ್ರ ಒಬ್ಬ ಇದ್ದ, ಅವನಿಲ್ಲೇ ಹತ್ತಿರದಲ್ಲಿ ಇಂಜಿನಿಯರಿಂಗ್ ಮುಗಿಸ್ಕೊಂಡವನು, ಇಲ್ಲೇ ಟೀಚಿಂಗ್ ಕೆಲಸನೂ ಮಾಡ್ತಿದ್ದ. ಸಾಲ ತೀರ್ಲೇ ಇಲ್ಲ, 3 ವರ್ಷ ಕಳೆದ್ರು. ಕೊನೆಗೇನ್ ಮಾಡ್ದ ಗೊತ್ತಾ? ನಾವ್ ಯಾರು ಯೋಚನೆ ಮಾಡ್ಲಿಕ್ಕೂ ಸಾಧ್ಯ ಇಲ್ಲದ ಇಥಿಯೋಪಿಯಾಕ್ ಹೋದ. ನಾನು ಕೇಳಿದೆ, ಎಲ್ಲ ಬಿಟ್ಟು ಇಥಿಯೋಪಿಯಾಕ್ ಯಾಕೋ ಅಂದ್ರೆ, ಸಾಲ ಮಾಡ್ಬಿಟ್ಟಿದ್ದೀನಣ್ಣ, ತೀರಿಸ್ಬೇಕಲ್ಲ, ಅದಕ್ಕೋಸ್ಕರ ಯೌವನವನ್ನ ದೂರದ ಇಥಿಯೋಪಿಯಾದಲ್ಲಿ ಕಳಿಬೇಕಾಗಿ ಬಂತಲ್ಲ. ಯಾಕೆಂದ್ರೆ 15% ಬಡ್ಡಿ ಕಟ್ಟಬೇಕಲ್ಲ. ದೇಶ ಓದೋದಕ್ಕೆ ತರುಣರನ್ನು ಪ್ರೇರೇಪಣೆ ಮಾಡಬೇಕು, ಆ ದೇಶ 15% ಬಡ್ಡಿ ತಗೊಳುತ್ತೆ. ಈಗ ನಾನು ನೀವು ಬ್ಯಾಂಕ್ ಅಲ್ಲಿ ದುಡ್ಡಿಟ್ಟ ಪರಿಣಾಮ ಏನಾಯ್ತು ಗೊತ್ತೇನು? ಯಾರೋ ಹುಡುಗ ದೂರದಲ್ಲಿ ಓದ್ತಾನೆ ಅಂತ ಕೇಳಿದ್ರೆ ಬ್ಯಾಂಕ್ ಅವನಿಗೆ ಹೇಳ್ತಾರೆ 1ರಿಂದ 2% ಬಡ್ಡಿ ಕಟ್ಟಿದ್ರೆ ಸಾಕು, ಚೆನ್ನಾಗಿ ಓದು ನೀನು, ಆಮೇಲೆ ನೋಡ್ಕೊಳ್ಳೋಣ ಅಂತ. ಎಂತ ಹ್ಯೂಜ್ ಡಿಫರೆನ್ಸ್. 14% ಹೌಸಿಂಗ್ ಲೋನ್ ಇತ್ತು, 14-15%. ಹೌಸಿಂಗ್ ಲೋನ್ಸ್ ಇಮಿಡಿಯೇಟ್ ಆಗಿ 10% ಬರುತ್ತೆ ಅಂತ ಹೇಳ್ತಿದ್ವಿ. ನೆನ್ನೆ ಅನೌನ್ಸ್ ಮಾಡಿ ಆಗಿದೆ, ಈ ಬಾರಿ ಬಜೆಟ್ ನಲ್ಲಿ ಇನ್ನೂ ದೊಡ್ಡ ಮೊತ್ತದ ಘೋಷಣೆ ಆಗುತ್ತೆ. ಮಿತ್ರರೇ ಗೊತ್ತಿರಲಿ, ಏನು ಘೋಷಣೆ ಆಗಿದೆಯೋ ಅದು ಅತ್ಯಲ್ಪ ಮಾತ್ರ. ಇರುವ ದುಡ್ಡಿನ ಲೆಕ್ಕಾಚಾರಕ್ಕೆ ನೋಡಿದ್ರೆ ತುಂಬಾ ದೊಡ್ಡ ಮೊತ್ತದ ಘೋಷಣೆ ಆಗ್ಲಿಕ್ಕಿದೆ. ಅದರಲ್ಲಿ ಇನ್ಕಮ್ ಟ್ಯಾಕ್ಸ್ ಕೂಡ ಸೇರಿದೆ ಅಂತ. ಸುಬ್ರಹ್ಮಣ್ಯನ್ ಸ್ವಾಮಿ ಅವ್ರ ಜೊತೆ ಮಾತಾಡ್ತಿರುವಾಗ ಅವ್ರ ಮಾತು ತುಂಬಾ ಚೆನ್ನಾಗಿ ಹೇಳಿದ್ರು. ಈ ದೇಶದಲ್ಲಿ ಕಲೆಕ್ಟ್ ಆಗ್ತಾ ಇರೋ ಇನ್ಕಮ್ ಟ್ಯಾಕ್ಸ್ ಎಷ್ಟು ಚಿಕ್ಕ ಮೊತ್ತ ಅಂತಂದ್ರೆ, ನರೇಂದ್ರ ಮೋದಿ ಗವರ್ಮೆಂಟ್ ಇರೋವರೆಗಂತೂ ಇನ್ಕಮ್ ಟ್ಯಾಕ್ಸ್ ಅನ್ನು ಅಬಾಲಿಷೇ ಮಾಡಿಬಿಟ್ಟೆ, ಟೆನ್ಷನ್ ಮಾಡ್ಕೋಬೇಕಾಗಿಲ್ಲ. ಇನ್ಕಮ್ ಟ್ಯಾಕ್ಸ್ ನ ಅಬಾಲಿಷೇ ಮಾಡಿದ್ರೆ ಕಟ್ಟೋರು 1.25 ಕೋಟಿ, ಇವ್ರು ಕಟ್ಟುವಂತ ಇನ್ಕಮ್ ಟ್ಯಾಕ್ಸ್ ಇಟ್ಕೊಂಡು ದೇಶ ಏನ್ ನಡೆಸೋದು? ನಮ್ಗೆ ಇನ್ಕಮ್ ಟ್ಯಾಕ್ಸ್ ಅಬಾಲಿಷ್ ಮಾಡಿಬಿಡ್ತೀವಿ ಅಂತ ಏನಾದ್ರೂ ನಿಶ್ಚಯ ಮಾಡಿದ್ರೆ ನಾವು ಕಟ್ಟಬೇಕಾದ ಏನಿಲ್ಲ ಅಂತ. ನಾ ಕೇಳಿದೆ, ಹೆಂಗೆ ಸರ್ ಅಂತ. ಅವರಂದ್ರು, 2G ಸ್ಪೆಕ್ಟ್ರಮ್ ಅಲ್ಲಿ ಅಯೋಗ್ಯರು ಮಾಡಿರುವಂತ ಭ್ರಷ್ಟಾಚಾರ 1.25 ಲಕ್ಷ ಕೋಟಿ ಇತ್ತು. ನಾವು ಬಂದ ನಂತರ, ಅಂದ್ರೆ ಸುಬ್ರಹ್ಮಣ್ಯನ್ ಸ್ವಾಮಿ ಅವರು ಹೇಳ್ತಾರೆ, ನಮ್ಮ ಅಧಿಕಾರಕ್ಕೆ ಬಂದ ನಂತರ ಇದನ್ನು ಸರಿಯಾಗಿ ಮಾಡಿದ್ರಿಂದ ಅಷ್ಟು ದುಡ್ಡು ಬಂತು. ಎಷ್ಟು ದುಡ್ಡು ಇನ್ಕಮ್ ಟ್ಯಾಕ್ಸ್ ಇಂದ ಕಲೆಕ್ಟ್ ಆಗಿತ್ತೋ ಒಂದು ಟ್ರಾನ್ಸ್ಪರೆಂಟ್ ಹರಾಜಿನಿಂದಾಗಿ ಅಷ್ಟು ಬಂತು. ಬರೀ 2G ಸ್ಪೆಕ್ಟ್ರಮ್ ಹರಾಜು ಮಾಡಿರೋದು. ಅವ್ರು ಹೇಳಿದ್ರು, ಮುಂದಿನ ವರ್ಷ 3G ಮಾಡ್ತೀವಿ, ಅದಾದ್ಮೇಲೆ 4G ಮಾಡೋಣ, ಅದಾದ್ಮೇಲೆ 5G ಮಾಡೋಣ, ಅಲ್ಲಿ ನಮ್ಮ ಅಧಿಕಾರ ಮುಗಿದಿರುತ್ತೆ, ನಮ್ಮ ಅಧಿಕಾರ ಇರೋರ್ಗೂ ಪ್ರಾಬ್ಲಮ್ ಇಲ್ಲ ಅಂತ. ಅಂದ್ರೆ ಟ್ರಾನ್ಸ್ಪರೆನ್ಸಿ ಒಂದೇ ಒಂದು ಸರ್ಕಾರ ನಿಶ್ಚಯ ಮಾಡಿದ್ರೆ, ಸರ್ಕಾರದವರು ಜನರಿಗೆ ಮೋಸ ಮಾಡಲ್ಲ, ಭ್ರಷ್ಟಾಚಾರಿಗಳಾಗಿರಲ್ಲ ಅಂತ ನಿಶ್ಚಯ ಮಾಡಿದ್ರೆ ಈ ದೇಶ ಜನ ಟ್ಯಾಕ್ಸೇ ಕಟ್ಟಬೇಕಾಗಿಲ್ಲ. ಅಮೇಜಿಂಗ್. ಅಕಸ್ಮಾತ್ ಈ ಬಾರಿ ಬಜೆಟ್ ನಲ್ಲಿ ಮಾತಾಡ್ತಿರ್ಬೇಕಾದ್ರೆ ಒಂದ್ ಮಾತು ಬಂತು, ಏನು ಅಂತಂದ್ರೆ, ಟೋಟಲ್ ಟ್ಯಾಕ್ಸ್ ಅನ್ನ ಅವಾಯ್ಡ್ ಮಾಡೋದು ಸರಿಯಲ್ಲ, ಪ್ರೋಗ್ರೆಸಿವ್ ಟ್ಯಾಕ್ಸ್ ಅದು,
ಆದ್ರೆ ಟ್ಯಾಕ್ಸಿನ ಸ್ಲ್ಯಾಬ್ ಹೆಂಗ್ ಏರಿಸಬೇಕು ಅಂತಂದ್ರೆ ಈ ದೇಶದ ಪ್ರತಿಯೊಬ್ಬರು ಹೆಮ್ಮೆಯಿಂದ ನಾನು ದುಡಿತೀನಿ, ಟ್ಯಾಕ್ಸ್ ಕಟ್ತೀನಿ ಅಂತ ಹೇಳಬೇಕು ಅಂತ, ಆ ಥರದ ವಾತಾವರಣ ನಿರ್ಮಾಣ ಮಾಡಬೇಕು ಅಂತ. ವೆರಿ ಪ್ರೌಡ್ ಮೂಮೆಂಟ್. ನನಗೆ ಬಹಳ ಹೊಟ್ಟೆ ಉರಿಯುತ್ತೆ. ನಿಮ್ಮಲ್ಲಿ ಅನೇಕರು ಅವ್ರು ಹೇಳಿದಂತೆ ಫಾರ್ಚುನರ್ ಕಾರ್ ತಗೊಂಡು ತಿರುಗಾಡ್ತಿರ್ತೀರಿ, ಸರ್ಕಾರ ಕೇಳಿದ್ರೆ 10 ಲಕ್ಷ ಇನ್ಕಮ್ ಇಲ್ಲ ಸರ್ ಅಂತ ಹೇಳ್ತಿರ್ತೀವಿ ಅಂತ. ಅಂದ್ರೆ ನಾನು ದುಡಿಯೋದನ್ನ ನಾನು ಹೇಳ್ಕೊಳ್ಳಿಕ್ಕೆ ನಾಚಿಕೆ ಆಗುವಂತ ಒಂದು ಸಿಸ್ಟಮ್ ಇದೆಯಲ್ಲ, ಈ ಸಿಸ್ಟಮ್ ನಿಂದ ಭಾರತವನ್ನ ಹೊರಗೆ ತರಬೇಕು ಅಂದ್ರೆ ಡಿಮಾನಿಟೈಸೇಷನ್ ಆದ ನಂತರ ಈ ಭಾರತವನ್ನ ಕ್ಯಾಶ್ಲೆಸ್ ತೆಗೆದುಕೊಂಡು ಹೋಗೋದು ಅನಿವಾರ್ಯತೆ ಇತ್ತು. ಮಿತ್ರರೆ, ಭಾರತ ದಿಕ್ಕಿಗೆ ಸಜ್ಜಾಗಿದೆ. ನನಗೆ ಗೊತ್ತು ಅನೇಕರು ಅನೇಕ ತರದ ಮಾತನಾಡ್ತಿದ್ದಾರೆ, ಆದ್ರೆ ಯುವ ಬ್ರಿಗೇಡ್ ಸಂಕಲ್ಪಬದ್ಧವಾಗಿದೆ. ಇವತ್ತು ಬೆಳಗ್ಗೆ ನಮ್ಮ ಯುವ ಬ್ರಿಗೇಡ್ ನ ತರುಣರು ಈ ಬನ್ನೇರುಘಟ್ಟದ ಹತ್ರ ಒಂದು 3 ಹಳ್ಳಿಗಳಿಗೆ ಹೋಗಿ ಬಂದಿದ್ದಾರೆ. 3 ಹಳ್ಳಿಗಳಿಗೆ ಹೋಗಿ ಸರ್ವೆ ಮಾಡ್ಕೊಂಡು ಬಂದಿದ್ದಾರೆ. ಅವ್ರ ಮನೆಯಲ್ಲಿ ಎಷ್ಟು ಜನರಿಗೆ ಅಕೌಂಟ್ ಇದೆ, ಎಷ್ಟು ಜನರಿಗೆ ಆಧಾರ್ ಕಾರ್ಡ್ ಇದೆ, ಎಷ್ಟು ಜನರ ಹತ್ರ ಸ್ಮಾರ್ಟ್ ಫೋನ್ ಇದೆ ಅಂತ ನಿಶ್ಚಯ ಮಾಡ್ಕೊಂಡು ಬಂದು ಆ ಹುಡುಗರು ಸಂಕಲ್ಪ ಮಾಡ್ಕೊಂಡು ಬಂದಿದ್ದಾರೆ. ಬರಲಿರೋ ದಿನಗಳಲ್ಲಿ ನಾವು ಮುಟ್ಟಿರುವ ಹಳ್ಳಿಗಳನ್ನ ಕ್ಯಾಶ್ಲೆಸ್ ಮಾಡೋದು ನಮ್ಮ ಜವಾಬ್ದಾರಿ ಅಂತವಾ. ಯಾವುದೋ ಹಳ್ಳಿಯನ್ನ ಕ್ಯಾಶ್ಲೆಸ್ ಮಾಡ್ತೀವಿ ಅಂತ ನಮ್ಮ ಬೆಂಗಳೂರಿನ 30-40 ತರುಣರು ನಿಶ್ಚಯ ಮಾಡ್ತಾರೆ ಅಂತಂದ್ರೆ ಸಹಕಾರ ನಗರವನ್ನ ಕ್ಯಾಶ್ಲೆಸ್ ಮಾಡೋದು ನಮಗೂ ನಿಮಗೂ ಕಷ್ಟ ಅಲ್ಲ. ನಾವು ಹೇಳ್ತಿರೋದು ಹಳ್ಳಿ ಜನಕ್ಕೆ ಸಾಧ್ಯ ಇಲ್ಲ ಅಂತ. ಮಿತ್ರರೇ, ನಾನೇ ಮಾತಾಡ್ಕೊಂಡು ಬಂದಿದ್ದೀನಿ. ಮಲ್ಪೆಯ ಮೀನುಗಾರರ ಜೊತೆ ಮಾತಾಡುವಾಗ ಒಬ್ಬ ಮೀನುಗಾರ ನನಗೆ ಹೇಳ್ದ, ಸರ್ ಪ್ರತಿನಿತ್ಯ ಮೀನು ಹಿಡ್ಕೊಂಡು ಬಂದ್ಮೇಲೆ ನಮ್ಮ ಓನರು 100-200 ರೂಪಾಯಿ ಖುಷಿಯಿಂದ ಕೊಡ್ತಾರೆ ಸರ್, ಕ್ಯಾಶ್ಲೆಸ್ ಆಗ್ಬಿಟ್ರೆ ಅವೆಲ್ಲ ಹೋಗ್ಬಿಡುತ್ತಾ ಸಂಕಟ. ನಾನು ಕೇಳಿದೆ 100 ರೂಪಾಯಿ ತಗೊಂಡು ಏನ್ ಮಾಡ್ತೀಯಾ? ಅವನು ಹಿಂದೆ ಮುಂದೆ ನೋಡ್ದ. ಪಕ್ಕದಲ್ಲಿ ನಂಗೆ ಹೇಳಿದ, ಇನ್ನೇನ್ ಮಾಡ್ತಾನೆ ಸರ್? ಸುಸ್ತಾಗಿರ್ತಾನ, ಹೆಂಡ ಕುಡಿತಾನೆ. ಹೇಳಿದ 100 ರೂಪಾಯಿ ನಿನ್ ಕೊಡೋ ಬದಲು ನಿನ್ನ ಅಕೌಂಟಿಗೆ ಹಾಕಿದ್ರೆ, ಹಂಗೆ ಟ್ರಾನ್ಸ್ಫರ್ ಮಾಡಿದ್ರೆ, ನಮ್ಗೆ ಅಕೌಂಟಿಗೆ ಹಾಕಿದ್ರೆ ಮ್ಯಾಜಿಕ್ ಏನಿದೆ ಗೊತ್ತಾ? ಅಕೌಂಟ್ ಅಲ್ಲಿ ಇರೋ ದುಡ್ಡು ಮುಟ್ಟೋದು ಬೇಡ ಅಂತ ಏನೋ ಒಂಥರ ಫೀಲಿಂಗ್ ಅದು, ಅದು ಅಲ್ಲೇ ಇರ್ಲಿ ಅಂತ. ಈ ಫೀಲಿಂಗ್ ಹೆಂಗಿದೆ ಅಂತಂದ್ರೆ ಅಕೌಂಟಿಗೆ ಹಾಕಿದ ನಂತರ ದುಡ್ಡು ಈ ತರದ ಕೆಲಸಕ್ಕೆ ಹೋಗಲ್ಲ. ನಾನು ಇದೇ ಬೆಂಗಳೂರಿನಲ್ಲಿ, ನಾನು ಎಲ್ಲಿ ಅಂತ ಹೇಳಲಿಕ್ಕೆ ಇಚ್ಛೆ ಪಡಲ್ಲ, ಒಬ್ರು ಹಿರಿಯರು ನಂಗೆ ಕರೆದು ಊಟ ಮಾಡೋಣ ಬಾ ಅಂತ ಕರೆದ್ರು. ಯಾವಾಗಲಾದ್ರೂ ಹರಟೆ ಹೊಡ್ಲಿಕ್ಕೆ ಹಿಂಗೆ ಕೂತ್ಕೋತೀವಿ. ಅವ್ರು ಹೇಳಿದ್ರು, ನರೇಂದ್ರ ಮೋದಿ ಮ್ಯಾಜಿಕ್ ಒಪ್ಬೇಕು ಕಣೋ ಅಂದ್ರು. ನಾನು ಕೇಳಿದೆ ಏನಾಯ್ತು? ಅವರಂದ್ರು, ಪ್ರತಿ ತಿಂಗಳು ನನಗೆ 1.5 ಲಕ್ಷ ರೂಪಾಯಿ ಖರ್ಚಾಗೋದು, ನಂಗೆ 40 ರೂಪಾಯಿಯಲ್ಲಿ ಎಲ್ಲ ಖರ್ಚು ಮುಗಿದಿದೆ ಈ ತಿಂಗಳು. ಅದ್ ಹೆಂಗ್ ಮುಗಿತು ಅಂತಾನೆ ಗೊತ್ತಾಗಿಲ್ಲ ಅಂತ. ಮೊದಲು ಜೇಬ್ ತುಂಬಾ ದುಡ್ಡಿರೋದು ಎಲ್ಲಿ ಬೇಕಿದ್ರು ತೆಕ್ಕೊಡೋರು, ಈಗ ಕಾರ್ಡ್ ಮುಚ್ಚಬೇಕಲ್ಲ, ಅಕೌಂಟ್ ಮುಟ್ಟೋದು ಬೇಡ ಅಂತ. ಬಹಳ ಚೆನ್ನಾಗಿದೆ ಅಂತ. ಫಾಲ್ತು ಕೆಲಸಗಳು ಎಷ್ಟು ಕಡಿಮೆ ಆಗಿವೆ ಅಂತಂದ್ರೆ, ತೆಲಂಗಾಣದ ಒಂದು ಹಳ್ಳಿ ಇಸ್ಲಾಂಪುರ ಅಂತ ಹೆಸರು. ಇಸ್ಲಾಂಪುರದ ಹಳ್ಳಿಯಲ್ಲಿ ಎಲ್ಲರೂ ಕ್ಯಾಶ್ಲೆಸ್ ಆಗಿದ್ದಾರೆ, ಟೋಟಲ್ ಕ್ಯಾಶ್ಲೆಸ್. ಈ ಕ್ಯಾಶ್ಲೆಸ್ ಆದ ನಂತರ ಒಬ್ಬ ಪತ್ರಕರ್ತ ಎಲ್ಲಿಗೆ ಹೋಗಿ ಕೇಳ್ತಾಳೆ, ಕ್ಯಾಶ್ಲೆಸ್ ಆಗಿರೋದ್ರಿಂದ ಕಷ್ಟ ಆಗ್ಲಿಲ್ವಾ? ಒಂದು ಮುಸ್ಲಿಂ ಹೆಣ್ಮಗಳು ಹೇಳ್ತಾಳೆ, ಹೌದು ನಂಗೆ ಕಷ್ಟ ಆಯ್ತು ಆರಂಭದಲ್ಲಿ, ಆದ್ರೆ ಈಗ ಇಷ್ಟ ಆಗ್ತಿದೆ ನನಗೆ. ಕೇಳಿದ್ರು ಯಾಕೆ? ನಾನು ಡೈಲಿ ವೇಜಸ್ ಕೆಲಸ ಮಾಡೋ ಹೆಣ್ಮಗಳು, ನಮ್ಮ ಓನರ್ ನಮ್ಗೆ ಪ್ರತಿದಿನ ಏನ್ ದುಡ್ಡು ಕೊಡ್ತಾರೋ ಅದನ್ನ ಮನೆಗೆ ತಗೊಂಡ್ ಬಂದ ತಕ್ಷಣ ನಮ್ಮ ಯಜಮಾನ್ರು ಕಿತ್ಕೊಂಡು ಹೋಗ್ಬಿಟ್ಟು ಹೆಂಡ ಕುಡಿದ್ಬಿಡೋರು. ಈಗ ಅದು ಅಕೌಂಟಿಗೆ ಬರುತ್ತೆ, ನನ್ನ ಯಜಮಾನ್ರಿಗೆ ಅಕೌಂಟ್ ಇಂದ ದುಡ್ಡು ತೆಗೆಯೋದು ಬರಲ್ಲ, ಹಿಂಗಾಗಿ ನಾನು ಬಚಾವಾಗಿದ್ದೀನಿ ಅಂತ. ಏನ್ ಚೆನ್ನಾಗಿದೆ ರೀ. ಹೆಂಡ ಕುಡಿಯೋದು ಒಂದು ಮಜಾ ಇದೆ. ಯಾರೋ ಮೆಸೇಜ್ ಕಳಿಸಿದ್ರು ನನಗೆ, ಹೆಂಡದ ಅಂಗಡಿಯವರು ಕ್ಯಾಶ್ಲೆಸ್ ಆದ್ಮೇಲೆ ದೊಡ್ಡ ಪ್ರಾಬ್ಲಮ್ ಇದೆ ಅಂತ. ನಾನು ಕೇಳಿದೆ ಯಾಕೆ? ಹೆಂಡ ಕುಡಿದ್ಮೇಲೆ ಪಾಸ್ವರ್ಡ್ ಮರೆಯೋ ಜನ ಬಹಳ ಇರ್ತಾರೆ, ಇದು ದೊಡ್ಡ ಪ್ರಾಬ್ಲಮ್ ಅಂತ ಇತ್ತೀಚಿನ ದಿನಗಳದ್ದು. ಹಿಂಗಾಗಿ ಬಹಳ ವಿಚಿತ್ರವಾಗ್ಲಿಕ್ಕಿದೆ ಅಂತ. ಅಂದ್ರೆ ಯಾವ್ದ್ಯಾವ್ದು ಅನಗತ್ಯ ಖರ್ಚುಗಳಿದ್ವೋ ಈ ಅನಗತ್ಯ ಖರ್ಚುಗಳೆಲ್ಲ ವ್ಯಾನಿಶ್ ಆಗುವಂತದ್ದು. ನಾನು ಅದಕ್ಕೆ ತಮಾಷೆ ಮಾಡ್ತಿರ್ತೀನಿ, ತೆಲಂಗಾಣದ ಇಸ್ಲಾಂಪುರ ಕ್ಯಾಶ್ಲೆಸ್ ಆಗ್ಬೋದಾದ್ರೆ ಬೆಂಗಳೂರಿನ ಶ್ರೀರಾಮ್ಪುರ ಯಾಕಿಲ್ಲ? ಯೋಚನೆ ಮಾಡಬೇಕಾಗಿರೋ ಪ್ರಶ್ನೆ ಅಲ್ಲ, ಯಾಕೆ ನಮ್ಮ ಹತ್ರ ಸಾಧ್ಯ ಇಲ್ಲ ಅಂತ. ನಾವು ಇವತ್ತಿನಿಂದ ನಿಶ್ಚಯ ಮಾಡಿ, ನಾವು ಈ ಹೊಸ ಆಪ್ಗಳನ್ನ, ಅದು ಭೀಮ್ ಇರ್ಬೋದು, ಪೇಟಿಎಂ ಇರ್ಬೋದು, ಮೊಬಿವಿಕ್ ಇರ್ಬೋದು, ಈ ಆಪ್ಗಳಿವೆಯೋ ಇದನ್ನ ಬಳಸೋದನ್ನ ಕಲಿತು ಇದ್ರ ಮೂಲಕನೇ ವ್ಯವಹಾರ ಮಾಡ್ತೀವಿ ಅಂತ ನಿಶ್ಚಯ ಮಾಡಿ. ನಾಳೆ ನೀವು ಆಟೋ ಹತ್ತಿದ್ರೆ ಆಟೋದವನಿಗೆ ಸುಮ್ಮನೆ ಕೇಳಿ, ನನ್ನ ಹತ್ರ ಚೇಂಜ್ ಇಲ್ಲಪ್ಪ, ದುಡ್ಡ ಇಲ್ಲ, ನಂತರ ಇರೋದು ಪೇಟಿಎಂ ಅಕೌಂಟ್ ಮಾತ್ರ, ನೀನ್ ಯಾಕೆ ಹಾಕೊಂಡಿಲ್ಲ ಅಂತ ನೀವು ಇಬ್ಬರು ಕೇಳಿದ್ರೆ ಅವನೊಂದು ಪೇಟಿಎಂ ಸ್ಟಿಕ್ಕರ್ ಮೆತ್ಕೊಳ್ತಾನೆ. ಮಿತ್ರ, ನಾವು ಒಂದು ಪ್ರಯೋಗ ಮಂಗಳೂರಿನಲ್ಲಿ ಮಾಡಿದ್ವಿ. ಮಂಗಳೂರಿನಲ್ಲಿ ಇವತ್ತು ಟೋಟಲ್ ಆಟೋ ಪೇಟಿಎಂ ಆಟೋ ಮಾಡ್ಕೊಂಡಿದ್ದಾರೆ. ನಂಗೆ ಬಹಳ ಹೆಮ್ಮೆ ಇದೆ ಈ ವಿಚಾರಕ್ಕೆ. ಈ ಪ್ರಯತ್ನದಲ್ಲಿ ನಮ್ದು ಒಂದು ಪಾಲಿತ್ತು ಅಂತ. ಮಂಗಳೂರಿನ ಒಂದು ಅಭ್ಯಾಸ ವರ್ಗ ಮಾಡಿ ಎಲ್ಲರನ್ನೂ ಕರೆದ್ವಿ, ಅಭ್ಯಾಸ ವರ್ಗಕ್ಕೆ ಬನ್ನಿ ಅಂತ. ಬಂದವರಲ್ಲಿ ಒಬ್ರು ಅರ್ಚಕರು ಇದ್ರು, ಪೂಜಾರಿಗಳು. ಅವ್ರದ್ದು ನಾ ಏನ್ ಮಾಡ್ಬೇಕು? ನಾನು ಏನ್ ಮಾಡ್ತೀರಾ ನೋಡು. ಅವ್ರು ಏನ್ ಮಾಡಿದ್ದಾರೆ ಗೊತ್ತಾ? ಬಹಳ ಚೆನ್ನಾಗಿದೆ. ಈ ಆರತಿ ತಟ್ಟೆಯಲ್ಲಿ ಒಂದು QR ಕೋಡ್ ಇಟ್ಟಿದ್ದಾರೆ. ಎಷ್ಟು ಚೆನ್ನಾಗಿದೆ ಅಂತಂದ್ರೆ, ಅವ್ರ ಫೋಟೋ ಕಳಿಸಿದ್ರು ನನಗೆ. ಹುಂಡಿ ಮೇಲೆ ಒಂದು QR ಕೋಡ್, ಅದನ್ನೇ ಆರತಿ ತಟ್ಟೆ ಮೇಲೂ ಇಟ್ಟಿದ್ದಾರೆ. ಯಾರು ಬರ್ತಾರೋ ಅವ್ರು ಮೊದಲು ಆರತಿ ತಟ್ಟೆ ಮೇಲೆ ಕೈ ಆಡಿಸ್ತಾರೆ, ಆಮೇಲೆ ಮೊಬೈಲ್ ಇಟ್ಕೊಂಡು ಹಿಂಗೊಂದ್ಸಲ ಕೈ ಆಡಿಸ್ತಾರೆ. ದಕ್ಷಿಣೆಯನ್ನು ಕೂಡ QR ಕೋಡ್ ಮೂಲಕ ತಗೋತಾರೆ. ಅಂಡ್ he says, ಈಗ ನನ್ನ ಪ್ರತಿಯೊಂದು ದುಡ್ಡು ಯಾರು ಕೊಟ್ರು ಅಂತ ಗೊತ್ತಾಗುತ್ತೆ. ಯಾರಾದ್ರೂ ಅಕೌಂಟ್ ಚೆಕ್ ಮಾಡ್ಬೇಕಾದ್ರೂ ನನಗೇನು ಸಮಸ್ಯೆ ಇಲ್ಲ ಅಂತ. ಎಲ್ಲಕ್ಕೂ ದೊಡ್ಡದ್ದು, ನೀವು ಯಾರನ್ನೂ ಒಪ್ಪಿಸಬೇಕಾದ ಪ್ರಮೇಯವೇ ಇಲ್ಲ. ನಿಮ್ಮ ಟೋಟಲ್ ಜೀವನ ಎಷ್ಟು ಟ್ರಾನ್ಸ್ಪರೆಂಟ್ ಅಂದ್ರೆ, ಯಾರು ಬೇಕಿದ್ರು ಯಾವಾಗ ಬೇಕಿದ್ರು ಬನ್ನಿ ಅಂತ. ನಾನು ತಮಾಷೆ ಮಾಡ್ತಿದ್ದೆ ನಮ್ಮಮ್ಮನಿಗೆ, ಎಲ್ಲರೂ ಎಲ್ಲ ಕಡೆ ಅಟ್ಯಾಕ್ ಮಾಡ್ತಿದ್ದಾರೆ,
ನಮ್ಮನೆಗೂ ಯಾರಾದ್ರೂ ಬಂದ್ರೆ ನಮ್ಮಮ್ಮ ಅದು ಬಂದು ಏನ್ ತಗೊಂಡೋಗ್ಲಿ ಅಂತ ಭಯನೇ ಇಲ್ಲ ಅವಳಿಗೆ ಅಂತ. ಯಾಕೆಂದ್ರೆ ಏನಾದ್ರು ಕೂಡಿಟ್ಟಿರ್ತಾನೆ ಭಯ, ಏನಾದ್ರು ಮುಚ್ಚಿಟ್ಟಿರ್ತಾನೆ ಭಯ. ಯಾರ್ಯಾರು ಇವತ್ತು ನಕ್ಕೊಂಡು ಕೂತಿದೀವಲ್ಲ ಅವ್ರಿಗೊಂದು ಹೆಮ್ಮೆ, ನಾನೇನು ಕೂಡ ಇಟ್ಟಿಲ್ಲ, ಏನ್ ಬಂದು ತಗೊಂಡೋಗಿಲ್ಲ, ಅದೇ ನೋಡ್ಕೊಳ್ತೀವಿ ಅಂತ. ಆದ್ರೆ ಇದೇ ನಗು ಕೂಡಿಟ್ಟವನಿಗೆ ಬರ್ತಿರಲ್ಲ. ಯಾಕಂದ್ರೆ ನರೇಂದ್ರ ಮೋದಿ ಹೇಳಿದ್ದಾರೆ ಕಿಸಿ ಕೋ ಬಿ ಬಕ್ಸಾ ನಹೀ ಜಾಯೇಗಾ, ಎಲ್ರನ್ನೂ ಹಿಡಿತೀನಿ ಅಂತ ನರೇಂದ್ರ ಮೋದಿ ಹೇಳಿದ್ರು. ಎಲ್ರು ಬ್ಯಾಂಕ್ ಒಳಗಿರೋ CCTV ಕ್ಯಾಮ್ರಾ ಮಾತ್ರ ಮುಚ್ಚಿಟ್ಟಿದ್ದಾರೆ. ನಾನು ಎಕ್ಸಿಟ್ ಡೋರ್ ಒಂದು CCTV ಕ್ಯಾಮ್ರಾ ಇಟ್ಟಿದ್ದೀನಿ, ಒಬ್ಬೊಬ್ಬರನ್ನು ಹಿಡಿತೀನಿ, ನೋಡ್ತೀರಿ ಹೆಂಗಿದೆ ಅಂತ. ನರೇಂದ್ರ ಮೋದಿ ಎಷ್ಟು ಜನರ ಜೊತೆಗೆ ಸಂವಹನ ಇಟ್ಕೊಂಡಿದ್ದಾರೆ ಅಂತಂದ್ರೆ, ಒಂದು ಇಮೇಲ್ ID ಕೊಟ್ಟರವ್ರು, ಯಾರ್ಯಾರಿಗೆ ಇಂತಿಂತವ್ರು ಮೋಸ ಮಾಡಿದ್ದಾರೆ ಅಂತ ಅನ್ಸುತ್ತೋ ಅವ್ರ ಬಗ್ಗೆ ನೀವು ಇಮೇಲ್ ಕೊಡಿ, ನಾವು ಅವ್ರನ್ನ ಟ್ರ್ಯಾಕ್ ಮಾಡ್ತೀವಿ ಅಂತ. 72 ಗಂಟೆಯಲ್ಲಿ 4000 ಇಮೇಲ್ ಬಂತು. ಈ 4000 ಇಮೇಲ್ ಅಲ್ಲಿ 2,500 ಒರಿಜಿನಲ್ ಇಮೇಲು ಅಥವಾ ಜಿನೈನ್ ಇಮೇಲು ಅಂತಂದ್ರೂ ಕೂಡ 2,500 ಅಟ್ಯಾಕ್ಗಳು ದೇಶದಾದ್ಯಂತ ಆಗ್ಲಿಕ್ಕೆ ತಯಾರಾಗಿ ನಿಂತಿವೆ. ಎಂತೆಂತವ್ರನ್ನ ಹಿಡಿಲಿಕ್ಕೆ ನಿಂತಿದ್ದಾರೆ ಅಂತಂದ್ರೆ, ಈ ದೇಶದ ಯಾವ್ಯಾವ ಬ್ಯಾಂಕ್ಗಳ ಮೂಲಕ ಅವ್ಯವಹಾರ ನಡೆದಿತ್ತೋ ಎಲ್ಲರನ್ನೂ ಕರ್ಕೊಂಡು ಬಂದು ಕಟಕಟೆಯಲ್ಲಿ ನಿಲ್ಲಿಸ್ತಾರೆ. ಮೊದಲನೇ ಬಾರಿಗೆ ಈ ದೇಶದಲ್ಲಿ ಯಾರು ಅಪ್ರಾಮಾಣಿಕನಾಗಿದ್ನೋ, ಯಾರು ದ್ರೋಹಿ ಆಗಿದ್ನೋ ಅವನಿಗೆ ಶಿಕ್ಷೆ ಆಗುತ್ತೆ, ಅವನಿಗೆ ನಷ್ಟ ಉಂಟಾಗುತ್ತೆ ಅನ್ನುವಂತ ವಾತಾವರಣ ನಿರ್ಮಾಣ ಆಗಿದೆಯಲ್ಲ, ಇದೇ ಪ್ರಾಮಾಣಿಕರಿಗೆ ಗೌರವ ಕೊಡುವಂತ ವಾತಾವರಣ ಅಂತ ನನಗಂತೂ ಬಹಳ ಹೆಮ್ಮೆ ಇದೆ. ಮಿತ್ರರೇ, ಸತ್ಯ ಹೇಳ್ತೀನಿ, ನನ್ನ ಜೇಬ್ನಲ್ಲಿ ದುಡ್ಡಿಲ್ಲ ಅಂತ ಹೇಳ್ಕೊಳ್ಲಿಕ್ಕೆ ನನಗೆ ಹೆಮ್ಮೆ ಅನಿಸಿದ್ದು ನವೆಂಬರ್ 8ರ ನಂತರ. ದುಡ್ಡಿದ್ದ ಒಂದು ಟೆನ್ಷನ್ ನೋಡ್ಬೇಕಿತ್ತು ನೀವು. ನಾನು ಮಡಿಕೇರಿಗೆ ಹೋಗಿದ್ದೆ, ನನ್ನ ಜೊತೆ ಒಂದು 3-4 ಜನ ಹುಡುಗರಿದ್ರು. ಆ ಹುಡುಗರಿಗೆ ಹೇಳಿದೆ, ನೀವು ಹೋಗ್ಬಿಟ್ಟು ಊಟ ಕೊಡ್ತೀರಾ ಅಂತ ಕೇಳಿ. ಅವ್ನು ಕೇಳಿದ ಊಟ ಕೊಡೋನು ಎಷ್ಟಿದೆ ಅಂತ. ಇವರಂದು 500 ಒಂದು 25 ನೋಟಿದೆ, ಅವನು ಊಟ ಇಲ್ಲ ಅಂದ್ಬಿಡ. ನಾನು ಹೋದೆ, 100 3 ನೋಟಿರೋದು ನನ್ನ ಹತ್ರ, ಬನ್ನಿ ಸರ್ ಊಟ ಕೊಡ್ತೀನಿ ಬನ್ನಿ ಸರ್ ಅಂತ. ಅಂದ್ರೆ 500 ನೋಟಿಗಿಂತ 100 ನೋಟಿಗೆ ಬೆಲೆ ಜಾಸ್ತಿ ಅಂತ ಈ ದೇಶದಲ್ಲಿ ಪ್ರೂವ್ ಆಗೋಯ್ತಲ್ಲ. ಇದು ನೋಟಿನ ಅಮಾನ್ಯೀಕರಣದ ಶ್ರೇಷ್ಠ ಕೆಲಸ ಅಂತ. ಅದರ ಮಿತ್ರರೇ, ಈ ಅಮಾನ್ಯೀಕರಣ ಇಲ್ಲಿಗೆ ನಿಂತರೆ ಕೆಲಸ ಆಗಲ್ಲ. ಇದು ಕ್ಯಾಶ್ಲೆಸ್ ಆದ್ರೆ ಮಾತ್ರ ಭಾರತ ಮುಂದಿನ ಹೆಜ್ಜೆ ಇಡ್ಲಿಕ್ಕೆ ಸಾಧ್ಯವಾಗುತ್ತೆ. ಈ ದೇಶ ಹೆಜ್ಜೆ ಇಡಬೇಕಾಗಿರೋದು ಬಹಳ ದೂರಕ್ಕೆ ಹೋಗ್ಬೇಕಾಗಿದೆ. ಹೆಂಗೆ ದೂರ ಹೋಗ್ಬೇಕು ಅಂದ್ರೆ, ಇಡೀ ಜಗತ್ತು ನಮ್ಮನ್ನು ನೋಡಿ ತಲೆ ಎತ್ತಿ ಒಂದು ನಮಸ್ಕಾರ ಮಾಡಬೇಕು. ಭಾರತ ಅಂದ್ರೆ ಹೆಂಗಿದೆಯಲ್ಲ ಅಂತ. ಆ ವಾತಾವರಣಕ್ಕೆ ಹೋಗ್ಬೇಕು ಅಂದ್ರೆ ನೋಟು ಅಮಾನ್ಯೀಕರಣ ಮೊದಲನೇ ಹೆಜ್ಜೆ. ಇಲ್ಲಿಂದ ಆಚೆಗೆ ಕ್ರಮಿಸಬೇಕಾದ ದೂರ ಬಹಳಷ್ಟಿದೆ. ನಾವೆಲ್ಲರೂ ಕೈ ಜೋಡಿಸೋಣ. ನನಗೆ ಒಂದೇ ಒಂದು ಮಾತು ನಿಮ್ ಜೊತೆ ಹಂಚ್ಕೊಳ್ಬೇಕು. ಈ ಪಿ ಚಿದಂಬರಂ ಹೇಳಿದ್ರು, ಜಗತ್ನಲ್ಲಿ ಯಾರಾದ್ರೂ ಈ ಯೋಜನೆ ಮಾಡಿದ್ದಾರಾ ಅಂತ ಕೇಳಿ ನಾವು ಮಾಡಬೇಕು. ಆದ್ರೆ ನಾವು ನೋಟು ಅಮಾನ್ಯೀಕರಣ ಡಿಮಾನಿಟೈಸೇಷನ್ ಮಾಡಿದ ಮೇಲೆ ವೆನಿಜುವೆಲಾ ಅಂತ ಒಂದು ರಾಷ್ಟ್ರ, ಅದು ದಕ್ಷಿಣ ಅಮೆರಿಕಾದಲ್ಲಿ ಬರುತ್ತೆ, ಅರ್ಜೆಂಟೀನಾ, ಬ್ರೆಜಿಲ್, ಚಿಲಿ ಜೊತೆಗೆ. ಆ ವೆನಿಜುವೆಲಾ ಅನ್ನೋ ರಾಷ್ಟ್ರ, ಅದಕ್ಕೆ ನಮ್ಗೆ ಏನೇನು ಪ್ರಾಬ್ಲಮ್ ಇತ್ತು, ಇದಕ್ಕಿಂತ ಕೆಟ್ಟ ಪ್ರಾಬ್ಲಮ್ ಅಲ್ಲಿ ಸಿಕ್ಕಾಕೊಂಡಿತ್ತು. ಹೊರಗೆ ಬರ್ಲಿಕ್ಕೆ ಇರೋದು ಒಂದೇ ಒಂದು ಮೆಥಡ್, ಮೋದಿ ಮೆಥಡ್ ಅಂತ ಹೇಳಿ. ಅಲ್ಲಿನ ಮೊದೆರೋ ತನ್ನ ಹತ್ರ ಇರೋ 100 ಬೊಲಿವಿಯಾರ ನೋಟುಗಳನ್ನ 72 hours ಟೈಮ್ ಕೊಡ್ತೀನಿ, ವಾಪಸ್ ತಂದು ಕಟ್ಟಿ ಅಂತ ಹೇಳ್ಬಿಟ್ಟು ಒಂದು ಸ್ಟ್ರಿಕ್ಟ್ ಆರ್ಡರ್ ಕೊಟ್ಟರು. 72 hours ಟೈಮ್. ಆದ್ರೆ ಮೋದಿ 2.5 ವರ್ಷದ ತಯಾರಿ ಮಾಡಿದ್ರಲ್ಲ, ಮೊದೆರೋಗೆ ಅದು ಗೊತ್ತಿರಲಿಲ್ಲ. ಮೊದೆರೋ 2.5 ವರ್ಷದ ತಯಾರಿ ಆಗಿರಲಿಲ್ಲ. 100 ಬೊಲಿವಿಯಾರಿಗೆ ಪ್ರತಿಯಾಗಿ ಮೊದೆರೋ 20,000 ಬೊಲಿವಿಯಾರ್ಗಳನ್ನ ಪ್ರಿಂಟ್ ಮಾಡಿ ಕೊಡ್ತೀನಿ ಅಂತ, 200 times ಮೋರ್. ಜನ ದೊಡ್ಡ ದೊಡ್ಡ ಬಾಕ್ಸ್ಗಳಲ್ಲಿ ಬೊಲಿವಿಯಾರ್ಗಳನ್ನ ತಗೊಂಡ್ಬಂದು ಕೊಡ್ಲಿಕ್ಕೆ ಅಂತ ಹೋದ್ರೆ, ಎಲ್ಲಿ ಲೈನ್ ನಿಂತಿದ್ರೋ ಅಲ್ಲೇ ಮಾಫಿಯಾ ಗ್ಯಾಂಗ್ಗಳು ಬಂದು ಅದು ಲೂಟಿ ಮಾಡ್ಕೊಂಡು ಅಂಗಡಿಗಳನ್ನ ಲೂಟಿ ಮಾಡಿ ಬಿಸಾಕ್ಬಿಟ್ರು. ವಿತಿನ್ 6 to 8 hours ಮೊದಲು ಹೇಳ್ದ, ಐ ಆಮ್ ಸಾರಿ, ಸದ್ಯಕ್ಕೆ ಇದನ್ನ ಜಾರಿಗೆ ತರಲ್ಲ ಅಂತ ವಾಪಸ್ ತಗೊಂಡ್ಬಿಟ್ಟ. ನನಗೆ ಗೊತ್ತಾಯ್ತು ಈ ಪುಣ್ಯಾತ್ಮ ಎಷ್ಟು ಸಾಹಸ ಮಾಡಿ, ಎಷ್ಟು ಕೆಲಸ ಮಾಡಿ ಈ ಯೋಜನೆಯನ್ನ ಸಕ್ಸಸ್ಫುಲ್ ಮಾಡಿದ್ರು ಅಂತ. ಮಿತ್ರರೇ, ಆಸ್ಟ್ರೇಲಿಯಾ ತಾನು $100 ನೋಟುಗಳನ್ನ ವಾಪಸ್ ತಗೋತೀನಿ ಅಂತ ಹೇಳಿದೆ. ಇನ್ನೂ ತಗೊಳ್ಳೋ ಧೈರ್ಯ ಇಲ್ಲ ಅದಕ್ಕೆ. ಯಾಕೆಂದ್ರೆ ಆಸ್ಟ್ರೇಲಿಯಾ ಹೇಳ್ಬಿಟ್ಟು ಫೇಲ್ಯೂರ್ ಆಗೋಯ್ತು. ನರೇಂದ್ರ ಮೋದಿ ಗೆದ್ದಿರೋದು ಯಾಕೆ ಗೊತ್ತಾ? ಇದನ್ನ ಯಾರಿಗೂ ಹೇಳಲೇ ಇಲ್ಲ. ನವೆಂಬರ್ 9ನೇ ತಾರೀಕು ಈ ರಾಜ್ಯದ ಮುಖ್ಯಮಂತ್ರಿ ಹೇಳಿದ್ರು, ಎಂತ ಅದ್ಭುತವಾದ ಯೋಜನೆ. ನಮಗೂ ಖುಷಿ ಆಗೋದು, ಶಬಾಷ್, ನಮ್ಮ ಮುಖ್ಯಮಂತ್ರಿಗಳು ಹಣಕಾಸು ತಜ್ಞರು ಅಂತ ಹೇಳಿದ್ದು ಸಾರ್ಥಕ ಆಯ್ತು, ಯೋಜನೆ ಚೆನ್ನಾಗಿದೆ ಅಂದ್ರಲ್ಲ ಅಂತ. ನವೆಂಬರ್ 12ನೇ ತಾರೀಕು ಹೇಳಿದ್ರು ಕೆಟ್ಟ ಯೋಜನೆ ಅಂತ. ಯೋಜನೆ ಅರ್ಥ ಆಗ್ಲಿಕ್ಕೆ 3 ದಿನ ಬೇಕಾಗಿತ್ತು. ಈ ಯೋಜನೆ ಎಷ್ಟು ಕೆಟ್ಟದಾಗಿದೆ ಅಂತಂದ್ರೆ, ಬಡವರಿಗೆ ಇದರಿಂದ ಅನ್ಯಾಯ ಆಗುತ್ತೆ. ಈ ಬಡವರ ಅನ್ಯಾಯವನ್ನ ತಪ್ಪಿಸಬೇಕು ಅಂತಂದ್ರೆ ಮೋದಿ ಇದನ್ನ ಮೊದಲೇ ಹೇಳಿ ಮಾಡಬೇಕಿತ್ತು ಅಂತ. ಹೇಳಬೇಕಾಗಿದ್ದು ಬಡವರಿಗಲ್ಲ, ಇವ್ರಿಗೆ ಮೊದಲೇ ಗೊತ್ತಾಗಿದ್ರೆ ಅನುಕೂಲ ಆಗಿರ್ತಿತ್ತು ಅಂತ. ಯಾವ್ಯಾವ ಬಳಸುದಾರಿಗಳನ್ನು ಬಳಸಬಹುದೋ ಬಳಸಿದ್ರು. ಆದ್ರೆ ನರೇಂದ್ರ ಮೋದಿ ಎಷ್ಟು ಗೌಪ್ಯತೆಯನ್ನು ಕಾಪಾಡಿಕೊಂಡ್ರು ಅಂದ್ರೆ, ಸಮಾಜವಾದಿ ಪಾರ್ಟಿಯ ಒಬ್ಬ ಲೀಡರು ಸದನದಲ್ಲಿ ಹೇಳಿದ್ರು, ನರೇಂದ್ರ ಮೋದಿ ಹಿಟ್ಲರ್ ಇದ್ದಂಗೆ. ಈ ಯೋಜನೆಯನ್ನ ಹಣಕಾಸು ಮಂತ್ರಿ ಅರುಣ್ ಜೇಟ್ಲಿ ಅವ್ರಿಗೂ ಹೇಳದೆ ಜಾರಿಗೆ ತಗೊಂಡ್ಬಂದಿದ್ದಾರೆ ಅಂತ ಹೇಳ್ಬಿಟ್ಟು ಏನ್ ಹೇಳ್ತಾನೆ ಗೊತ್ತಾ? ಅರುಣ್ ಜೇಟ್ಲಿಗೆ ಹೇಳಿದಿದ್ರೆ ಅವ್ರು 100% ನನಗೆ ಹೇಳಿರ್ತಿದ್ರು. ಯಾಕಂದ್ರೆ ನಾನು ಅವ್ರ ಕ್ಲೋಸ್ ಫ್ರೆಂಡು. ನನಗೂ ಹೇಳಿಲ್ಲ ಅಂದ್ರೆ ಅರುಣ್ ಜೇಟ್ಲಿ ಅವ್ರಿಗೆ ಗೊತ್ತಿಲ್ಲ ಅಂತ. ದೆಹಲಿಯ ಒಬ್ಬ ಪತ್ರಕರ್ತರ ಜೊತೆ ನಾನು ಮಾತನಾಡ್ತಿದ್ದೆ. ಅವ್ರು ಹೇಳಿದ್ರು, ಅರುಣ್ ಜೇಟ್ಲಿ ಮ್ಯಾಕ್ಸಿಮಮ್ ಟೈಮ್ ಕಳೆಯೋದೇ ನಮ್ಮ ಜೊತೆ.
ಅವ್ರು ಏನೇ ಸರ್ಕಾರದ ನಿರ್ಣಯ ಇದ್ರು ಒಂದಲ್ಲ ಒಂದೊಂದಲ್ಲಿ ಬಾಯ್ ಬಿಟ್ಬಿಡ್ತಾರೆ. ಡಿಮಾನಿಟೈಸೇಷನ್ ಹೇಳಲೇ ಇಲ್ಲ ಅಂದ್ರೆ ಅವ್ರಿಗೆ ಗೊತ್ತೇ ಇರಲಿಲ್ಲ ಇದು ಅಂತ. ಅಂದ್ರೆ ಎಷ್ಟು ಗೌಪ್ಯತೆಯನ್ನು ಕಾಪಾಡ್ಕೋಬೇಕಾಗಿತ್ತು ಅಂತ. ಒಂದು ಗೌಪ್ಯತೆಯನ್ನು ಕಾಪಾಡ್ಕೊಂಡಿದ್ರು, ಎರಡನೇ ತಯಾರಿ ಮಾಡ್ಕೊಂಡಿದ್ರು, ಮೂರನೇದು ಜನರಿಂದ ಒಂದು ವಿಶ್ವಾಸ ಗಳಿಸ್ಕೊಂಡಿದ್ರಲ್ಲ. ಹಿಂಗಾಗಿ ಡಿಮಾನಿಟೈಸೇಷನ್ ಸಕ್ಸಸ್ಫುಲ್ ಆಯ್ತು. ಮಿತ್ರರೇ, ಇಲ್ಲಿಂದ ನೆಕ್ಸ್ಟ್ ಹಂತ ಸಕ್ಸಸ್ಫುಲ್ ಆಗಬೇಕು ಅಂದ್ರೆ ಸಿಟಿಯಲ್ಲಿರುವಂತ ನಿಮ್ಮ ಕರ್ತವ್ಯ ತುಂಬಾ ದೊಡ್ಡದಾಗಿದೆ. ಹಳ್ಳಿಗರ ಮೇಲೆ ಗೂಬೆ ಕೂರಿಸಿ ನಾವಿದನ್ನು ಕೈ ತೊಳ್ಕೊಳ್ಳೋದು ಬೇಡ. ನಾವು ಸ್ಪಷ್ಟ ಸಂಕಲ್ಪ ಮಾಡೋಣ. ನೀವು ಪಕ್ಕದ ಮನೆಯವ್ರು ಆಗಿಲ್ಲ ಸರ್, ನಾನು ಒಬ್ಬನೇ ಆದ್ರೆ ಏನು ಉಪಯೋಗ ಅಂತ ಕೇಳಬೇಡಿ. ನೀವು ಒಬ್ಬರು ಆಗೋದ್ರಿಂದ ಈ ದೇಶಕ್ಕೆ ಮತ್ತೊಬ್ಬನಿಗೆ ಕ್ಯಾಶ್ಲೆಸ್ ಆಗೋದಕ್ಕೊಂದು ಪ್ರೇರಣೆ ಕೊಡ್ತೀರಲ್ಲ, ಅದು ಈ ದೇಶ ವಿಶ್ವಗುರುವಾದಾಗ ನಮ್ದು ಒಂದು ಪಾಲಿದೆ ಅನ್ನೋದನ್ನು ಖಾತ್ರಿಪಡಿಸುತ್ತೆ. ನೆನ್ಪಿಟ್ಕೊಳ್ಳಿ, ನರೇಂದ್ರ ಮೋದಿ ಅವರು ಭಾರತವನ್ನ ಲೆಸ್ ಕ್ಯಾಶ್ ಮಾಡೇ ಮಾಡ್ತಾರೆ, ಅನುಮಾನವೇ ಇಲ್ಲ. ನನಗಂತೂ ವಿಶ್ವಾಸ ಇದೆ. ಆದ್ರೆ ಅವ್ರು ಮಾಡೋಕ್ಕಿಂತ ಮುಂಚೆ ನಾವೇ ಆದ್ರೆ ಸ್ವಲ್ಪ ಕಾಲರ್ ಟೈಟ್ ಮಾಡ್ಕೊಂಡು ಮೊದಲು ನಾನಾದೆ ಆಮೇಲೆ ಮೋದಿ ಹೇಳಿದ್ರು ಅಂತ ನಮ್ಗೊಂದು ಸ್ವಲ್ಪ ಖುಷಿ ಅಂತ ಅವ್ರು ಮಾಡೋದು ಖಾತ್ರಿ. ನಾನು ತುಂಬಾ ಜನ ಹೇಳ್ತಿರ್ತಾರೆ, ಭಾರತ ವಿಶ್ವಗುರು ಆಗೋದು ಖಾತ್ರಿ, ಅನುಮಾನವೇ ಇಲ್ಲ. ಸ್ವಲ್ಪ ಯುವ ಬ್ರಿಗೇಡು ಅದು ಇದು ಹೊಸ್ಕೊಂಡು ಕೆಲಸ ಮಾಡಿದ್ರೆ ನಾವು ಅನ್ಕೋಬಹುದು ನಾವು ಮಾಡಿದ್ರಿಂದನೇ ಆಗಿರೋದಿದು ಅಂತ. ನರೇಂದ್ರ ಮೋದಿ ಪ್ರಧಾನಿ ಆಗೋಕ್ಕಿಂತ ಮುಂಚೆ ನಾವು ಒಂದಷ್ಟು ಪ್ರೋಗ್ರಾಮ್ಗಳನ್ನು ಮಾಡಿದ್ವಿ. ನಾನು ಇಲ್ಲೂ ಕೂಡ ಬಂದಿದ್ದೆ ಆ ಟೈಮ್ನಲ್ಲಿ. ಆ ಪ್ರೋಗ್ರಾಮ್ಗಳು ಆದ ನಂತರ ನಾನು ಬಹಳ ಜನ ಹೇಳ್ತಿದ್ದೆ, ನೀವು ಮಾಡ್ತಿರೋ ಬಿಡ್ತಿರೋ ಆ ಮನುಷ್ಯ ಪ್ರಧಾನಿ ಆಗೋದು ಗ್ಯಾರಂಟಿ. ಯಾಕೆಂದ್ರೆ ಭಾರತಕ್ಕೆ ಒಬ್ಬ ಸಮರ್ಥ ನಾಯಕತ್ವ ಬೇಕೇ ಬೇಕೀಗ, ಅವ್ರು ಆಗೋದು ಗ್ಯಾರಂಟಿ. ಆದ್ರೆ ಕೆಲಸ ಮಾಡಿದ್ರೆ ಸ್ವಲ್ಪ ಕಾಲರ್ ಟೈಟ್ ಮಾಡ್ಕೊಂಡು ಅವ್ರು ಪ್ರಧಾನಿ ಆಗಿದ್ದು ನನ್ನಿಂದನೇ ಊರು ತುಂಬಾ ಹೇಳ್ಕೊಂಡು ತಿರ್ಗಾಡ್ಬೋದು ಅಂತ ಮತ್ತೇನಿಲ್ಲ. ಹಿಂಗಾಗಿ ಕ್ಯಾಶ್ಲೆಸ್ ನಾವೇನಾದ್ರೂ ಈಗ ಆಗಿಬಿಟ್ರೆ ಮುಂದಿನ ದಿನಗಳಲ್ಲಿ ಭಾರತದ ಆರ್ಥಿಕ ಸ್ವಾತಂತ್ರ್ಯದ ಚರ್ಚೆ ಬಂದಾಗ ನನ್ನನ್ನ ನಿಮ್ಮನ್ನು ಕೂಡ ಈ ಆರ್ಥಿಕ ಸ್ವಾತಂತ್ರ್ಯದ ಹೋರಾಟಗಾರ ಅಂತ ಕರೀತಾರಲ್ಲ, ಅಂತ ಹೋರಾಟಗಾರರಾಗೋದಕ್ಕೆ ಒಂದು ಅಪರೂಪದ ಅವಕಾಶ. ಮಿತ್ರರೇ, ನಾವೆಲ್ಲರೂ ಮೊದಲು ಪ್ಲಾಸ್ಟಿಕ್ ಕಾರ್ಡ್ಗೆ ಶಿಫ್ಟ್ ಆಗೋಣ, ಪ್ಲಾಸ್ಟಿಕ್ ನೋಟ್ಗಳಿಗೆ. ಪ್ಲಾಸ್ಟಿಕ್ ನೋಟ್ನಿಂದ ಲೆಸ್ ಕ್ಯಾಶ್ ಆಗೋಣ, ಲೆಸ್ ಕ್ಯಾಶ್ನಿಂದ ಕ್ಯಾಶ್ಲೆಸ್ ಆಗೋಣ. ಒಂದು ಚಾಲೆಂಜ್ ತಗೊಳ್ಳಿ. ನೀವು ಇಲ್ಲಿಂದ ಆಫೀಸಿಗೆ ಹೋಗ್ಬೇಕಾದ್ರೆ ಅಥವಾ ಯಾವ್ದಾದ್ರು ಊರಿಗೆ ಹೋಗ್ಬೇಕಾದ್ರೆ ಎಷ್ಟು ಕಡಿಮೆ ಕ್ಯಾಶ್ನೊಂದಿಗೆ ಹೋಗಿ ಎಷ್ಟನ್ನ ಉಳಿಸ್ಕೊಂಡು ಬರ್ತೀನಿ ಅಂತ ಒಂದು ಚಾಲೆಂಜ್ ತಗೊಂಡು ನೋಡಿ. ದಿಸ್ ವುಡ್ ಬಿ ಅ ಗ್ರೇಟ್ ಚಾಲೆಂಜ್. ಈ ಚಾಲೆಂಜ್ ತಗೊಳ್ಳಿ. ನಾನು ಈ ಚಾಲೆಂಜ್ ತಗೊಂಡೆ. ನನ್ನ ಜೇಬಲ್ಲಿ ಯಾವಾಗಲೂ 3,000 ರಿಂದ 4,000 ರೂಪಾಯಿ ದುಡ್ಡು ಇರಲೇಬೇಕಿತ್ತು. ಆದರೆ ಈಗ ಜೇಬನ್ನು ತೆಗೆದ್ರೆ 300 ರಿಂದ 400 ರೂಪಾಯಿಗಿಂತ ಹೆಚ್ಚಿರಲ್ಲ. ಯಾಕಂದ್ರೆ ಕಾರ್ಡ್ ಇರುತ್ತೆ ಅನ್ನೋ ಧೈರ್ಯ ಇದೆ ಮತ್ತು ಮೊಬೈಲ್ ಆ್ಯಪ್ ಕೈನಲ್ಲೇ ಇದೆ. ಮನಸ್ಸು ಮಾಡಿದ್ರೆ ಈ 4 ಪಾಸ್ವರ್ಡ್ ನಂಬರ್ಗಳನ್ನು ಹಾಕೋದ್ರಿಂದ 8,000 ರಿಂದ 10,000 ರೂಪಾಯಿವರೆಗೂ ಯಾರಿಗಾದ್ರೂ ಬೇಕಾದ್ರೂ ದಾಟಿಸಬಲ್ಲ ಅಂತ ಮೊಬೈಲ್ ಕೈನಲ್ಲಿದೆ ಅನ್ನೋ ಒಂದೇ ಒಂದು ಧೈರ್ಯದ ಮೇಲೆ 200 ರೂಪಾಯಿ ಜೇಬಲ್ಲಿದ್ರೆ ಸಾಕಾಗುತ್ತೆ. ನನಗೆ ಇಷ್ಟು ಸಾಕಾಗಬಹುದು ಅನ್ನೋದಾದ್ರೆ ಇಷ್ಟು ತಿರುಗಾಡೋನಿಗೆ ನಿಮಗೆ ಖಂಡಿತವಾಗಿಯೂ ಅವಶ್ಯಕತೆ ಇಲ್ಲ. ಇದೊಂದು ಪ್ರಯತ್ನ ಪಟ್ಟು ನೋಡಿ. ಈ ಪ್ರಯತ್ನ ಪಟ್ಟು ನಮ್ಗೊಂದು ಅಂದಾಜಾಗತ್ತಲ್ಲ, ದುಡ್ಡಿಲ್ಲದೆ ಬದುಕಬಹುದು ಅಂತ ಅಥವಾ ನೋಟುಗಳಿಲ್ಲದೆ ಬದುಕಬಹುದು ಅಂತ. ಆಗ ಈ ದೇಶದ ಈ ಕ್ಯಾಶ್ಲೆಸ್ ದುನಿಯಾ ಸಾರ್ಥಕ ಆಗುತ್ತೆ. ಭಾರತ ವಿಶ್ವ ಗುರುತ್ವದ ದಿಕ್ಕಿನಲ್ಲಿ ಮೊದಲ ಹೆಜ್ಜೆ ಇಡುತ್ತೆ ಅಂತ ಅತ್ಯಂತ ಕಳಕಳಿಯಿಂದ ಹಾರೈಸ್ತಾ ಪ್ರೀತಿಯಿಂದ ಕೇಳಿದ ನಿಮ್ಗೆಲ್ರಿಗೂ ನಾನು ಅಷ್ಟೇ ಪ್ರೀತಿಯಿಂದ ಬಂಧಿಸ್ತೀನಿ. ಒಮ್ಮೆ ಭಾರತ್ ಮಾತೆಗೆ ಒಂದು ಜೈಕಾರ ಹಾಕೋಣ. ಆ ಜೈಕಾರದಿಂದ ಈ ಯೋಜನೆಗೆ ಪೂರ್ತಿ ಬೆಂಬಲವನ್ನು ಸೂಚಿಸೋಣ ಅಂತ ನಿಮ್ ಜೊತೆ ಹಂಚಿಕೊಳ್ತಾ ಎರಡೂ ಕೈಗಳನ್ನ ಆಕಾಶಕ್ಕೆ ಚಾಚಿ ನನ್ನ ಜೊತೆಗೆ ಭಾರತ್